ಅಭಯದಾಂ ಜಾಡ್ಯಾಂಧಕಾರಾಪಹಾಂ ಹಸ್ತೆ ಸ್ಫಾಟಿಕಮಾಲಿಕಾಂ ವಿದದತೀಂ ಪದ್ಮಾಸನೆ ಸುಸ್ಥಿತಾಂ ವಂದೇ ತಾಂ ಜಗದೀಶ್ವರೀಂ ಭಗವತೀಂ ಬುದ್ಧಿಪ್ರದಾಂ ಶಾರದಾಂ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸದ್ಭಕ್ತ ವೃಂದದವರಿಗೆ ಎಲ್ಲರಿಗೂ ಆತ್ಮೀಯ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ದಿನದ ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಂದು ಒಂದು ರಿಕ್ವೆಸ್ಟ್ ಅಂತಂದರೆ, ಇಲ್ಲಿ ಕೂತ್ಕೊಂಡಿರೋರೆಲ್ಲ ಚೇರ್ ಹಾಕ್ಕೊಂಡು ಈ ಕಡೆ ಬನ್ನಿ. ಕಾರಣ ಇಷ್ಟೇ, ಇವತ್ತು ಶ್ರೀಚಕ್ರದ ಬಗ್ಗೆ ನಾವು ಸ್ವಲ್ಪ ನಿಮಗೆ ಏನೇನೋ ತೋರಿಸೋದಿದೆ, ಆಮೇಲೆ ಕೆಲವು ಮುದ್ರೆಗಳು ಅವೆಲ್ಲ ತೋರಿಸೋದಿದೆ. ಅದರಿಂದ ಚೇರ್ ಹಾಕ್ಕೊಂಡು ಆ ಕಡೆ ಬನ್ನಿ. ಆಮೇಲೆ ಇಲ್ಲಿ ಕೂತ್ಕೊಂಡಿರೋರು ಸಾಧ್ಯವಾದಷ್ಟು ಮುಂದೆ ಕೂತ್ಕೊಂಡು. ಅನೇಕ ವಿಷಯಗಳನ್ನು ಹೇಳಿದಾಗ ಅದರಲ್ಲಿ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪೂಜೆಯ ವಿಚಾರವನ್ನು ಹೇಳಿದೆ. ಮಧ್ಯದಲ್ಲಿ ಶ್ರೀಚಕ್ರದ ವಿಚಾರವನ್ನು ಸಹ ಹೇಳ್ತಾ ಇದ್ದೆ. ಅದನ್ನು ನೀವು ಗಮನಿಸಿದ್ರಿ. ಶ್ರೀವಿದ್ಯೆ ಅನ್ನೋದ್ರ ಬಗ್ಗೆ ನಾನು ಹೇಳಿದಾಗ, ಶ್ರೀವಿದ್ಯೆ ಉಪಾಸನೆಯಲ್ಲಿ ಅತ್ಯಂತ ಮುಖ್ಯವಾಗಿರುವಂಥದ್ದು ಅಂದರೆ, ಶ್ರೀವಿದ್ಯಾ ಉಪಾಸನೆಯಲ್ಲಿ 3 ರೀತಿಯನ್ನು ಹೇಳುತ್ತಾರೆ. ಯಾವುದು ಅಂತಂದರೆ, ಒಂದು ಸ್ಥೂಲ, ಇನ್ನೊಂದು ಸೂಕ್ಷ್ಮ, ಇನ್ನೊಂದು ಪರ ಅಂತ ಹೇಳಿ 3 ರೀತಿಯನ್ನು ಹೇಳ್ತಾರೆ. ಸ್ಥೂಲ, ಸೂಕ್ಷ್ಮ, ಪರ ಅಂತ. ಸ್ಥೂಲ ಅಂತಂದರೆ ಬಹಿರ್ಯಾಗ ಅಂತ. ಅಂದರೆ ಈಗ ನಾವು ಮಾಡ್ತಕ್ಕಂತಹ ಪೂಜೆ, ಹೋಮ ಇವೆಲ್ಲ ಸ್ಥೂಲ, ಇದು ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಈ ರೀತಿ ಮಾಡುವಂಥದ್ದು. ಸೂಕ್ಷ್ಮ ಅಂತಂದರೆ ಕಣ್ಣಿಗೆ ಕಾಣಲ್ಲ, ಇದು ಅಂತರ್ಯಾಗ ಅಂತ. ಯಾವುದು ಅಂತಂದರೆ ನಾವು ಸ್ತೋತ್ರ ಹೇಳ್ಕೊಳ್ಳೋದು, ಪಾರಾಯಣ ಹೇಳ್ಕೊಳ್ಳೋದು, ಪಾರಾಯಣ ಮಾಡೋದು. ಇವನೇನಾದ್ರು ಇದ್ರೆ ನಿಮ್ಮ ಮನೆಯಲ್ಲಿ ಸ್ತೋತ್ರ ಈ ಥರ ಹೇಳ್ಕೊಂಡ್ರೆ ಯಾರಿಗೂ ಗೊತ್ತಾಗ್ಬೋದು, ಆಗದೇನೆ ಇರ್ಬೋದು. ಹಲೋ, ಪ್ಲೀಸ್ ಈ ಕಡೆ ಇನ್ನೂ ಮುಂದೆ ಬನ್ನಿ, ಇತ್ಲ ಬನ್ನಿ. ಯಾಕೆಂದರೆ ಇಲ್ಲಿ ಏನೇನೋ ತೋರಿಸೋದಿದೆ, ಅದಕ್ಕೆ ನಿಮ್ಗೆ ಈ ಕಡೆ ಬಂದರೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಹಾಗಾಗಿಯೇ ಪ್ಲೇಸನ್ನು ಶಿಫ್ಟ್ ಮಾಡಿಸಿದ್ದು ಇವತ್ತು. ಅದಕ್ಕೆ ಈ ಕಡೆ ಬರ್ರಿ ಅಂತ ಹೇಳಿದ್ದು. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಇದನ್ನು ಸೂಕ್ಷ್ಮ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದರಲ್ಲಿ ಹೇಳ್ತಾರೆ ಏನೊಂದು ಮಂದ, ಮಧ್ಯಮ ಮತ್ತು ಉತ್ತಮ ಅಂತ ಹೇಳ್ತಾರೆ. ಸ್ಥೂಲ ಅನ್ನೋದು ಯಾರಿಗೆ ಅಂತಂದರೆ, ನಾನು ಹೇಳಿದ್ನಲ್ಲ, ಈ ಬಹಿರ್ಯಾಗ ಅಂತ ಇದನ್ನು ಕರಿತೇವೆ. ಇದನ್ನು ಪೂಜೆ, ಹೋಮ ಇತ್ಯಾದಿಗಳು ಯಾರಿಗೆ ಅಂತಂದರೆ, ಯಾರಿಗೆ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಥವಾ ಮನಸ್ಸಿನಲ್ಲಿಯೇ ಸ್ತೋತ್ರ ಇತ್ಯಾದಿಗಳನ್ನು ಹೇಳ್ಕೊಳ್ಳಿಕ್ಕಾಗಲ್ಲ, ಆವಾಗ ನಾವೇನು ಮಾಡ್ತೀವಿ, ಯಾರ ಮೂಲಕ ಬರಾದರೂ ಮಾಡಿಸ್ಲಿಕ್ಕಾಗತ್ತೆ. ಹೌದು ತಾನೇ? ಹೋಮವನ್ನು ನಾವು ಮಾಡಲ್ಲ, ಬೇರೆ ಯಾರ ಮೂಲಕವೂ ಮಾಡಿಸ್ತೀವಿ. ಆದರೆ ಸ್ತೋತ್ರ ನಾವೆಲ್ಲರೂ ಹೇಳ್ಕೊಳ್ಬೋದು. ಈಗ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ನಾವೆಲ್ಲ ಹೇಳ್ಕೊಂಡ್ವಿ ಅಲ್ವಾ. ಇದು ಮೊದಲನೇದು ಹೋಮ ಇದು ಹೇಳಿದ್ದೇವಲ್ಲ, ಇದನ್ನು ಏನು ಹೇಳ್ತಾರೆ ಅಂತಂದರೆ, ಇದನ್ನು ಮಂದ ಅಧಿಕಾರಿಗಳು ಅಂತ. ಯಾರಿಗೆ ಸ್ತೋತ್ರ ಇತ್ಯಾದಿಗಳನ್ನು ಹೇಳ್ಕೊಳಕ್ಕಾಗಲ್ಲ ಅಂಥವರಿಗೆ ಅಂತ. ಸ್ತೋತ್ರ ಹೇಳ್ಕೊಳಕ್ಕಾಗಲ್ಲ ಅಂತ ಹೇಳಿಕೆ ಓಹೋ ಈಗ ಹೇಳ್ಕೊಳ್ತಾ ಇರೋರು ಗ್ರೇಟ್ ಅಂತ ಭಾವಿಸಬೇಕಾಗಿಲ್ಲ ನಾವು. ಯಾಕೆಂದರೆ ಎಷ್ಟೋ ಸಲ ಮಕ್ಕಳಿರ್ತಾರೆ ಚಿಕ್ಕವರು, ಅವ್ರಿಗೆ ಸ್ತೋತ್ರ ಹೇಳ್ಕೊಳಕ್ಕಾಗಲ್ಲ. ಯಾರೋ ಒಬ್ರಿಗೆ ತುಂಬ ವಯಸ್ಸಾಗಿರುತ್ತೆ, ಹೋಮ ಮಾಡಲಿಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ ಅವರಿಗೆ. ಅವಾಗ ಏನು ಮಾಡ್ಬೋದು, ಅಂಥವ್ರಿಗೆ ಏನು ಮಾಡ್ತೀವಿ ಅಂತಂದರೆ, ಅದಕ್ಕಿಂತಲೂ ಇನ್ನು ಮೇಲ್ಮಟ್ಟದ್ದು ಯಾವುದನ್ನು ನಾವು ಇವುಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಸ್ತೋತ್ರ ಇತ್ಯಾದಿಗಳನ್ನು ಹೇಳ್ಕೊಳ್ಬೋದು ಅಂತ. ಇದಕ್ಕಿಂತಲೂ ಶ್ರೇಷ್ಠವಾದನ್ನು ಪರ ಅಂತ ಕರೆದಿದ್ದಾರೆ. ಪರ ಅಂದರೆ ಶ್ರೇಷ್ಠ ಅಂತ. ಆ ಪರ ಅನ್ನೋದು ಯಾವುದು ಅಂತಂದರೆ, ಇದನ್ನು ಉತ್ತಮ ಅಂತ ಹೇಳ್ತಾರೆ. ಇದನ್ನು ಮಹಾಯಾಗ ಅಂತ ಕರೀತಾರೆ. ಇದನ್ನು ಭಾವನೋಪನಿಷತ್ತು ಅನ್ನೋದು ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪನಿಷತ್ತು ಇದನ್ನು ತುಂಬ ಚೆನ್ನಾಗಿ ವಿವರಿಸುತ್ತೆ. ಈಗ ನಾವು ಸ್ತೋತ್ರ, ಮಾನಸಿಕ ಪೂಜೆ ಇತ್ಯಾದಿಗಳನ್ನು ಮಾಡಬೇಕು ಅಂದರೆ ನಿನ್ನೆ ನಾವು ಮಾಡಿದ್ದು ಮಾನಸ ಪೂಜೆ ಅಲ್ವಾ. ಸ್ತೋತ್ರ, ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಂಡಿದ್ದೀವಿ. ಇವೆಲ್ಲವನ್ನು ಮೀರಿರೋದು ಇನ್ನೊಂದಿದೆ. ಯಾವುದು ಅಂತಂದರೆ, ನಾವು ದೇಹದ ಅಂತರಂಗದಲ್ಲಿಯೇ ಆ ದೇವತ್ವವನ್ನು ಒದಗಿಸಿಕೊಂಡ್ಬಿಟ್ಟು ನಾವು ಆ ಪೂಜೆಯನ್ನು ನಾವು ಮಾಡೋದು. ದೈಹಿಕವಾಗಿ ದೇಹದಲ್ಲಿಯೇ ಪೂಜೆಯನ್ನು ಮಾಡೋದು. ಇದನ್ನು ಮಹಾಯಾಗ ಅಂತ ನಾನು ಹಿಂದೊಂದು ಸಲ ಹೇಳಿದ್ದೆ ಅಂತ ಕಾಣುತ್ತೆ. ನಾವು ಈ ಪೋಶ್ಚರಲ್ಲಿ ಅಥವಾ ಈ ಥರ ಕುತ್ಕೊಂಡ್ವಿ ಅಂದರೆ ಅದೊಂದು ರೀತಿ ಅಂದರೆ ಶ್ರೀಚಕ್ರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅಂತ. ಯಾಕೆಂದರೆ ಇದು ತ್ರಿಕೋನ ಆದಾಗ ಆಗುತ್ತೆ. ನಾವು ಹೀಗೆ ಕೈ ಇಟ್ಕೊಂಡು ಕುತ್ಕೊಂಡ್ವಿ ಅಂತಂದರೆ ಇಲ್ಲಿಂದ ಇದು ತ್ರಿಕೋನ ಆದಾಗ ಆಗುತ್ತೆ. ಅದೇ ರೀತಿ ಈ ಕಾಲನ್ನು ಈ ರೀತಿ ಹಾಕ್ಕೊಂಡು ಕುತ್ಕೊಂಡ್ರೆ ಈ ಥರ ಒಂದು ತ್ರಿಕೋನ, ಅಂದರೆ ಒಂದು ತ್ರಿಕೋನದ ಮೇಲೆ ಇನ್ನೊಂದು ತ್ರಿಕೋನ ಇಟ್ಟಾಗೆ ಕಾಣಿಸುತ್ತೆ. ಇದು ಈ ರೀತಿಯಲ್ಲಿ ಇಟ್ಕೊಳ್ಳೋದ್ರ ಮೂಲಕವೇ ನಮ್ಮ ದೇಹದಲ್ಲಿಯೇ ದೇವಿಯನ್ನು ಆವಾಹನೆಯನ್ನು ಮಾಡಿಕೊಳ್ತಾ ಸ್ವಲ್ಪ ನೀರು ಬೇಕಿತ್ತಲ್ಲ, ದೇವಿಯನ್ನು ಆವಾಹನೆಯನ್ನು ಮಾಡ್ಕೊಳ್ತಾ ಉಪಾಸನೆಯನ್ನು ಮಾಡೋದಿದೆಯಲ್ಲ, ಇದನ್ನು ನಾವೇನಂತ ಕರಿತೇವೆ, ಇದನ್ನು ಪರಾಪೂಜೆ.
ಹಾಂ, ಓಕೆ, ಥ್ಯಾಂಕ್ ಯು. ಇದನ್ನು ಪರಾಪೂಜೆ ಅಂತ ಕರೀತೀವಿ. ಪರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಇದನ್ನು ಮಾಡಬೇಕು ಅಂತಂದರೆ, ಈ ಪರಾಪೂಜೆಯನ್ನು ಮಾಡಬೇಕು ಅಂದರೆ ಇದಕ್ಕೆ ಗುರುಗಳಿಂದ ಉಪದೇಶ, ಸರಿಯಾದ ಮಾರ್ಗದರ್ಶನ ಇತ್ಯಾದಿಗಳು ಬೇಕಾಗುತ್ತೆ. ಇದಕ್ಕೆ ಈ ಉಪಾಸನೆಗೆ ಈ ಪರಾಪೂಜೆಯನ್ನು ಮಾಡಿದಾಗ ನಾವೇನು ಮಾಡ್ತೀವಿ, ಇಡೀ ನಮ್ಮ ದೇಹವನ್ನೇ ಶ್ರೀಚಕ್ರ ಅಂತ ಭಾವಿಸಿ ಇದರಲ್ಲಿ ದೇವತೆಗಳು ಎಲ್ಲರಿದ್ದಾರೆ. ಈಗ ನೀವು ಲಲಿತಾ ಸಹಸ್ರನಾಮವನ್ನು ಓದಿದಾಗ ಷಟ್ಚಕ್ರಗಳಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಇವುಗಳನ್ನೆಲ್ಲ ನೀವು ಅದರಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರಲ್ವ. ಅದನ್ನು ನಾವು ನಮ್ಮ ದೇಹದಲ್ಲಿಯೇ ಕಲ್ಪಿಸ್ಕೊಡ್ತಾ ಹೋಗಬೇಕು. ಆ ರೀತಿ ಮಾಡಿ ಪೂಜೆ ಮಾಡೋದನ್ನು ನಾವು ಪರಾಪೂಜೆ ಅಂತ ಹೇಳಿ ಇದರಲ್ಲಿ ಕರೀತೇವೆ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು, ಹಾಗಾಗಿ ಶ್ರೀವಿದ್ಯಾ ಉಪಾಸನೆಯಲ್ಲಿ ಅತ್ಯಂತ ಮುಖ್ಯವಾದ್ದು ಅಥವಾ ಮ್ಯಾಕ್ಸಿಮಿಟಿ ಅಂತ ಕರಿತೀವಲ್ಲ, ಸರ್ವೋತ್ಕೃಷ್ಟವಾದ್ದು ಅಥವಾ ಮೇಲ್ಮಟ್ಟ ಯಾವುದು ಅಂತಂದರೆ ಶ್ರೀಚಕ್ರದ ಅರ್ಚನೆ. ಆ ಶ್ರೀಚಕ್ರದಲ್ಲಿ ನವ ಆವರಣ ಅಂತ ನಾವು ಕೇಳಿದ್ದೀವಿ. ನಿನ್ನೇನು ಸಹ ನಾನು ಹೇಳಿದ್ದೀನಿ, ನಮಗೂ ಎಲ್ಲ ಗೊತ್ತಿದೆ. ನವಾಭರಣ ಅಂತ ಹೇಳಿದರೆ ನೀವೆಲ್ಲ ಇದನ್ನು ನೋಡಿರ್ತೀರಿ. ಶ್ರೀಚಕ್ರ ನಿಮ್ಮ ಮನೆಯಲ್ಲೂ ಅನೇಕರು ಇಟ್ಕೊಂಡಿರ್ತೀವಿ. ಆದರೆ ನಮಗೆ ಇದ್ರ ವಿಚಾರ ಏನು ಅಂತ ನಮಗೆ ಗೊತ್ತಿರಲ್ಲ ಅಷ್ಟೇ. ಎಷ್ಟು ಅನೇಕ ಸಲ ನಾವು ಯಾವ್ಯಾವ ದೊಡ್ಡ ಅಂಗಡಿಗಳಿಗೆ ಹೋದರೆ ಅಂಗಡಿಯಲ್ಲೂ ದೊಡ್ಡ ಫೋಟೋ ಹಾಕ್ಕೊಂಡಿರ್ತಾರೆ. ಇವೆಲ್ಲ ಈ ಶ್ರೀಚಕ್ರ ಅನ್ನೋದು ಇದರಲ್ಲಿ ನವಾಭರಣ ಅಂತಂದರೆ ಏನೇನಿದೆ ಅಂತಂದರೆ, ಇದರಲ್ಲಿ ಭಾಳ ಚೆನ್ನಾಗಿ ಇದರಲ್ಲಿ ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ. ಶ್ರೀಚಕ್ರ ಅನ್ನೋದೇನಪ್ಪ ಅಂತಂದರೆ, ಶ್ರೀಚಕ್ರಮೇತದ್ವೈತಂ ಪರದೇವತಾಯ, ತಾಯಿ ಪಾರ್ವತಿಯ ಪ್ರತೀಕ. ಇದು ಶಿವಪಾರ್ವತಿಯರ ಸಮಾಗಮದ ಪ್ರತೀಕ, ಶಿವಶಕ್ತಿಯರ ಸಮಾಗಮದ ಪ್ರತೀಕ ಅಂತ ಹೇಳ್ತಾ ಇದರಲ್ಲಿ ಏನೇನಿದೆ ಅನ್ನೋದು ವಿಚಾರವನ್ನು ಹೇಳ್ತಾರೆ. ನನ್ನ ಹತ್ರ ಇರೋದು ಸಣ್ಣ ಸಣ್ಣವಿದ್ದಾವೆ, ಇದ್ದಿದ್ದರಲ್ಲಿ ಇದನ್ನು ದೊಡ್ಡದು ತೊಗೊಂಡು ಬಂದಿದ್ದೀನಿ. ನಿಮ್ಮ ಹತ್ರ ಯಾರಾದರೂ ಪುಸ್ತಕ ಇಟ್ಕೊಂಡಿದ್ರೆ ಅದನ್ನು ನೀವು ತೆಗೆದು ನಿಧಾನವಾಗಿ ನೋಡ್ಕೊಳ್ಬೋದು. ಈ ನವಾಭರಣಗಳು ಯಾವುದು ಅಂತಂದರೆ ಭಾಳ ಚೆನ್ನಾಗಿ ಹೇಳ್ತಾರೆ. ಮೊದಲನೇದಾಗಿ ಬಿಂದು, ಇದರಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಕಾಣಿಸ್ತಾ ಇದೆ, ನಿಮಗೆಲ್ಲರಿಗೂ ಕಾಣಿಸುತ್ತಲ್ವ. ಮಧ್ಯದಲ್ಲಿ ಒಂದು ಪಾಯಿಂಟ್ ಕಾಣಿಸುತ್ತೆ ನೋಡಿ, ಬಿಳಿಯದಾದಂಥ ಒಂದು ಪಾಯಿಂಟ್. ಇದರಲ್ಲಿ ಬೇಕಂತ ಇವರು ಗೋಲ್ಡ್ ಕಲರು ವೈಟ್ ಕಲರ್ ಹಾಕಿರೋದ್ರಿಂದ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದರಲ್ಲಿ ಏನೇನಿದೆ ಅಂತಂದರೆ, ಮೊದಲನೇದಾಗಿ ಬಿಂದು ಇದೆ, ಅದಾದಮೇಲೆ ಒಂದು ಟ್ರ್ಯಾಂಗಲ್ ಕಾಣಿಸುತ್ತೆ ಸಣ್ಣದು, ನೋಡ್ತಾ ಇದ್ದೀರಲ್ವ. ಅದಾದಮೇಲೆ ಒಂದು ಟ್ರ್ಯಾಂಗಲ್ ಕಾಣಿಸುತ್ತೆ, ಬಿಂದು ತ್ರಿಕೋಣ. ಅರ್ಥ ಆಗ್ತಾ ಇದೆಯಲ್ಲ ನಾ ಹೇಳೋದು? ಬಿಂದು ತ್ರಿಕೋಣ, ಅದಾದಮೇಲೆ ವಸು ಕೋಣ. ವಸು ಅಂತಂದರೆ ಅಷ್ಟವಸುಗಳು ಅಂತ ಲೆಕ್ಕ. ನಮ್ಮ ಸಂಸ್ಕೃತದಲ್ಲಿ ವಿಶೇಷತೆ ಏನು ಅಂದರೆ, ಸಂಖ್ಯೆಯನ್ನು ಹೇಳಬೇಕಾದ್ರೆ ಅವರದ್ರ ಬದಲಿ ಸಂಖ್ಯೆಯನ್ನು ಹೇಳೋದ್ರ ಬದಲಿ ಅವ್ರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಸಿಂಬಲ್ಗಳನ್ನು ಬಳಸ್ತಾರೆ. ಆ ಸಿಂಬಲ್ಗಳ ಮೂಲಕ ನಾವು ಸಂಸ್ಕೃತವನ್ನು ಅರ್ಥ ಮಾಡಿಕೊಂಡ್ರೆ ಇದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ವಸು ಅಂದರೆ ಅಷ್ಟವಸುಗಳು ಅಂತ ಲೆಕ್ಕ. ಇಲ್ಲಿ ವಸು ಕೋಣ ಅಂತಂದರೆ ಮೊದಲನೇದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬಿಂದು, ಅದಾದಮೇಲೆ ಒಂದು ಟ್ರ್ಯಾಂಗಲ್ ಇದೆ, ಅದಾದಮೇಲೆ ಎರಡನೇ ಆವರಣದಲ್ಲಿ 1 2 3 4 5 6 7 8 ಅಂದರೆ ಮೂರನೇ ರೌಂಡಲ್ಲಿ, ಮೊದಲನೇ ರೌಂಡಲ್ಲಿ ಬಿಂದು, ಅದಾದಮೇಲೆ ಒಂದು ಟ್ರ್ಯಾಂಗಲು, ಅದಾದಮೇಲೆ 8 ತ್ರಿಕೋನಗಳು ಇರೋದನ್ನು ಕಾಣ್ತೇವೆ. ಇದನ್ನು ವಸು ಕೋಣ ಅಂತ ಕರೀತಾರೆ. ವಸು ಅಂದರೆ ಅಷ್ಟವಸುಗಳು. 8 ತ್ರಿಕೋನ ಅಂತ ಹೇಳೋದಕ್ಕೆ ಅವರೇನು ಹೇಳಿದ್ದಾರೆ, ವಸು ಕೋಣ ಅಂತ ಮೊದಲನೇ ಆವರಣದಲ್ಲಿ ಹೇಳಿದರು. ಆ ವಸು ಕೋಣ ದಶಾರ ಯುಗ್ಮಂ. ವಸು ಕೋಣ ಅಂತ ಹೇಳಿದ್ರಲ್ಲಿ 8 ತ್ರಿಕೋನಗಳಿದೆ ಮೂರನೇ ಆವರಣದಲ್ಲಿ. 4ನೇ ಆವರಣದಲ್ಲಿ ಏನಂತ ದಶಾರ. ಅರ ಅಂತಂದರೆ ಈ ಗೇರಿಗೆ ಹಲ್ಲಿರುತ್ತಲ್ಲ, ಗೇರ್ ನಾವು ನೋಡಿದ್ದೀವಲ್ಲ, ಅದಕ್ಕೆ ಹಲ್ಲುಗಳಿರುತ್ತಲ್ಲ, ಅದನ್ನು ಅರ ಅಂತ ಕರೀತಾರೆ. ಅದಕ್ಕೆ ದಶಾರ ಯುಗ್ಮ ಅಂದರೆ ಅಂತಹ 10 ಹಲ್ಲುಗಳಿರ್ತಕ್ಕಂಥ ಅಥವಾ 10 ತ್ರಿಕೋನಗಳಿರ್ತಕ್ಕಂಥದ್ದು ಯುಗ್ಮ 2 ಇದೆ ಅಂತ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಮೊದಲನೇದು 8 ಆಯಿತು, ಆಮೇಲೆ ನೋಡಿ 1 2 3 4 5 6 7 8 9 10 ಇದು ಮೊದಲನೆಯದು ಅಂತರ್ದಶಾರ ಅಂತ ಇದನ್ನು ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಇದು ಅಂತರ್ದಶಾರ ಅಂತ. ಅದರ ಹೊರಗಡೆಗೆ ಇಲ್ಲಿ ಟ್ರ್ಯಾಂಗಲ್ ಕಾಣಿಸ್ತಾ ಇದ್ದಾವಲ್ಲ, ಇದನ್ನು ಏನಂತ ಕರಿತೀವಿ ಅಂದರೆ ಬಹಿರ್ದಶಾರ ಅಂತ ಕರಿತೀವಿ. 1 2 3 4 5 6 7 8 9 10 ಇಲ್ಲಿಂದ ಶುರು ಮಾಡಿದೆ ನಾನು. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರ್ತಾ ಇದ್ದೀನಿ. ಇದು ಬಹಿರ್ದಶಾರ ಅಂತ. ಒಳಗಡೆಗೆ 10 ತ್ರಿಕೋನಗಳದ್ದು ಒಂದು ಸರ್ಕಲ್ ಇದೆ, ಹೊರಗಡೆಗೆ 10 ತ್ರಿಕೋನಗಳದ್ದು ಒಂದು ಸರ್ಕಲ್ ಇದೆ. ಇದಾದಮೇಲೆ ಮತ್ತೆ ಇನ್ನೊಂದು ಇದೆಯಲ್ಲ ಇಲ್ಲಿ ಅಂತಂದರೆ, ಇದು ಯಾವುದು ಅಂತಂದರೆ ಮನ್ವಶ್ರ ಅಂತ ಕರೀತಾರೆ. ಮನುಗಳು ಅಂತಂದರೆ ಈ ಭೂಲೋಕವನ್ನು ಆಳಿದಂಥ ಪ್ರಸಿದ್ಧವಾದಂತಹ ರಾಜರು. ಅವರು ಎಷ್ಟು ಜನ ಇದ್ದಾರೆ ಅಂದರೆ 14 ಜನಗಳಿದ್ದಾರೆ. ಹಾಗಾಗಿ 14 ಅಂತ ಹೇಳೋದಕ್ಕೆ ಮನು ಅನ್ನೋ ಶಬ್ದವನ್ನು ಬಳಸಿದರು. ಇಲ್ಲಿಂದ ಎಣಿಸಿ ನೋಡಿದರೆ ಗೊತ್ತಾಗುತ್ತೆ. 1 2 3 4 5 6
7 8 9 10 11 12 13 14 ನಾನು ಇಲ್ಲಿಂದ ಪ್ರಾರಂಭ ಮಾಡಿದೆ, ಇಲ್ಲಿಗೆ ಎಂಡ್ ಮಾಡಿದೆ. 14 ಇರ್ತಕ್ಕಂಥದ್ದು ಇನ್ನು ಹೊರಗಡೆಯೇ ಇನ್ನೊಂದು ಚಕ್ರ ಆಯಿತು. ಇದಾದಮೇಲೆ 8 ದಳದ ಕಮಲಗಳ 8 ಕಮಲ ದಳಗಳದ್ದು ಒಂದು ವೃತ್ತ ಇದೆ. 1 2 3 4 5 6 7 8. ಇದರದ್ದು ವಿಶೇಷತೆ ಏನು ಅಂದರೆ ವಿವರಣೆಯನ್ನು ಭಾಳ ಚೆನ್ನಾಗಿ ಕೊಡ್ತಾರೆ. ಇವು ಕಂಟಿನ್ಯೂಡ್. ಇವರು ಒಂದು ದಳಕ್ಕೂ ಇನ್ನೊಂದು ದಳಕ್ಕೂ ಮಧ್ಯದಲ್ಲಿ ಗ್ಯಾಪ್ ಇರಲ್ಲ, ಹೀಗೆ ಬರಿಬೇಕಾದ್ದು. ಯಾಕೆ ಅಂತಂದರೆ ಒಂದು ದಳವನ್ನು ನಾವು ಇಲ್ಲಿಂದ ಪ್ರಾರಂಭ ಮಾಡಿದರೆ ಇದು ಇಲ್ಲಿ ಎಂಡ್ ಆಯಿತು ಅಂತ ಹೇಳಿಕೆ ಅದರ ಮುಂದಿನ ದಳ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದು ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಂದ ಅದರ ಮುಂದಿನ ದಳ ಪ್ರಾರಂಭ ಆಗುತ್ತೆ, ಅದರ ಮುಂದಿನ ದಳ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದರ ಅರ್ಥ ಏನು ಅಂದರೆ ಇದು ಎಂಡ್ಲೆಸ್, ಅನಾದಿ, ಅನಂತ ಅಂತ ಅರ್ಥ. ಅದಕ್ಕೆ ಇದು 8 ದಳ ಆಯಿತು. ಇದಾದಮೇಲೆ ಹೊರಗಡೆಗೆ ಇನ್ನೊಂದಿದೆ. ಇದಕ್ಕೇನಂತ ಕರಿತೀವಿ? ನಾಗದಳ ಸಂಯುತ ಷೋಡಶಾರಂ. ಇದಕ್ಕೇನು ಮಾಡ್ತಾರೆ? 8 ದಳ ಅನ್ನೋದಕ್ಕೆ ನಾಗದಳ ಅಂತ ಬಳಸ್ತಾರೆ. ನಾಗ ಅಂದರೆ ಆನೆ ಅಂತ ಅರ್ಥ. ಹಾವಿಗೂ ನಾಗ ಅಂತ ಬಳಸ್ತೇವೆ. ಆದರೆ ಸಂಸ್ಕೃತದಲ್ಲಿ ಕವಿಗಳು ಇಂಥ ಚತುರತೆಯನ್ನು ಮಾಡೋದು ಜಾಸ್ತಿ. ನಾಗದಳ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ ಇದು 8 ದಿಕ್ಕಿಗೆ 8 ದಳ ಇದೆ. ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ಪೂರ್ವ ಅಂತ ಇಟ್ಕೊಂಡ್ರೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಆಯಿತು. ಹಾಗಾದ್ರೆ ಇದು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಆಯಿತು. ಯಾಕೆ ಇದನ್ನು 8 ದಳವನ್ನು ನಾಗದಳ ಅಂತ ಕರೆದ್ರು ಅಂತಂದರೆ ನಮಗೆಲ್ಲ ಗೊತ್ತಿದೆ. ನಾವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳುತ್ತೆ? ಈ ಭೂಮಿಯನ್ನು ಆದಿಶೇಷ ಎತ್ತಿ ಹಿಡ್ಕೊಂಡಿದ್ದಾನೆ, ಅವನಿಗೆ ಭಾರ ಆಗಬಾರ್ದು ಅಂತ 8 ದಿಕ್ಕಿಗೆ 8 ಆನೆಗಳು ಅದಕ್ಕೆ ಭೂಮಿಗೆ ಸಪೋರ್ಟ್ ಮಾಡಿದೆ ಅಂತ ಹೇಳ್ತೀವಿ. ಹಾಗಾಗಿ ಇದು 8 ದಿಕ್ಕಿಗೂ ಬರೋದರಿಂದ ಇದಕ್ಕೇನು ಮಾಡಿದ್ದಾರೆ? ಆನೆಗಳ ಪ್ರತೀಕವಾಗಿ ಇವನ್ನೇನಂತ ಕರೆದಿದ್ದಾರೆ? ನಾಗದಳ. 8 ದಳ ಇದೆ ಅಂತ ಕರೆದ್ರು. ಅದರ ಹೊರಗಡೆಗೆ 16 ದಳ ಇದೆ. ಇಲ್ಲಿಂದ ಲೆಕ್ಕ ಹಾಕಿದರೆ 1 2 3 4 5 6 7 8 9 10 11 12 13 14 15 16. ಇದು ಷೋಡಶಾರ ಅಂತ ಕರಿತೀವಿ. ಇದಕ್ಕೆ ಅರ ಅಂದರೆ ಏನು ಗೇರ್ ಅಂತ ಹೇಳ್ತೀವಲ್ಲ, ಇಂಥವು ಷೋಡಶಾರ. 16 ಅರಗಳು ಇರ್ತಕ್ಕಂಥದ್ದು, 16 ಗೇರ್ಗಳಿರುವಂಥದ್ದು ಅಥವಾ 16 ದಳಗಳಿರುವಂಥದ್ದು. ಇದಾದಮೇಲೆ 3 ಸರ್ಕಲ್ಸ್ ಕಾಣಿಸ್ತಾ ಇದೆ. ಅರ್ಥ ಆಗ್ತಾ ಇದೆ ಅಲ್ವಾ? ವೃತ್ತತ್ರಯಂ ಅಂತ ಅದನ್ನು ಕರೆದಿದ್ದಾರೆ. ವೃತ್ತತ್ರಯಂ ಅಂತ ಹೇಳಿ ಇದಾದಮೇಲೆ ಇಲ್ಲೇನೋ ಹಿಂಗೆ ಓಪನಿಂಗ್ ಏನೋ ಕೊಟ್ಟಿದ್ದಾರಲ್ಲ, ಇದೇನು ಅಂತಂದರೆ ಧರಣಿ ಸದನತ್ರಯ ಅಂತ, ಭೂಹು ಭುವಃ ಸ್ವಃ ಅಂತ ಹೇಳುವಂಥ 3 ಭೂಮಿಯ ಇದನ್ನು ಭೂಮಿಯನ್ನು ಹೇಳ್ತಕ್ಕಂಥ ಧರಣಿತ್ರಯ ಅಂಥೇಳಿ, ಧರಣಿ ಸದನತ್ರಯಂಚ, ಮತ್ತು ಅದಕ್ಕೆ ದ್ವಾರಗಳು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ದ್ವಾರಗಳು, ಇವನ್ನೆಲ್ಲ ಕೊಟ್ಟು ಇದನ್ನು ಶ್ರೀಚಕ್ರಂ, ಇದನ್ನೇ ಶ್ರೀಚಕ್ರ ಅಂತ ಕರೆದಿದ್ದಾರೆ. ಈ ಶ್ರೀಚಕ್ರ ಎಲ್ಲಿ ಹುಟ್ಟಿತು ಇದು ಅಂತಂದರೆ ಪರದೇವತಾಯ, ಆ ತಾಯಿ ಜಗದಂಬಿಕೆ ಇದ್ದಾಳಲ್ಲ ಅವಳಿಂದ ಹುಟ್ಟಿರ್ತಕ್ಕಂಥದ್ದು ಈ ಶ್ರೀಚಕ್ರ ಅಂತ ಹೇಳಿ ಇದ್ರ ವಿವರಣೆಯನ್ನು ಕೊಟ್ಟರು. ಈಗೇನಾಯಿತು? ಮೊದಲನೇದು ಬಿಂದು, ಅದಾದಮೇಲೆ ತ್ರಿಕೋನ, ಅದಾದಮೇಲೆ 8 ತ್ರಿಕೋನಗಳು, ಆಮೇಲೆ 10 ತ್ರಿಕೋನ, ಒಂದು ಅಂತರ್ದಶಾರ, ಮತ್ತು ಅದೇ 10 ತ್ರಿಕೋನ ಬಹಿರ್ದಶಾರ, ಅದಾದಮೇಲೆ 14 ತ್ರಿಕೋನಗಳು, ಚತುರ್ದಶ ಅಥವಾ ಮನ್ವಶರ ಅಂತ ಕರೀತಾರೆ, ಅದಾದಮೇಲೆ 8 ದಳಗಳು, ಅದಾದಮೇಲೆ 16 ದಳಗಳು, ಆಮೇಲೆ 3 ಸರ್ಕಲ್ ವೃತ್ತತ್ರಯ, ಆಮೇಲೆ ಧರಣಿ ಸದನ ಅಂಥೇಳಿ ಈ 3 ಗೆರೆಗಳು ಹೀಗೆ ಬಂದಿರೋದನ್ನು ಕಾಣ್ತೀವಿ. ಇದು ಶ್ರೀಚಕ್ರ. ಇದರ ರೂಪ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅಲ್ವಾ? ಇನ್ನು ಇದನ್ನು ಯಾಕೆ ಇಷ್ಟು ಹೇಳಿದೆ ಅಂದರೆ, ನಾವು ಈ ನವಾರಭರಣ ಮಂತ್ರವನ್ನು ನಾನು ಈಗ ಖಡ್ಗಮಾಲಾ ಸ್ತೋತ್ರವನ್ನು ಹೇಳ್ತಾ ಇದ್ದೀನಲ್ಲ, ಈ ನೀವು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಂಡಾಗ ಅದರಲ್ಲಿ ಎಷ್ಟೆಷ್ಟೋ ದೇವತೆಗಳ ವಿಚಾರ ಎಲ್ಲ ಬರುತ್ತೆ. ವಶಿನ್ಯಾದಿ ವಾಗ್ದೇವತೆಗಳು ಅಂತ ಬರುತ್ತೆ. ಅವರೆಲ್ಲ ಎಲ್ಲಿರ್ತಾರೆ? ಅವರೆಲ್ಲ ಈ ಶ್ರೀಚಕ್ರದಲ್ಲೇ ಇರ್ತಾರೆ. ನಿನ್ನೆ ನಾವು ಮಾತಾಡ್ತಾ ಇರಬೇಕಾದ್ರೆ ನಾನು ಒಂದು ವಿಷಯ ಹೇಳಿದೆ. ಪಾಡ್ಯದಿಂದ ಹುಣ್ಣಿಮೆಯ ತನಕ ಪಂಚದಶಿ ಮಂತ್ರದಲ್ಲಿ ಬರ್ತಕ್ಕಂಥ 15 ದೇವತೆಗಳು, ಅದಕ್ಕೆ ಶ್ರೀಮನ್ನ ಅಕ್ಷರವನ್ನು ಸೇರಿಸಿದರೆ ಷೋಡಶಿ ಆಗುತ್ತೆ. ಪಾಡ್ಯದಿಂದ ಹುಣ್ಣಿಮೆ ತನಕ ಅಥವಾ ಪಾಡ್ಯದಿಂದ ಅಮಾವಾಸ್ಯೆ ತನಕ ಹೇಳಿದ್ನಲ್ಲ, ಅವರೆಲ್ಲ ಈ ಶ್ರೀಚಕ್ರದಲ್ಲೇ ಬರ್ತಾರೆ. ಅದೇ ರೀತಿ ಇದನ್ನು ಈ ಶ್ರೀಚಕ್ರದ ಅರ್ಚನೆಯನ್ನು ಮಾಡಬೇಕಾದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಖಡ್ಗಮಾಲಾ ಸ್ತೋತ್ರವನ್ನು ಹೇಳ್ಕೊಳ್ಬೇಕಾದ್ರೆ ಪ್ರತಿಯೊಂದು ಆವರಣಕ್ಕೆ ಇದ್ದದ್ದು ವಿಶೇಷತೆ ಏನು ಅಂದರೆ, ಯಾಕೆ ಇಷ್ಟನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ಶ್ರೀಚಕ್ರದ ಪೂಜೆ ಮಾಡೋದಂದ್ರೆ ನಾವೇನು ಮಾಡಿಬಿಡ್ತೀವಿ? ಸುಮ್ಮನೆ ಅದು ಇಟ್ಕೊಂಡ್ಬಿಡ್ತೀವಿ, ಶಕ್ತಿ ಅನುಸಾರ ಅದನ್ನು ಪೂಜೆ ಮಾಡಿ ಎಂಥ ಒಂದು ಕುಂಕುಮ ಧೂಪ ದೀಪ ಇಷ್ಟು ಮಾಡ್ತೇವೆ. ಹಾಗಲ್ಲ ಅದು ಹಾಗಾದ್ರೆ ಅದು ಮಾಡೋದು ತಪ್ಪೇ ಅಂತಂದರೆ ತಪ್ಪಲ್ಲ. ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಅಷ್ಟು ಮಾಡ್ತೀವಿ, ಅಷ್ಟನ್ನು. ಹೌದು ತಾನೆ? ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀವಿ. ಗೊತ್ತಿದ್ದು ಶ್ರೀಚಕ್ರದ ಉಪಾಸನೆಯನ್ನೇ ಮಾಡೋದಿದ್ದರೆ ಅದು ಬಹಳ ವಿಶಿಷ್ಟವಾಗಿದೆ. ಪ್ರತಿಯೊಂದು ಆವರಣವನ್ನು ಪೂಜೆ ಮಾಡ್ತಾ
ಮೊದಲು ಇಲ್ಲಿಂದ ಪೂಜೆ ಮಾಡ್ತಾ ಮಾಡ್ತಾ ಹೋಗಿ ಇಲ್ಲಾದರೂ ಐಕ್ಯ ಆಗಬೇಕು, ಅಥವಾ ಇಲ್ಲಿಂದ ಪೂಜೆ ಮಾಡ್ತಾ ಹೊರಗಾದರೂ ಬರಬೇಕು. ಹೀಗೆ ಮಾಡ್ತಾ ಪ್ರತಿಯೊಂದಕ್ಕೂ ಪೂಜೆ ಮಾಡ್ತಾ ಇರಬೇಕಾದ್ರೆ ಇದು ಸಾಮಾನ್ಯವಾಗಿ ತುಂಬ ಒಂದು 3-4 ಗಂಟೆಗಳ ಕಾಲ ನಡೀತಕ್ಕಂಥ ಪೂಜೆ. ಪ್ರತಿಯೊಂದು ಪೂಜೆಯನ್ನು ಮಾಡ್ತಾ ಮಾಡ್ತಾ ಅಲ್ಲಿಗೆ ಪ್ರತ್ಯೇಕವಾದ ದೇವತೆಗಳನ್ನು ಆವಾಹನೆ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯ, ನಿನ್ನೆ ನಾನು ಹೇಳಿದ್ನಲ್ಲ ಷೋಡಶೋಪಚಾರ ಪೂಜೆ ಮಾಡಿ ಅದಾದಮೇಲೆ ಆ ದೇವತೆಗಳನ್ನು ನಮ್ಮ ಮನಸ್ಸಲ್ಲಿ ಕಲ್ಪಿಸಿಕೊಂಡು ಆಮೇಲೆ ಅದಕ್ಕೆ ಮುದ್ರೆಯನ್ನು ಪ್ರದರ್ಶನ ಮಾಡಬೇಕು ಅಂತ. ದಶಮುದ್ರಾ ಸಮಾಶ್ರಿತ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ನೋಡಿ. ಅದಕ್ಕೆ 10 ಮುದ್ರೆಗಳನ್ನು ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮುದ್ರೆಗಳನ್ನು ತೋರಿಸಿ, ಆ ಮುದ್ರೆಗಳನ್ನು ತೋರಿಸಿ ಈಗ ಇದನ್ನು ಪೂಜೆ ಮಾಡ್ತಾಯಿದ್ವಿ. ಇದೇನಿದು ಧರಣಿ ಸದನ ಅಂತ ಹೇಳಿದ್ವಿ, ಭೂಸದನ ಅಂತ ಹೇಳಿದ್ವಿ ಅಲ್ವಾ. ಇದಕ್ಕೆ ಪೂಜೆ ಮಾಡಿ ಆದಮೇಲೆ ಇದಕ್ಕೆ ಯಾವ ಮುದ್ರೆಯನ್ನು ತೋರಿಸ್ಬೇಕೋ ತೋರಿಸಿ ಅಲ್ಲಿರ್ತಕ್ಕಂಥ ದೇವತೆಗಳ ಅನುಗ್ರಹ ಪಡ್ಕೊಂಡು ಸರಿ ಇನ್ನು ನಾನು ಮುಂದೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಆ ಪ್ರಸಾದ ಸ್ವೀಕಾರ ಮಾಡಿ ಇಲ್ಲಿಗೆ ಹೋಗಬೇಕು. ಮತ್ತು ಇಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಂತ್ರಗಳು ಸ್ತೋತ್ರಗಳು, ಮಾಡಬೇಕಾಗಿರುವಂತಹ ನೈವೇದ್ಯ, ಅದಕ್ಕೆ ಏರಿಸಬೇಕಾದಂತಹ ಹೂಗಳು ಇವೆಲ್ಲ ಆಗಿ ಮತ್ತೆ ಧೂಪ ದೀಪ ನೈವೇದ್ಯ ಇತ್ಯಾದಿಗಳಾದಮೇಲೆ ಮತ್ತೆ ಇದಕ್ಕೊಂದು ಮುದ್ರೆ ಪ್ರದರ್ಶನವನ್ನು ಮಾಡಿ ಅದಾದಮೇಲೆ ಇಲ್ಲಿಯ ದೇವತೆಗಳನ್ನು ಕಲ್ಪನೆಯನ್ನು ಮಾಡಿಕೊಂಡು ಸ್ಥಾಪನೆ ಪೂಜನೆ ಎಲ್ಲ ಮಾಡಿ ಆದಮೇಲೆ ಅವರ ಪ್ರಾರ್ಥನೆಯನ್ನು ಪಡ್ಕೊಂಡು ಅಲ್ಲಿಂದ ಷೋಡಶಾರಕ್ಕೆ ಹೋಗಬೇಕು. ಈ ರೀತಿ ಹಾಗೆ ಮುಂದೆ ಹೋಗೋದು, ಅಥವಾ ಬಿಂದುವಿಗೆ ಪೂಜೆ ಮಾಡಿ ಹೀಗೆ ಬರ್ತಕ್ಕಂಥದ್ದು ಈ ರೀತಿ ಇದೆ. ಹಾಗಾಗಿ ಇದೊಂದು ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ವಿಶೇಷವಾದಂಥ ಒಂದು ಪೂಜೆ ಇದಕ್ಕೆ ಈ ಶ್ರೀಚಕ್ರದ ಅಂತ ಕ್ಷಣಿಕೆಯಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಅನ್ನುವ ವಿಚಾರವನ್ನು ನಮಗೆ ಯಾವುದು ಹೇಳುತ್ತೆ ಅಂತಂದರೆ ಖಡ್ಗಮಾಲಾ ಸ್ತೋತ್ರ ಹೇಳುತ್ತೆ. ದೇವಿ ಖಡ್ಗಮಾಲಾ ಸ್ತೋತ್ರ ನಮಗೆ ಈ ವಿಚಾರವನ್ನು ಹೇಳುತ್ತೆ. ನಿನ್ನೆ ನಾವು ಹೇಳಬೇಕಾದ್ರೆ ಇದನ್ನೆಲ್ಲ ಹೇಳಿದ್ವಿ. ವಾಗ್ಭವಕೂಟ ಅಂತ ನಾನು ಹೇಳಿದೆ, ಕೈಯೇ ಈಲ ಕ್ರೀಮ್, ಕಾದಿ ವಿದ್ಯೆ ಸಾದಿ ವಿದ್ಯೆ ಹಾದಿ ವಿದ್ಯೆ ಇವುಗಳ ಬಗ್ಗೆ ಎಲ್ಲ ಹೇಳಿದ್ವಲ್ಲ, ಆ 15 ಅಕ್ಷರಗಳು ಅಂತ ಹೇಳಿ ಇವರೆಲ್ಲ ಎಲ್ಲೆಲ್ಲಿರ್ತಾರೆ, ಯಾವ ಕಡೆಗಿರ್ತಾರೆ ಇತ್ಯಾದಿ ವಿಚಾರಗಳಷ್ಟೂ ನಮಗೆ ವಿವರಗಳು ಗೊತ್ತಾಗೋದು ಯಾವುದರಿಂದ ಅಂದರೆ ಶ್ರೀಚಕ್ರದ ಅರ್ಚನೆಯಿಂದ ಮತ್ತು ಆ ದೇವತೆಗಳಿಂದ. ಜೊತೆಗೆ ನಮಗೆಲ್ರಿಗೂ ಒಂದು ಮನಸ್ಸಲ್ಲಿ ಒಂದು ಕುತೂಹಲ ಇರುತ್ತಲ್ವ, ಸರಿ ಶ್ರೀಚಕ್ರ ಪೂಜೆ ಮಾಡಿದರೆ ಏನು ಉಪಯೋಗ ನಮಗೆ? ಹೌದು ತಾನೆ, ಎಲ್ಲರೂ ಪೂಜೆ ಮಾಡ್ತಾರೆ, ನಾವು ಮಾಡಬೇಕು ಅಂತ ಅನಿಸುತ್ತೆ, ಹಾಗೆ ಮಾಡ್ತೀವಿ ನಿಜ. ಶ್ರೀಚಕ್ರದ ಪೂಜೆ ಮಾಡೋದ್ರಿಂದ ಏನು ಉಪಯೋಗ? ಶ್ರೀಚಕ್ರದಲ್ಲೂ ಅನೇಕ ಥರ ಇರೋದನ್ನು ನಾವು ನೋಡ್ತೀವಿ. ಒಂದು ಅದಕ್ಕೆ ಹೇಳ್ತಾರೆ ಏನಪ್ಪ ಅಂತ, ಭೂಪೃಷ್ಠ, ಕೂರ್ಮಪೃಷ್ಠ, ಮೇರುಪೃಷ್ಠ ಅಂತ ಹೇಳಿ. ಭೂಪೃಷ್ಠ ಅಂದರೆ ಫ್ಲ್ಯಾಟ್ ಆಗಿರುತ್ತಲ್ಲ, ಅದು ತಗಡಿನಲ್ಲಿರುತ್ತಲ್ಲ, ಅದು ಭೂಪೃಷ್ಠ. ಕೂರ್ಮಪೃಷ್ಠ ಅಂದರೆ ಸ್ವಲ್ಪ ಬಲ್ಜಾಗಿರುತ್ತೆ, ಅದಕ್ಕೆ ತಾಮ್ರದ್ದು ಅಥವಾ ಇದರಲ್ಲಿ ಚಿನ್ನದ್ದು ಬೆಳ್ಳಿದೆಲ್ಲ ಮಾಡಿಸಿ ಇಟ್ಕೊಂಡಿರ್ತಾರೆ, ಸ್ವಲ್ಪ ಬಲ್ಜಾಗಿರುತ್ತೆ ಅಂಥದನ್ನು ಕೂರ್ಮಪೃಷ್ಠ ಅಂತ. ಕೂರ್ಮ ಅಂತಂದರೆ ಆಮೆ ಬೆನಿದ್ದಾಗೆ ಅಂತ. ಮೇರುಪೃಷ್ಠ ಅಂತಂದರೆ ಹೇಗೆ ಬೆಟ್ಟ ಹೇಗೆ ಮೇಲ್ಮೇಲೆ ಎತ್ತರ ಇರುತ್ತೆ ಹೀಗೆ ಕಂಡು ಅದರಲ್ಲಿ ಅಷ್ಟು ಸ್ಪಷ್ಟವಾಗಿ ದಳಗಳು ಅಥವಾ ಈ ಅರಗಳು ಅಂತ ನಾವು ಹೇಳಿದ್ವಲ್ಲ, ಇವೆಲ್ಲ ತೋರಿಸಿದ್ವಲ್ಲ. ಈಗ ಇಷ್ಟು ತ್ರಿಕೋನಗಳು ಇಂತಿಂಥವು, ಮಧ್ಯದಲ್ಲಿ ತ್ರಿಕೋನ, ಮಧ್ಯದಲ್ಲಿ ಆ ಪಾಯಿಂಟ್, ಇದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಇದನ್ನೇನಂತ ಕರಿತೀವಿ? ಮೇರುಪೃಷ್ಠ ಅಂತ ಕರಿತೀವಿ. ಪೃಷ್ಠ ಅಂದರೆ ಹಿಂಭಾಗ ಅಥವಾ ಬೆನ್ನು ಅಂತ ಅರ್ಥ. ಮೇರುಪೃಷ್ಠ ಅಂತ ಕರಿತೀವಿ. ಭಾಳ ಅದ್ಭುತವಾದಂತಹ ಭಾಸ್ಕರರಾಯಮುಖಿ ಅಂತ ಹೇಳಿ ಯಾವುದಕ್ಕೆ ಲಲಿತಾ ಸಹಸ್ರನಾಮಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಮೊಟ್ಟಮೊದಲ ವ್ಯಕ್ತಿ ಅವರು. ಶ್ರೀಚಕ್ರದ ಉಪಾಸಕರು ಅವರು ಪೂಜೆ ಮಾಡ್ತಾ ಇದ್ದಂತಹ ಪಂಚಲೋಹದ ಶ್ರೀಚಕ್ರ ನಮ್ಮ ಶೃಂಗೇರಿ ಇದರಲ್ಲಿ ಕೂಡಲಿ ಮಠದಲ್ಲಿದೆ. ಈಗಲೂ ಪ್ರತಿದಿನ ಪೂಜೆ ಆಗ್ತಾ ಇರುತ್ತೆ, ನೀವು ನೋಡ್ಬೋದು. ಅದು ಪಂಚಲೋಹದ್ದು, ಅದನ್ನು 3 ಬ್ಯಾಗ್ ಪ್ರತ್ಯೇಕ ಮಾಡ್ಬೋದು. ಅದನ್ನು ಇಷ್ಟತ್ರ ಇದೆ, ಅದು ಪ್ರತ್ಯೇಕವಾಗಿ ವಿಭಾಗ, ಅದನ್ನು ತೆಗೆದು ಇಡಲಿಕ್ಕೂ ಬರೋವಂಥದ್ದು. ನೀವು ಯಾವಾಗಾರು ಒಂದು ಸಲ ಹೋದಾಗ ಗುರುಗಳ ಪೂಜೆ ಮಾಡ್ತಾ ಇರ್ತಾರೆ, ಹೋಗಿ ಅದನ್ನು ನೋಡಿ ದರ್ಶನ ತೊಗೊಂಡು ಬನ್ನಿ. ಅದಕ್ಕೆ ಅಲ್ಲಿದೆ ಅಂತ ಹೇಳಿದ್ದಿಲ್ಲ, ಹತ್ತಿರದಲ್ಲೇ ಇದೆ ಅಂತ. ನನಗೆ ಅದನ್ನು ಈಗಿರೋ ದೊಡ್ಡ ಗುರುಗಳಲ್ಲ, ಮುಕ್ತರಾದರಲ್ಲ, ಆ ಗುರುಗಳಿಂದ ನನಗೆ ಒಂದು ಮಂತ್ರ ಉಪದೇಶ ಆಗಿತ್ತು. ಅಲ್ಲಿ ಇದ್ದಾಗ ನಾನು ಮಠದಲ್ಲಿ ಒಂದು 2-3 ದಿನ ಇದ್ದಾಗ ಅವರು ಅದರ ಪೂಜೆಯನ್ನು ಮಾಡಿ ತೋರಿಸ್ತಾ ಅದರ ವಿಚಾರಗಳನ್ನೆಲ್ಲ ಹೇಳಿದರು. ಶ್ರೀಚಕ್ರದ ಬಗ್ಗೆ ಅಥೆಂಟಿಕೇಟಿವ್ ಆಗಿ ಮಾತನಾಡ್ತಕ್ಕಂಥ ಭಾರತದಲ್ಲಿರ್ತಕ್ಕಂತಹ ಕೇವಲ 4-5 ಜನಗಳಲ್ಲಿ ಆ ಮುಕ್ತರಾದ ಗುರುಗಳು ಒಬ್ಬರು. ಅವರು ಶ್ರೀಚಕ್ರದ ಬಗ್ಗೆ ಅಥೆಂಟಿಕೇಟೆಡ್ ಆಗಿ ಮಾತನಾಡ್ತಕ್ಕಂಥವ್ರು ಅವರಿದ್ದರು. ಹಾಗಾಗಿ ಇದರಿಂದ ಏನು ಲಾಭ ನಮಗೆ? ಪೂಜೆ ಮಾಡೋದ್ರಿಂದ ನಮಗೆ ವೈಯಕ್ತಿಕವಾಗಿ ಏನು ಲಾಭ ಅಂತಂದರೆ ಭಾಳ ಚೆನ್ನಾಗಿ ಹೇಳ್ತಾರೆ. ಏನಪ್ಪ ಅಂದರೆ ಯತ್ರಾಸ್ತಿ ಭೋಗೋ ನಚತತ್ರ ಮೋಕ್ಷ. ಕೆಲವು ದೇವತೆಗಳಿದ್ದಾರೆ, ಅವರೆಲ್ಲ ಹೇಗೆ ಅಂತಾರೆ, ನಮಗೆ ಲೌಕಿಕವಾದ ಭೋಗಗಳನ್ನು ಕೊಡ್ತಾರೆ. ಲೌಕಿಕವಾದ ಭೋಗ ಅಂತಂದ್ರೆ ಏನು? ಪ್ರಮೋಷನ್ ಬೇಕು, ನಮಗೆ ಒಳ್ಳೆ ಸ್ಯಾಲ್ರಿ ಬೇಕು, ಕ್ಯಾಶ್ ಬೇಕು, ಕೈಟ್ಸ್ ಬೇಕು, ಗೋಲ್ಡ್ ಬೇಕು, ಸೈಟ್ಗಳು ಬೇಕು, ವೆಹಿಕಲ್ ಬೇಕು, ಇವನ್ನೆಲ್ಲ ಕೊಡ್ತಾರೆ. ಇದು ಲೌಕಿಕ ಭೋಗ.
ಇಂಥವರಿಗೆ ಮೋಕ್ಷ ಕೊಡೋ ಶಕ್ತಿ ಇರಲ್ಲ. ಯತ್ರಾಸ್ತಿ ಭೋಗ ನಚ ತತ್ರ ಮೋಕ್ಷ. ಅವರಿಗೆ ಮೋಕ್ಷ ಅಂತಂದ್ರೆ ಏನು? ಮೋಕ್ಷ ಅಂತಂದರೆ ಸತ್ತೋಗ್ಬಿಡೋದು ಅಂತಾರಲ್ಲ, ಇವುಗಳ ಬಗ್ಗೆ ಡಿಟ್ಯಾಚ್ಮೆಂಟ್, ಅಯ್ಯೋ ಸಾಕು ಇವೆಲ್ಲ ಇದ್ರೆ ಇಷ್ಟು, ಇವುಗಳೆಲ್ಲ ಲಿಮಿಟೇಷನ್ ಇಷ್ಟೇ, ಇದು ಬೇಡ ಅನ್ನುವಂಥ ವಿರಾಗ ಭಾವನೆಯನ್ನು ಕೊಡ್ತಕ್ಕಂಥ ಶಕ್ತಿ ಇರಲ್ಲ. ಇನ್ನಿಷ್ಟು ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಕೆಲವು ದೇವತೆಗಳನ್ನು ಪೂಜೆ ಮಾಡೋದ್ರಿಂದ. ಹಾಗೆ ನತತ್ರ ಮೋಕ್ಷ ಯತ್ರಾಸ್ತಿ ಮೋಕ್ಷ ನಚ ತತ್ರ ಭೋಗ. ಇನ್ನು ಕೆಲವು ದೇವರಿದ್ದಾರೆ, ಅವರೇನಪ್ಪ ಅಂತಂದರೆ ನಮಗೆ ಈ ವೈರಾಗ್ಯ ಪ್ರವೃತ್ತಿಯನ್ನು ಬೆಳೆಸ್ತಾರೆ, ಆದರೆ ಲೌಕಿಕದಲ್ಲಿ ಆಸಕ್ತಿಯನ್ನು ಬೆಳೆಸಲ್ಲ. ಲೌಕಿಕವೂ ಬೇಕು. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಕೃಷ್ಣನಿಗಿಂತ ಸೊಗಸಾಗಿ ಯೋಗ ಭೋಗಗಳನ್ನು ಸಮನ್ವಯ ಮಾಡಿದಂಥ ವ್ಯಕ್ತಿ ಬೇರೆ ಇಲ್ಲ. ಅವನು ಜೀವನವನ್ನು ಚೆನ್ನಾಗಿ ಅನುಭವಿಸಿದ, ಆದರೆ ಅದೇ ರೀತಿ ಇವುಗಳನ್ನೆಲ್ಲ ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ ಅಯ್ಯೋ ಇದನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಅವನಿಗೆ ಒಂದೇ ಒಂದು ಕ್ಷಣವೂ ಆಲೋಚನೆ ಆಗಲಿಲ್ಲ ಅವನಿಗೆ. ಅಂತಹ ಕೃಷ್ಣನ ಫೋಟೋಗಳು ನೋಡಿದ್ದೀವಲ್ಲ, ಒಂದರಲ್ಲಾರು ಅವನು ಮುದುಕ ಆಗಿರೋದು, ಹಲ್ಲು ಬಿದ್ದಿರೋದು, ತಲೆಗೆಲೆ ಕೆದರ್ಕೊಂಡಿದ್ದು, ತಲೆ ಕೂದಲೆಲ್ಲ ಬೆಳಗಾಗಿರೋದು ನೋಡಿದ್ದೀವಿ ನಾವು. ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವನು ಯಾವಾಗಲೂ ಶೃಂಗಾರ ಪ್ರಿಯ. ಅವನು ಎಂತಹ ಕಾಲದಲ್ಲೂ ಮೈಗೆಲ್ಲ ಸೆಂಟ್ ಅಂಗರಾಗವನ್ನು ಹಚ್ಕೊಂಡು ಒಳ್ಳೆಯ ಪೀತಾಂಬರ ಉಟ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಕೂತ್ಕೊಂಡಿರ್ತಾನೆ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಧ್ಯಾನ ಶ್ಲೋಕ ಇದೆಯಲ್ಲ, ಛಾಯಾಯಾಮ್ ಪಾರಿಜಾತಸ್ಯ. ಅವನು ಕೂತ್ಕೊಳ್ಳೋದಿದ್ರು ಯಾವ ಮರದ ಕೆಳಗೆ ಕೂತ್ಕೊಳ್ತಾನೆ, ನಮಗೆ ಎಲ್ಲೋ ಒಂದು ಕಡೆ ಕೂತ್ಕೊಂಡ ಅಲ್ಲ. ಅವ್ನ ಮನೆ ಮುಂದೆ ಏನಿದೆಯಪ್ಪ ಅಂದರೆ ಪಾರಿಜಾತದ ಗಿಡ ಹಾಕ್ಕೊಂಡಿದ್ದಾನೆ. ಯಾವಾಗಲೂ ಹಗಲು ರಾತ್ರಿ ಸಂಜೆ ಎಲ್ಲ ಘಮಘಮ ಅಂತ ಇರಬೇಕು, ಅದ್ರ ನೆರಳಲ್ಲೇ ಅವ್ನು ಕೂತ್ಕೊಳ್ಳೋದು. ಅದರಲ್ಲಾದ್ರು ಹೇಗೆ ಎಂಥ ಒಂದು ಚಾಪೆ ಹಾಸ್ಕೊಂಡು ಕೂತ್ಕೊಂಡವನಲ್ಲ, ಸಿಂಹವಿಷ್ಟರೇ ಸಿಂಹಾಸನದ ಮೇಲೆ ಕೂತ್ಕೊಂಡಿರೋನು. ಒಬ್ಬನೇ ಕೂತ್ಕೊಂಡಿದ್ದಾನಲ್ಲ, ಅಯ್ಯೋ ಏನೂ ಯೋಚನೆ ಮಾಡ್ತಾ ಇಲ್ಲ. ಅವನ ಜೊತೆಗೆ ರುಕ್ಮಿಣಿ ಸತ್ಯಭಾಮೆ ಇಬ್ಬರೂ ಇರಬೇಕು, ಅವ್ರ ಜೊತೆಗೆ ಆರಾಮಾಗಿ ಮಾತಾಡ್ತಾ ಕೂತ್ಕೊಂಡಿದ್ದಾನೆ ಅಂತ ವರ್ಣನೆ ಬರುತ್ತೆ. ಸಂಸಾರದಲ್ಲಿದ್ದು ತುಂಬ ಚೆನ್ನಾಗಿ ಶೃಂಗಾರವನ್ನು ಅನುಭವಿಸಿ ಅದರ ಜೊತೆಗೆ ಆಧ್ಯಾತ್ಮವನ್ನು ವಿರಾಗವನ್ನು ತೋರಿಸಿದಂಥವನು ಕೃಷ್ಣ. ನಮಗೆ ಅವನೊಬ್ಬ ಒಂದು ಐಡಿಯಲ್ ಎಕ್ಸಾಂಪಲ್. ನಾವೆಲ್ಲ ಅಂದ್ಕೊಳ್ತೀವಿ, ಅಯ್ಯೋ ಸಂಸಾರದಲ್ಲಿ ಸಿಗಾಕ್ಕೊಂಡ್ಬಿಟ್ಟಿದ್ದೀನಿ, ಒದ್ದಾಡ್ತಾ ಇದ್ದೀನಿ, ಏನೇನೋ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆಗಲಿಲ್ಲ ಅಂತ. ಅವನಿಗಿಂತ ದೊಡ್ಡ ಸಾಧಕ ಬೇರೆ ಯಾರೂ ಇಲ್ಲ ಅವನಿಗೆ. ಹಾಗಾಗಿ ಅದಕ್ಕೆ ಹೇಳಿದ್ದು, ಕೆಲವರು ಏನು ಮಾಡ್ತಾರೆ, ಮೋಕ್ಷವನ್ನು ಕೊಡ್ತಾರೆ, ಭೋಗವನ್ನು ಕೊಡ್ತಕ್ಕಂಥ ಶಕ್ತಿ ಇರಲಿ. ಆದರೆ ಶ್ರೀ ಸುಂದರಿ ಸೇವನ ತತ್ಪರಾಣ, ಯಾರು ಲಲಿತಾ ತ್ರಿಪುರ ಸುಂದರಿಯ ಅನುಷ್ಠಾನವನ್ನು ಯಾರು ಮಾಡ್ತಾರೆ, ಸೇವನ ತತ್ಪರಾಣ ಯಾರು ಅವಳ ಅನುಷ್ಠಾನವನ್ನು ಮಾಡ್ತಾರೆ, ಅವರಿಗೆ ಭೋಗಶ್ಚ ಮೋಕ್ಷಶ್ಚ ಕರಸ್ಥ ಏವ ಅಂತ. ಅವರಿಗೆ ಭೋಗ ಆಗಲಿ ಅಥವಾ ಮೋಕ್ಷ ಆಗಲಿ ಅವೆಲ್ಲವೂ ಕರಸ್ಥ, ಕೈಯಲ್ಲೇ ಇರುತ್ತೆ ಅಂತ. ಇದು ಆ ದೇವಿಯಿಂದ ನಮಗೆ ಆಗ್ತಕ್ಕಂತಹ ಉಪಯೋಗ. ಈಗ ಇದನ್ನು ಒಂದಿಷ್ಟು ಹಿನ್ನೆಲೆಯಾಗಿ ಇಟ್ಕೊಂಡು ಈ ಖಡ್ಗಮಾಲಾ ಸ್ತೋತ್ರದನ್ನು ಒಂಚೂರು ನೋಡೋಣಂತೆ. ಇದನ್ನು ಯಾವಾಗ ಬಳಸ್ತಾರೆ ಅಂತಂದರೆ, ಶ್ರೀಚಕ್ರಾರ್ಚನೆಯನ್ನು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಇದು ಶ್ರೀಚಕ್ರಾರ್ಚನೆಗೆ ಪೂರಕವಾಗಿ ಅಥವಾ ಪರ್ಯಾಯವಾಗಿ ಇದನ್ನು ಪಾರಾಯಣ ಮಾಡ್ಬೋದು, ಅದ್ರ ಜೊತೆಗೂ ಮಾಡ್ಬೋದು. ಅದು ಹೇಳಲಿಕ್ಕಾಗಲಿಲ್ಲ, ಶ್ರೀಚಕ್ರ ಪೂಜೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಪರ್ಯಾಯವಾಗಿ ಆದರೂ ಸಹ ಬಳಸ್ಬೋದು. ಶ್ರೀಚಕ್ರಾರ್ಚನೆಯನ್ನೇ ಮಾಡೋದಿದ್ರೂ ಸಹ ಅವಾಗ ಇದನ್ನೇನು ಮಾಡಬೇಕು ಅಂತಂದರೆ, ಪ್ರಾರಂಭದಲ್ಲಿ ಇದನ್ನು ಪಠಿಸ್ತಕ್ಕಂಥದ್ದು ರೂಢಿ. ಮೊದಲು ಖಡ್ಗಮಾಲಾ ಸ್ತೋತ್ರವನ್ನು ಪಠಿಸಿ ಆಮೇಲೆ ಶ್ರೀಚಕ್ರ ಪೂಜೆಯನ್ನು ಮಾಡ್ತಾರೆ. ಇದರಲ್ಲಿ ಎರಡು ರೀತಿಯಲ್ಲಿ ಪೂಜೆಯನ್ನು ಇದರಲ್ಲಿ ನಾವು ಮಾಡೋದನ್ನು ಹೇಳುತ್ತೆ. ಇದು ಎಸ್ಪೆಷಲಿ ಶ್ರೀಚಕ್ರ ಪೂಜೆಗೆ ಎರಡಿದೆ. ನಾನು ಹೇಳಿದ್ನಲ್ಲ, ಹೊರಗಡೆಯ ಆವರಣದಿಂದ ಬಿಂದು ತನಕ ಹೋಗೋದು ಒಂದು, ಇನ್ನೊಂದು ಬಿಂದುವಿನಿಂದ ಹಿಡಿದು ಎಲಾಬ್ರೇಟಾಗಿ ಹೋಗ್ತಾ ಇರೋದು ಒಂದು. ಆದರೆ ಇದರಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಶ್ರೀಚಕ್ರಾರ್ಚನೆ ಏನು ಹೇಳ್ತಾ ಇದೆ ಅಂತಂದರೆ, ಇದು ಏನು ಹೇಳುತ್ತೆ ಅಂತಂದರೆ, ಅದು ಎಲ್ಲವೂ ಹೋಗಿ ಆ ಬಿಂದುವಿನಲ್ಲಿ ಐಕ್ಯ ಆಗುವಂಥದ್ದನ್ನು ವಿವರಣೆಯನ್ನು ಅದು ಹೇಳ್ತಾ ಇದೆ. ಇದರಲ್ಲಿ ಯಾಕೆ ಇವುಗಳಲ್ಲಿ ಲಾಭ ಏನು ಅಂತಂದರೆ, ಯಾವ ರೀತಿ ಮಾಡಿದ್ರೇನು ಪೂಜೆ ಎರಡೂ ಒಂದೇ ಅಲ್ಲ ಅಂತಂದರೆ ನಮಗೆ ಸ್ವಲ್ಪ ಗಮನಿಸಿದರೆ ಗೊತ್ತಾಗುತ್ತೆ. ಇಡೀ ಶ್ರೀಚಕ್ರದ ಕೇಂದ್ರ ಸ್ಥಾನ ಯಾವುದು? ಬಿಂದು, ಹೌದು ತಾನೆ? ಅದರಲ್ಲಿ ಬಿಂದು ಅಂತ, ಬಿಂದು ರೂಪಿಣಿ ಅಂತ ವರ್ಣನೆ ಬರುತ್ತೆ ಲಲಿತಾ ಸಹಸ್ರನಾಮದಲ್ಲಿ. ಅವಳೆಲ್ಲಿದ್ದಾಳಪ್ಪ ಅಂತಂದರೆ ಬೈಂದವ ಅಂಥೇಳಿ ಆ ಬಿಂದು ಸ್ಥಾನದಲ್ಲಿ ತಾಯಿ ಪಾರ್ವತಿ ಇರ್ತಾಳೆ ಅಥವಾ ತ್ರಿಪುರ ಸುಂದರಿ ಲಲಿತೆ ಇರ್ತಾಳೆ ಅಂತ. ಅಲ್ಲಿಂದ ಶಕ್ತಿಯನ್ನು ಎಲ್ಲ ಕಡೆಗೂ ಚಾಚಿದ್ರೆ ಏನಾಗುತ್ತೆ, ಅವಳ ಶಕ್ತಿ ವೀಕ್ ಆಗ್ತಾ ಹೋಗುತ್ತೆ. ಅವಳ ಶಕ್ತಿ ಅಂತಲ್ಲ, ಅವಳಿಂದ ಹರಿತಾ ಇರ್ತಕ್ಕಂಥ ಶಕ್ತಿ ಎಲಾಬ್ರೇಟ್ ಆಗ್ತಾ ಹೋಗೋದ್ರಿಂದ ಅದೇನಾಗುತ್ತೆ, ಅದು ಎಲ್ಲ ಕಡೆಗೂ ಸ್ಕ್ಯಾಟ್ರ್ ಆಗುತ್ತೆ, ಹರಿಯತ್ತೆ, ಹೌದು ತಾನೆ? ಅಂದರೆ ಈಗ ಬಿಂದುವಿನಲ್ಲಿರ್ತಕ್ಕಂಥದ್ದು ತ್ರಿಕೋನಕ್ಕೆ ಹರಿದು, ಅಲ್ಲಿಂದ ಮತ್ತೆ 8 ತ್ರಿಕೋನಗಳಿಗೆ ಹರಿದು, ಅದರಿಂದ 10 ತ್ರಿಕೋನಗಳಿಗೆ, ಅದರಿಂದ 10 ತ್ರಿಕೋನ, ಅದಾದಮೇಲೆ 10 ತ್ರಿಕೋನ, ಅದಾದಮೇಲೆ 14 ತ್ರಿಕೋನ, ಅದಾದಮೇಲೆ 8 ದಳ, ಅದಾದಮೇಲೆ 16 ದಳ, ಅದಾದಮೇಲೆ 3 ಸರ್ಕಲ್ಗಳು, ವೃತ್ತತ್ರಯ. ಆಮೇಲೆ ಇವಕ್ಕೆಲ್ಲ ಹರಿಬೇಕು ಅಂತಂದರೆ ಅವೆಲ್ಲ ಏನಾಗುತ್ತೆ, ಆ ನೀರಿನ ಪ್ರವಾಹದ ಬುಗ್ಗೆ ಇದೆಯಲ್ಲ ಅದೇನಾಗ್ತಾ ಹೋಗುತ್ತೆ, ಶೈಥಿಲ್ಯ ಆಗ್ತಾ ಹೋಗುತ್ತೆ, ಆಗ್ತಾ ಹೋಗುತ್ತೆ. ಇದಕ್ಕೆ ಏನಂತ ಕರಿತೀವಿ? ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ, ಇನ್ನೊಂದು ರೀತಿ ಇದೆ. ಏನು ಅಂದರೆ, ಪೂಜೆ ಮಾಡ್ತಾ 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 ಹೋಗಿ ಆ ಕೊನೆಗೆ ಆ ಬಿಂದುವಿನಲ್ಲಿ ಐಕ್ಯ ಆಗೋದು. ಇದಕ್ಕೆ ಏನಂತ ಕರಿತೀವಿ? ಇದನ್ನು ಶಕ್ತಿ ಎಲ್ಲ ಸೆಗ್ರಿಗೇಟ್ ಆಗುತ್ತೆ. ಇದನ್ನು ಸಂಹಾರ ಕ್ರಮ ಅಂತ ಕರೆದಿದ್ದಾರೆ.
ಸಂಹಾರ ಅಂತಂದರೆ ಸಾವು ಅಂತ ಅರ್ಥ ಅಲ್ವಾ ಅಂತಂದರೆ ಸಂಹಾರ ಅಂದರೆ ಆಗಲ್ಲ. ಸಂಹಾರ ಅಂದರೆ ವಾಪಸ್ ಹೇಳ್ಕೊಳ್ಳೋದು ಅಂತ. ಶಕ್ತಿ ತಾಯಿಯಿಂದ ಜಗತ್ತಿನಲ್ಲೆಲ್ಲ ಸ್ಕ್ಯಾಟ್ರ್ ಆಗಿರೋದು, ಅದನ್ನು ಅವಳು ಏನು ಮಾಡ್ತಾಳೆ, ಎಲ್ಲ ತನ್ನಲ್ಲಿ ಐಕ್ಯ ಮಾಡ್ಕೊಳ್ತಾ ಹೋಗ್ತಾಳೆ. ಅಂತಹ ಸಂಪೂರ್ಣ ಶಕ್ತಿ ಇರ್ತಕ್ಕಂಥ ತಾಯಿ ಹತ್ರ ಹೋಗಿ ನಿಂತಾಗ ಆದಷ್ಟು ಶಕ್ತಿಯ ಅನುಗ್ರಹ ನಮಗಾಗತ್ತೆ. ನಾವು ಅಲ್ಲಿಂದ ತಿರುಗಾಡ್ತಾ ಬಂದರೆ ಬೇರೆ ಕಡೆ ಹೋಗ್ತಾ ಹೋದಾಗ ಏನಾಗುತ್ತೆ, ಆ ಶಕ್ತಿಯೆಲ್ಲ ಸ್ಕ್ಯಾಟರ್ ಆಗಿ ನಮಗೆ ಸಿಗ್ತಕ್ಕಂಥ ಲಾಭ ಅಲ್ಪ ಸ್ವಲ್ಪ ಆಗಿರುತ್ತೆ. ಆದ್ದರಿಂದ ಸಂಹಾರದ ಕ್ರಮದ ಪೂಜೆ ಬಹಳ ಶ್ರೇಷ್ಠವಾದ್ದು, ಉತ್ತಮವಾದ್ದು, ಅಥವಾ ಅದೊಂದು ಉತ್ತಮ ಪರಂಪರೆ ಅಂತ ಹೇಳ್ತೇವೆ. ಇದರಲ್ಲಿ ಅನೇಕ ರೀತಿಯಲ್ಲಿ ಇದ್ದಾವೆ. ನಾನು ಅವೆಲ್ಲವನ್ನು ವಿವರಣೆಯನ್ನು ಹೇಳಲಿಕ್ಕೆ ಹೋಗಲ್ಲ. ಶಕ್ತಿ, ಶಿವ ಮತ್ತು ಶಿವಶಕ್ತಿ ಮಿಥುನ ಇವೆರಡು ಸೇರಿರುವಂಥದ್ದು ಅಂತಿದೆ. ಬರೀ ಶಕ್ತಿಯನ್ನೇ ಆರಾಧನೆ ಮಾಡೋದು, ಶಿವನನ್ನೇ ಆರಾಧನೆ ಮಾಡೋದು, ಅವೆರಡನ್ನು ಸೇರಿಸಿ ಆರಾಧನೆ ಮಾಡೋದು, ಈ ಥರ ಅಂತ. ಹಾಗಾಗಿ ಇದರಲ್ಲಿ ಈ ಥರ ಇರೋದನ್ನು ಕಾಣ್ತೇವೆ. ನಮಗೆ ಗೊತ್ತಿದೆ, ಲಲಿತಾ ಸಹಸ್ರ ಇದನ್ನು ಸೌಂದರ್ಯ ಲಹರಿಯನ್ನು ಓದಿರುವಂಥ ನಿಮಗೆಲ್ಲ ಗೊತ್ತಿದೆ. ಏನಪ್ಪ ಅಂತಂದರೆ, ಮೊದಲನೇ ಶ್ಲೋಕದಲ್ಲಿ ಆಚಾರ್ಯರು ಶಂಕರರು ಹೇಳ್ತಾರೆ, ನೀನು ಶಿವನಿಗಿಂತಲೂ ಶ್ರೇಷ್ಠಳು, ನೀನು ಶಿವಶಕ್ತಿಯುಕ್ತೋ ಯದಿಭವತಿ ಶಕ್ತ ಪ್ರಭವಿತು ನಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ. ನಿನ್ನ ಅನುಗ್ರಹ ಇಲ್ಲ ಅಂತಂದರೆ ಅವನಿಗೆ ಅಲುಗಾಡಲಿಕ್ಕೂ ಸಾಧ್ಯ ಇಲ್ಲ, ಆದ್ದರಿಂದ ನೀನು ದೊಡ್ಡವಳು ಅಂತ. ಇದು ಸುಮ್ಮನೆ ದೊಡ್ಡವಳು ಅಂತ ಹೇಳಿ ಅವಳು ಸುಮ್ಮನೆ ಆಚಾರ್ಯರು ಕಲ್ಪನೆ ಮಾಡ್ಕೊಂಡು ಹೇಳಿರೋದು ನಿಜವೋ ಅಂತ ಆಲೋಚನೆ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಇಲ್ಲಿ ಇದನ್ನು ಹೇಳ್ತೀವಲ್ಲ ನಾವು, ಶ್ರೀಚಕ್ರದಲ್ಲಿ ಹೇಳ್ತೀವಲ್ಲ, ಇದಕ್ಕೆ 9 ತ್ರಿಕೋನಗಳು ಬರ್ತವೆ. ಆ 9 ತ್ರಿಕೋನದಲ್ಲಿ 4 ತ್ರಿಕೋನಗಳಿಗೆ ಅಧಿಪತಿ ಈಶ್ವರ, ಇನ್ನು 5 ತ್ರಿಕೋನಗಳಿಗೆ ಅಧಿಪತಿ ಪಾರ್ವತಿ. ಅವಾಗ ಲೆಕ್ಕ ಹಾಕಿದ್ರೆ ಹಂಗಾರೆ ಯಾರು ಪವರ್ ಜಾಸ್ತಿ ಇದೆ? ಅದಕ್ಕಾಗಿ ಅವಳನ್ನು ಕರಿಬೇಕಾದ್ರೆ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಕರೆದಿರು. ಮಹಾರಾಜ್ಞಿ ನೀನು ಅಂತ, ನೀ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ. ಹಾಗಾಗಿ ಅವಳನ್ನು ಈ ರೀತಿ ವರ್ಣನೆಯನ್ನು ಮಾಡಿರೋದನ್ನು ನಾವು ಕಾಣ್ತೇವೆ. ಇದನ್ನು ಯಾವುದು ಖಡ್ಗಮಾಲಾ ಸ್ತೋತ್ರವನ್ನು ಪ್ರತಿ ಪಕ್ಷದಲ್ಲೂ ದಿನಕ್ಕೆ ಒಂದರಂತೆ ಆಯಾ ತಿಥಿಗೆ ನಿರ್ದಿಷ್ಟವಾದ ರೀತಿಯಲ್ಲಿ ಪಾರಾಯಣ ಮಾಡೋ ಪದ್ಧತಿ ಇದೆ. ಅಂದರೆ ಪಾಡ್ಯಕ್ಕೆ 1 ಸಲ, ಬಿದಿಗೆಗೆ 2 ಸಲ, ತದಿಗೆಗೆ 3 ಸಲ, ಈ ಥರ ಮಾಡ್ತಾ ಮಾಡ್ತಾ ಹುಣ್ಣಿಮೆಗೆ 15 ಸಲ ಮಾಡೋದು. ಆಮೇಲೆ 15 ಆಮೇಲೆ ಮತ್ತೆ ಅದಾದಮೇಲೆ ಮತ್ತೆ ಅದನ್ನು ಇಳಿಕೆಯ ಕ್ರಮದಲ್ಲಿ ಮಾಡಿ ಅಮಾವಾಸ್ಯೆಗೆ 1ಕ್ಕೆ ತಂದು ನಿಲ್ಲಿಸೋದು ಉಂಟು. ಮತ್ತೆ ಪಾಡ್ಯದಿಂದ ಮಾಡಿ ಅಮಾವಾಸ್ಯೆಗೆ 15 ಮಾಡೋದು ಉಂಟು. ಏರಿಕೆಯ ಕ್ರಮ, ಅಲ್ಲಿಂದ ಇಳಿಕೆಯ ಕ್ರಮ, ಈ ಥರನೂ ಉಂಟು. ಈ ರೀತಿ ಮಾಡೋ ಪದ್ಧತಿ ಏನಿದೆ. ಇನ್ನು ಕೆಲವರು ಏನು ಮಾಡ್ತಾರೆ, ಪ್ರತಿದಿನವೂ 15 ಸಲ ಮಾಡ್ತಾರೆ, ದೇವಿಯ ಉಪಾಸನೆ ಆದಾಗ ಆಗತ್ತೆ ಅಂತ. ಇದು ಶ್ರೀಚಕ್ರದ ಅರ್ಚನೆಗೆ ಸಮ. ಇದರ ಸ್ತೋತ್ರವನ್ನು ಹೇಳ್ಕೊಳ್ಳೋದು ಅದೇ ಫಲಪ್ರಾಪ್ತಿ ಆಗತ್ತೆ, ಇದರದ್ದು ವಿಶೇಷತೆ ಅಂತ. ಹಾಗಾಗಿ ಇದಿಷ್ಟನ್ನು ಗಮನದಲ್ಲಿಟ್ಕೊಂಡು ಈಗ ನಾವು ಈ ದೇವಿಯ ಸ್ತೋತ್ರ ಏನು ಹೇಳುತ್ತೆ ಅಂತ ನೋಡೋಣ. ನಿಮಗೆಲ್ಲರಿಗೂ ಮೋಸ್ಟ್ಲಿ ಕೆಲವರಿಗೆ ಗೊತ್ತಿದೆ ಅಂದ್ಕೊಳ್ತೀನಿ ಖಡ್ಗಮಾಲಾ ಸ್ತೋತ್ರ. ಗೊತ್ತಿಲ್ಲದೆ ಹೋದರೆ ಇದ್ರ ಬಗ್ಗೆ ಒಂಚೂರು ನಿಧಾನವಾಗಿ ನೋಡ್ತಾ ಹೋದ್ರಾಯ್ತು. ಪ್ರತಿಯೊಂದು ಸ್ತೋತ್ರಕ್ಕೂ ಏನು ಮಾಡಬೇಕು ಅಂತಂದರೆ, ಉಪಾಸನೆಯಲ್ಲಿ ನಾವು ಮಾಡಬೇಕಾದ್ರೆ ಏನು ಅಂತಂದರೆ ಋಷಿ, ದೇವತೆ, ಛಂದಸ್ಸು ಇವನ್ನೇ ಹೇಳ್ಕೊಳ್ಬೇಕು. ಇದಕ್ಕೆ ಯಾವ ಋಷಿ, ಯಾವ ಛಂದಸ್ಸು ಮತ್ತು ಯಾವ ದೇವತೆ ಅನ್ನೋದನ್ನು ಹೇಳ್ಕೊಳ್ಬೇಕು. ಇದಕ್ಕೆ ಹೇಳ್ತಾ ಇದ್ದಾರೆ ಯಾವ ಮಂತ್ರ ಇದು ಅಂತಂದರೆ, ಪ್ರಾರಂಭದಲ್ಲಿ ಹೇಳ್ತಾರೆ ಏನಪ್ಪ ಅಂದರೆ, ಅಸ್ಯ ಶ್ರೀ ಶುದ್ಧ ಶಕ್ತಿಮಾಲಾ ಮಹಾಮಂತ್ರ ಅಂತ. ಇದು ಎಂಥ ಮಂತ್ರ ಇದು? ಶುದ್ಧ ಶಕ್ತಿಮಾಲಾ ಮಹಾಮಂತ್ರಸ್ಯ ಉಪಸ್ಥ ಇಂದ್ರಿಯ ಅಧಿಷ್ಠಾಯಿ ವರುಣಾದಿತ್ಯ ಋಷಿ. ಇದಕ್ಕೆ ಯಾರು ಋಷಿ ಅಂತಂದರೆ ವರುಣ ಮತ್ತು ಆದಿತ್ಯ ಋಷಿ. ಇವ್ರನ್ನ ಎಲ್ಲಿರ್ತಾರೆ ಅಂದರೆ ಉಪಸ್ಥ ಅಂತಂದರೆ ನಮ್ಮಲ್ಲಿ ಮೂಲಾಧಾರ ಚಕ್ರದಲ್ಲಿ ಇದ್ದು ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಅವರು ಋಷಿ. ಇದು ಆಮೇಲೆ ಛಂದಸ್ಸು ಯಾವುದು ಇದಕ್ಕೆ ಅಂತಂದರೆ ದೈವಿ ಗಾಯತ್ರಿ ಛಂದ, ಗಾಯತ್ರಿ ಅನ್ನೋ ಛಂದಸ್ಸು ಇದಕ್ಕೆ. ದೇವತೆ ಯಾರು ಅಂತಂದರೆ ಲಲಿತಾ ಭಟ್ಟಾರಿಕಾ ದೇವತಾ. ಇದನ್ನು ಹೇಳಿದ್ದಾರೆ. ಇಷ್ಟು ಹೇಳಿದರೆ ಸಾಕಾಗಿತ್ತು. ಲಲಿತಾ ಭಟ್ಟಾರಿಕಾ ಅಂದರೆ ಒಡತಿ, ಯಜಮಾನಿ ಅಂತ ಅರ್ಥ. ಇದನ್ನು ಹೇಳಿದರೆ ಸಾಕಾಗಿತ್ತು. ಆದರೆ ಆ ದೇವಿಗೆ ಅನೇಕ ವಿಶೇಷಣಗಳನ್ನು ಕೊಡ್ತಾರೆ. ಇವಳು ಎಂಥವಳು ಅಂತಂದರೆ ಸಾತ್ವಿಕ ಕಕಾರ, ಕಯೇ ಈಲ ಹ್ರೀಂ. ನಿನ್ನೆ ಹೇಳಿದ್ವಿ ಇದನ್ನು ಸಾತ್ವಿಕ ರೂಪ ಅಂತ ಹೇಳಿದ್ವಿ, ಮಧ್ಯದ ರಾಜಸ ರೂಪ ಅಂತ ಹೇಳಿದ್ವಿ, ಕೊನೆಯದು ತಾಮಸ ರೂಪ ಅಂತ ನಾವು ಹೇಳಿದ್ವಿ ಅಲ್ವಾ? ಹಾಗೆ ಹೇಳಿದ್ವಲ್ಲ, ಇವಳು ಸಾತ್ವಿಕ ಕಕಾರದಿಂದ ಪ್ರಾರಂಭ ಆಗ್ತಕ್ಕಂಥ ಭಟ್ಟಾರಕ ಪೀಠಸ್ಥಿತ. ಆ ಪೀಠದ ಮೇಲೆ ಯಾರು ಕೂತ್ಕೊಂಡಿದ್ದಾರೆ? ಕಾಮೇಶ್ವರ ಅನ್ನುವ ಈಶ್ವರ ಕೂತಿದ್ದಾನೆ. ಅವನ ಅಂಕನಿಲಯ, ಅವನ ತೊಡೆ ಮೇಲೆ ಇವಳು ಕೂತ್ಕೊಂಡಿದ್ದಾಳೆ ಅಂತ. ಹಾಗಾದರೆ ನಮಗೇನು ಇದನ್ನು ನೋಡಿದರೆ ಗೊತ್ತಾಗುತ್ತೆ, ಬಿಂದು ಮಂಡಲದಲ್ಲಿ ಅವಳು ವಾಸ ಮಾಡ್ತಾ ಇದ್ದಾಳೆ. ಈಶ್ವರನ ತೊಡೆಯ ಮೇಲೆ ಅವಳು ಕೂತ್ಕೊಳ್ಳಿ. ಶಿವಾಂಕ ನಿಲಯ ಅಂತ ಬರುತ್ತಲ್ಲ, ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯ ಅಂತ ಹೇಳ್ತಾರಲ್ಲ, ಹಾಗೆ ಈಶ್ವರನ ತೊಡೆಯ ಮೇಲೆ ಕಾಮೇಶ್ವರ, ಅಂಕ ನಿಲಯ, ಮಹಾಕಾಮೇಶ್ವರಿ. ಅದರ ಅರ್ಥ ಏನು? ನಾವು ಏನೇನು ಕಲ್ಪನೆ ಮಾಡ್ಕೊಳ್ತೀವೋ, ಏನೇನು ಬಯಸ್ತೀವೋ
ಅದನ್ನೆಲ್ಲ ಕೊಡ್ತಕ್ಕಂಥವಳು ಶ್ರೀ ಲಲಿತಾ ಭಟ್ಟಾರಿಕಾ ದೇವತಾ. ನಮ್ಮ ದೇಶದಲ್ಲಿ ಎಷ್ಟೆಷ್ಟೊಂದು ದೇವಿಗೆ ಸಂಬಂಧಪಟ್ಟ ದೇವಸ್ಥಾನಗಳಿದ್ದಾವೆ. ಆದರೆ ಪ್ರಯಾಗದಲ್ಲಿರ್ತಕ್ಕಂತಹ ಲಲಿತಾ ದೇವಸ್ಥಾನದಲ್ಲಿರ್ತಕ್ಕಂತಹ ದೇವಿಯನ್ನು ಮಾತ್ರ ಲಲಿತಾ ಅಂತ ಕರೆದಿದ್ದಾರೆ. ಉಳಿದಿದ್ದೆಲ್ಲ ಬೇರೆ, ನಾವು ಎಲ್ಲ ಬೇರೆ ಏನೇನೋ ಹೆಸರಲ್ಲಿ ಕರಿಬೋದು, ತೊಂದರೆ ಏನಿಲ್ಲ. ಅಲ್ಲಿಯ ದೇವತೆ ಪ್ರಾರಂಭದಿಂದ ಬಂದಿರೋದು, ಅದು ಲಲಿತಾ ದೇವತಾ ಅಂತ. ಇದನ್ನು ಹೇಳ್ತಾ ಪ್ರತಿಯೊಂದು ಮಂತ್ರಕ್ಕೂ ಬೀಜ, ಶಕ್ತಿ, ಕೀಲಕವನ್ನು ಹೇಳಬೇಕು. ಬೀಜವನ್ನು ಹೇಳಿದಾಗ ಹೃದಯ ಸ್ಥಾನವನ್ನು ಮುಟ್ಟಬೇಕು. ಐಂ ಬೀಜಂ ಹ್ರೀಂ ಶಕ್ತಿ, ಶಕ್ತಿ ಸ್ಥಾನವನ್ನು ಮುಡಬೇಕಾದ್ರೆ ಎಡಗಡೆ ಮುಟ್ಕೊಳ್ಬೇಕು. ನಮಗಿದು ಕನ್ಫ್ಯೂಸನ್ ಆದರೆ ಯೋಚನೆ ಮಾಡಬೇಕಾಗಿಲ್ಲ. ನಮ್ಮದು ಎರಡೂ ಕೈಗಳಲ್ಲಿ ಯಾವ ಕೈಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ, ಬಲಗೈಗೆ ಯಾವಾಗಲೂ ಸ್ವಲ್ಪ ಶಕ್ತಿ ಜಾಸ್ತಿ. ಹಾಗಾಗಿ ಬಲಗಡೆಯ ಭಾಗವನ್ನು ಮುಟ್ಕೊಂಡ್ರೆ, ಬಲಗಡೆಯ ಎದೆಯನ್ನು ಮುಟ್ಕೊಂಡ್ರೆ ಅದು ಶಕ್ತಿ ಅಂತ. ನಾಭಿಯನ್ನು ಮುಟ್ಕೊಂಡ್ರೆ ಅದು ಕೀಲಕ ಸ್ಥಾನ ಅಂತ. ಯಾಕೆ ಕೀಲಕ ಸ್ಥಾನ ಅಂತಂದರೆ, ಮನುಷ್ಯ ತಾಯಿಯ ಹೊಟ್ಟೆಯಲ್ಲಿದ್ದಾಗ ತಾಯಿಯಿಂದ ನಮಗೆ ಆಹಾರ ಸರಬರಾಜು ಆಗಬೇಕಾದ್ರೆ ಅದು ಯಾವುದ್ರ ಮೂಲಕ ಬರುತ್ತೆ? ಕೀಲಕ. ಬೀಗವನ್ನು ತೆಗಿಬೇಕಲ್ಲ, ಮನೆಗೆ ಹಾಕಿರೋ ಬೀಗ ತೆಗೆದ್ರೆ ತಾನೇ ಬಾಗಿಲು ಓಪನ್ ಆಗೋದು. ಹಾಗಾಗಿ ನಮ್ಮ ದೇಹಕ್ಕೆ ತಾಯಿಯ ಮೂಲಕ ಬಂದಿರತಕ್ಕಂತಹ ದಾರಿ ಯಾವುದು? ಬಾಯಿ ಇದೆ, ಎಲ್ಲವೂ ಇದೆ. ಆದರೆ ಎಲ್ಲಿಂದ ಬಂದಿರುತ್ತೆ? ನಾಭಿಯಿಂದ ಬಂದಿರುತ್ತೆ. ಅದಕ್ಕೆ ನಾಭಿ ಕೀಲಕ ಸ್ಥಾನ ಅಂತ ಮಾಡಿದೆ. ಕೀಲಕಂ ಇದು ಯಾವುದಕ್ಕಿದು? ಈ ಸ್ತೋತ್ರವನ್ನು ಯಾವುದಕ್ಕೆ ಹೇಳ್ಕೊಳ್ತೀವಿ? ಮಮ ಖಡ್ಗ ಸಿದ್ಧಾರ್ಥೆ. ಖಡ್ಗ ಅಂದರೆ ಆಯುಧ, ಶಕ್ತಿ. ಅದಕ್ಕೆ ಖಡ್ಗ ಸಿದ್ಧಾರ್ಥೆ, ಸರ್ವ ಅಭೀಷ್ಟ ಸಿದ್ಧಾರ್ಥೆ, ಜಪೇ ವಿನಿಯೋಗ. ಇದಕ್ಕೆ ಮೂಲ ಷಡಂಗನ್ಯಾಸ ಅಂತ. ಮೂಲ ಅಕ್ಷರ ಯಾವುದಿದೆ ಅಂತಂದರೆ ಐಂ ಕ್ಲೀಂ ಸೌಹ್ ಅನ್ನೋದೇ ಇವು ಮೂಲ ಅಕ್ಷರ. ಇದನ್ನು ನಾನು ನಿನ್ನೆನೇ ಹೇಳಿದ್ದೀನಿ. ಇದರ ಯಾವುದಕ್ಕೆ ಅಕ್ಷರಗಳಾಗಿದೆ? ಇದು ಬಾಲಾ ತ್ರಿಪುರ ಸುಂದರಿಗೆ ಅಕ್ಷರಗಳಾಗಿದೆ. ಇದು ತ್ರಯಿ ಅಂತ ಹೇಳಿ ಅವಳನ್ನ ತ್ರ್ಯಕ್ಷರಿ, ದಿವ್ಯ ಗಂಧಾಢ್ಯ, ಲಲಿತಾ ಸಹಸ್ರನಾಮದಲ್ಲಿ ಬರುತ್ತಲ್ಲ ಆ ತ್ರ್ಯಕ್ಷರಿ, ಇವುಗಳನ್ನೇ ಕೀಲಕ, ಇದನ್ನು ಏನು ಅಂಗನ್ಯಾಸ ಕರನ್ಯಾಸಗಳಿಗೆ ಬಳಸ್ಕೋಬೇಕು. ಇದನ್ನು ಯಾಕೆ ಅಂಗನ್ಯಾಸ ಕರನ್ಯಾಸಗಳನ್ನು ಬರೆಸ್ಕೋಬೇಕು ಅಂತಂದರೆ, ನ್ಯಾಸಂತೂ ದೇಹ ಶುದ್ಧಯೇ ಅಂತ. ಕೈಗಳಿಗೆ ಏನು ಅಂಗುಷ್ಟಾಭ್ಯಾನ್ಮಃ, ತರ್ಜಿನಿ ಭ್ಯಾನ್ಮ, ಮಧ್ಯಮ ಭ್ಯಾನ್ಮ, ಕನಿಷ್ಠಿಕ ಅನಾಮಿಕ ಭ್ಯಾನ್ಮ, ಕನಿಷ್ಠಿಕ ಭ್ಯಾನ್ಮ, ಕರತಲ ಕರಪೃಷ್ಠಾಭ್ಯಾನ್ಮ, ಹೀಗೆ ಮಾಡೋದ್ರಿಂದ ಕರಶುದ್ಧಿ ಆಗುತ್ತೆ. ದೇಹದಲ್ಲಿ ಹೃದಯಾಯ ನಮಃ, ಶಿರಸೇ ಸ್ವಾಹ, ಶಿಖಾಯ ವಶಟ, ಕವಚಾಯ ಅಹಂ, ನೇತ್ರತ್ರಯ ವಶಟ, ಅಸ್ತ್ರಾಯ ಭಟ, ಈ ರೀತಿ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ? ದೇಹದ ಭಾಗಗಳು ಶುದ್ಧಿ ಆಗುತ್ತೆ. ಅದರ ಅರ್ಥ ಏನಂತಂದರೆ ಈ ಅಂಗನ್ಯಾಸ ಕರನ್ಯಾಸಗಳು ದೇಹ ಶುದ್ಧಿಗಾಗಿ. ಯಾಕೆಂದರೆ ದೇವಿಯ ಉಪಾಸನೆಯನ್ನು, ದೇವಿಯ ಅಂತಲ್ಲ, ಯಾವುದೇ ಒಂದು ದೇವತೆಯ ಉಪಾಸನೆಯನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಮಾಡ್ಕೋಬೇಕಾಗಿರೋದೇನು ಅಂದರೆ ದೇಹ ಶುದ್ಧಿ. ಅದು ಇಲ್ಲದೆ ಏನೂ ಉಪಯೋಗ ಆಗಲ್ಲ. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಕರದೊಳು ಜಪಮಣಿ, ಬಾಯೊಳು ಮಂತ್ರವು, ಅರಿವೆಯ ಮುಸುಕನ್ನು ಮೋರೆಗೆ ಹಾಕಿ, ಪರಸತಿ ಪರಧನಕ್ಕಾಗಿ ಚಿಂತಿಸುತ್ತೆ, ಪರಮ ವೈರಾಗ್ಯದ ಮೂರ್ತಿ ಎನಿಸುವುದು ಉದರ ವೈರಾಗ್ಯ ಅಂತ. ಕೈಯಲ್ಲಿ ಜಪ ಮಾಡ್ತಾ ಇರ್ತೀವಿ, ಏನೆಲ್ಲ ನೋಡ್ತಾ ಇದ್ರೆ ಓಹೋಹೋ ಇವ್ರ ಹತ್ರ ಹೋಗಲಿಕ್ಕೆ ಹೆದರಿಕೆ ಆಗುತ್ತೆ ಅಂತ ಅನಿಸುತ್ತೆ. ಆದರೆ ಮನಸ್ಸಿನಲ್ಲಿ ಮಾತ್ರ ಏನು ಆಲೋಚನೆ ಮಾಡ್ತಾ ಇರೋದೇನೋ ಪರಸತಿ ಪರಧನ, ಇಂಥದ್ದು ಯೋಚನೆ ಮಾಡ್ತಾ ಇರ್ತೀವಿ ಅಂತ. ಅದಕ್ಕೆ ಈ ಥರದ್ದು ಆಗಬಾರ್ದು, ಚಿತ್ತ ಶಾಂತಿಯೆಲ್ಲ ಆಗಬಾರ್ದು ಅಂತ ಅನ್ನೋ ಹಾಗಿದ್ರೆ ಏನಾಗಬೇಕು ಅಂದರೆ ಅಂಗನ್ಯಾಸ ಕರನ್ಯಾಸ ಇತ್ಯಾದಿಗಳನ್ನು ಮಾಡಿಕೊಂಡು, ಇದು ಪ್ರಿಲಿಮಿನರಿ, ಇದನ್ನು ಶುದ್ಧಿ ಮಾಡಿಕೊಂಡು ಆಮೇಲೆ ಪ್ರಾರ್ಥನಾ ಶ್ಲೋಕ ಇದೆ. ನಾನು ನಿನ್ನೆನೇ ಹೇಳಿದೆ, ಎಲ್ಲಕ್ಕೊಂದು ಪ್ರಾರ್ಥನಾ ಶ್ಲೋಕ ಯಾಕಿರುತ್ತೆ? ನಮಗೆ ಆ ದೇವತೆ ಹೇಗಿದ್ದಾರೆ ಅಂತ ಗೊತ್ತಿರಲ್ಲ. ಈ ಪ್ರಾರ್ಥನಾ ಶ್ಲೋಕದ ಮೂಲಕ ದೇವತೆಗಳನ್ನು ಕಂಡಿರುವಂತಹ ನಮ್ಮ ಪೂರ್ವಜರು ಅವರನ್ನು ವರ್ಣನೆ ಮಾಡಿರ್ತಾರೆ. ಅದರಿಂದ ನಾವು ಕಲ್ಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೂ ಸಹ ಒಂದು ಪ್ರಾರ್ಥನಾ ಶ್ಲೋಕ ಇದೆ. ಏನು? ಆರಕ್ತಾಭಾಂ ತ್ರಿನೇತ್ರಾಂ. ಆರಕ್ತ ಅಂದರೆ ಕೆಂಪು ಬಣ್ಣದವಳು ಅಂತ, ರಕ್ತದಂತಹ ಕಲರ್ ಉಳ್ಳವಳು. ನಿನ್ನೇನು ನಾವು ನೋಡಿದಾಗ ತರುಣಾರ್ಕಾಭಾಂ ಅಂತ ಬಂದಿರೋದು ನಾವು ನೋಡಿದ್ವಿ. ದೇವಿಗೆ ಕೆಂಪು ಬಣ್ಣವೇ ಮುಖ್ಯ. ಹಾಗಾಗಿ ಆರಕ್ತಾಭಾಂ ತ್ರಿನೇತ್ರಾಂ. ಎಷ್ಟು ಕಣ್ಣಿದೆ ಇವಳಿಗೆ? ತ್ರಿನೇತ್ರಾಂ, 3 ಕಣ್ಣುಗಳಿದೆ. ಆರಕ್ತಾಭಾಂ ತ್ರಿನೇತ್ರಾಂ ಅರುಣಿಮ ವಸನಾಂ. ಇವಳು ಎಂತಹ ಬಟ್ಟೆಯನ್ನು ಉಟ್ಕೊಂಡಿದ್ದಾಳೆ? ವಸನ ಅಂದರೆ ಬಟ್ಟೆ, ಉಟ್ಕೊಂಡಿರೋದು ಕೆಂಪು ಬಣ್ಣದ ಬಟ್ಟೆ. ಅರುಣಿಮ ಅಂತಂದರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಅರುಣೋದಯ ಆಗುತ್ತೆ ಅಂತ ಹೇಳ್ತೀವಿ. ಅರುಣೋದಯ ಕೆಂಪು ಬಣ್ಣ. ಹಾಗೆ ಅರುಣಿಮ ವಸನಾಂ ಅದನ್ನು ಉಟ್ಕೊಂಡಿದ್ದಾಳೆ. ವಸನಾಂ ರತ್ನ ತಾಟಂಕ ರಮ್ಯಾಂ. ಕಿವಿಗೆ ತಾಟಂಕ ಓಲೆ ಇಟ್ಕೊಂಡಿದ್ದಾಳೆ. ಎಂತಹ ಓಲೆ ಇಟ್ಕೊಂಡಿದ್ದಾಳೆ ಅವಳು? ರತ್ನದ ಓಲೆಗಳನ್ನು ಇಟ್ಕೊಂಡಿದ್ದಾಳೆ. ರಮ್ಯಾಂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅವಳು. ಹಸ್ತಾಂಬೋಜೈ ಸಪಾಶಾಂಕುಶ ಮದನಧನ ಸಾಯಕೈ ವಿಸ್ಫುರಂತೀಂ. ಕೈಯಲ್ಲಿ 4 ಕೈಗಳಿದ್ದಾವೆ. ನಿನ್ನೆ ನಾವು ನೋಡಿದ್ದೀವಲ್ಲ, ಹಾಗೆ 4 ಕೈಗಳಿದ್ದಾವೆ. ಆ ಕೈಗಳಲ್ಲಿ ಏನೇನು ಹಿಡ್ಕೊಂಡಿದ್ದಾಳೆ? ಸಪಾಶ, ಅಂಕುಶ, ಮದನಧನು. ಮದನಧನು ಅಂತಂದ್ರೇನು? ಮನುಮಥನ ಬಿಲ್ಲು ಯಾವುದು? ಕಬ್ಬಿನ ಬಿಲ್ಲು. ಇವಳು ಮದನಧನು. ಆಮೇಲೆ ಸಾಯಕೈ 5 ಬಾಣಗಳನ್ನು ಹಿಡ್ಕೊಂಡಿದ್ದಾಳೆ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಅಂತ. ಅರವಿಂದದ ಹೂವು, ಅಶೋಕದ ಹೂವು, ನೀಲ ಉತ್ಪಲ, ನೀಲಿಯ ಬಣ್ಣದ ನೈದಿಲೆ, ಅದು
ಆಮೇಲೆ ಚೂತ ಮಾವಿನ ಹೂವು, ನೀಲೋತ್ಪಲಂಚ ಇವು, ಆಮೇಲೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ಅದೇ ತಾನೇ ಅರಳಿರ್ತಕ್ಕಂಥ ಮಲ್ಲಿಗೆಯ ಹೂವು ನವಮಲ್ಲಿಕ, ಆಮೇಲೆ ನೀಲೋತ್ಪಲ, ನೈದಿಲೆ, ಇಂಥ ಈ ಹೂವಿನ ಬಾಣಗಳನ್ನು ಕೈಲಿ ಹಿಡ್ಕೊಂಡಿದ್ದಾಳೆ. ವಿಸ್ಫುರಂತಿಂ, ಅವಳ ದೇಹದಿಂದ ಕಾಂತಿ ಚಿಮ್ಮುತ್ತಾ ಇದೆ ಅವಳದು. ಆಪೀನೋತ್ತುಂಗ ವಕ್ಷೋರುಹ ವಿಲುಠತ್ ಹಾರ ತಾರ ಹಾರೋಜ್ವಲಾಂಗೀಂ, ಅವಳ ತಾಯಿ ಆಗಿರೋದ್ರಿಂದ ಏನು ಜಗತ್ತನ್ನು ರಕ್ಷಣೆ ಮಾಡಲಿಕ್ಕಾಗಿ ಅವಳಿಗೆ ಉಬ್ಬಿರ್ತಕ್ಕಂಥ ಎದೆಗಳು, ಆ ಎದೆಯ ಮೇಲಿಂದ ಮುತ್ತಿನ ಏನು ವಜ್ರದ ಹಾರ, ಮುತ್ತಿನ ಹಾರಗಳು ಇಳಿದಿದ್ದಾವೆ ಅಂತ ವರ್ಣನೆ. ಅದರಲ್ಲಿ ಧ್ಯಾಯೇತ್, ಇಂಥವಳನ್ನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಅವಳು ಎಲ್ಲಿದ್ದಾಳೆ ಅವಳು ಅಂತಂದರೆ ಧ್ಯಾಯೇತ್ ಅಂಬೋರುಹಸ್ತಾಂ, ಅರಳಿರ್ತಕ್ಕಂತಹ ಕಮಲದಲ್ಲಿ ಅವಳು ಕೂತಿದ್ದಾಳೆ ಅಂತ. ಅಂಬೋರುಹ, ಅಂಬು ಅಂದರೆ ನೀರು, ನೀರಿನಲ್ಲಿ ಬೆಳೆದಿರೋದು, ಕಮಲದಲ್ಲಿ ಅವಳು ಕೂತ್ಕೊಂಡಿದ್ದಾಳೆ. ಅರುಣಿಮವಸನಾಂ, ಹಿಂದೊಂದು ಸಲ ಬಂದಿದೆ ಅದು, ಅರುಣಿಮವಸನಾಂ ಈಶ್ವರೀಂ ಈಶ್ವರಾಣಾಂ, ಕೊನೆಯ 2 ಪದಗಳು ಭಾಳ ಚೆಂದ. ಇವಳು ಯಾರು ಅಂತಂದರೆ, ಇವಳು ಯಾರ್ಯಾರು ಜಗತ್ತಿನಲ್ಲಿ ಒಡೆಯರು ಅಂತ ಅಂದ್ಕೊಂಡಿದ್ದಾರೋ ಅವರಿಗೆಲ್ಲ ಇವಳೇ ಒಡತಿ ಅಂತ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ, ಅದಕ್ಕೆ ಈಶ್ವರೀಂ ಈಶ್ವರಾಣಾಂ, ಯಾರ್ಯಾರು ಈಶ್ವರರು ದೊಡ್ಡವರು ಅಂತ ಅಂದ್ಕೊಂಡಿದ್ದಾರೋ ಅವರಿಗೆಲ್ಲ ಇವಳೇ ಒಡತಿ ಅಂಥೇಳಿ ಪಂಚೋಪಚಾರ ಪೂಜೆಯನ್ನು ಮಾಡಿ ಅದನ್ನು ಶುರು ಮಾಡಬೇಕು ಅಂತ. ಮೊದಲನೇದಾಗಿ ನಮಃ ತ್ರಿಪುರ ಸುಂದರಿ ಅಂತ ಶುರುವಾಗುತ್ತೆ. ಇದರಲ್ಲಿ ಬರ್ತಾ ಇರುವಂತಹ ಮಂತ್ರ ಯಾರಿಗಾಗಿ ವರ್ಣನೆ ಮಾಡ್ತಾ ಇರೋದು? ತ್ರಿಪುರ ಸುಂದರಿಯನ್ನೇ ವರ್ಣನೆ ಮಾಡ್ತಾ ಇರೋದು ಇದು. ನಮಃ ತ್ರಿಪುರ ಸುಂದರಿ ಅಂತ ವರ್ಣನೆಯನ್ನು ಮಾಡ್ತಾ, ಅದಕ್ಕೆ ನಾವು ಮೊದಲೇ ಹೇಳಿದ್ವಿ, ಇದನ್ನು ಹೃದಯ ನ್ಯಾಸವನ್ನು ಮಾಡಬೇಕಾದ್ರೆ ನಾವು ಹೇಳಿದ್ವಲ್ಲ, ಷಡ್ನ್ಯಾಸಗಳು ಅಂತ ಹೇಳ್ತೀವಿ. ಹೃದಯ ನಮ ಶಿರಸೆ ಸ್ವಾಹ, ಶಿಖಾಯ ವೈಷಟ, ಕವಚಾಯಹಂ, ನೇತ್ರತ್ರಯ ವಷಟ, ಹೀಗೆಲ್ಲ ಹೇಳ್ತೀವಲ್ಲ, ಅಸ್ತ್ರಾಯ ಬಿಟ್ಟು ಹೇಳ್ತೀವಲ್ಲ, ಅದನ್ನೇ ಹೇಳಿದ್ದಾರೆ. ಇದರಲ್ಲಿ ಇರ್ತಕ್ಕಂಥವಳು ಯಾರೋ ಆ ದೇವಿಯೇ ಇದ್ದಾಳೆ ಅಂತ ಹೇಳಿ. ಹೃದಯ ದೇವಿ, ಶಿರೋದೇವಿ, ಶಿಖಾದೇವಿ, ಕವಚದೇವಿ, ನೇತ್ರದೇವಿ, ಅಸ್ತ್ರದೇವಿ, ಇವು ಎಲ್ಲ ಕಡೆಗೂ ಇರ್ತಕ್ಕಂಥವ್ರು ಬೇರೆ ಯಾರೂ ಅಲ್ಲ, ಆ ತಾಯಿಯೇ ಇದ್ದಾಳೆ ಅಂತ. ಯಾರು ಈ ಖಡ್ಗಮಾಲಾ ಸ್ತೋತ್ರವನ್ನು ಹೇಳ್ಕೊಳ್ತಾರೋ ಅಲ್ಲಲ್ಲಿ ಆ ದೇವತೆಯನ್ನು ಮುಟ್ಕೊಳ್ತಾ ಹೋಗಬೇಕು. ಹೃದಯ ದೇವಿ, ಶಿರೋದೇವಿ, ಶಿಖಾದೇವಿ, ಕವಚದೇವಿ, ಆಮೇಲೆ ಏನು ನೇತ್ರದೇವಿ, ಅಸ್ತ್ರದೇವಿ ದೇವಿ ಅಂಥೇಳಿ ಆ ದೇವಿಯನ್ನು ನಮ್ಮ ದೇಹದಲ್ಲಿ, ಯಾಕೆ ನಾನು ಮೊದಲೇ ಹೇಳಿದೆ, ಇದನ್ನು ನಮ್ಮ ದೇಹದಲ್ಲೇ ಆವಾಹನೆಯನ್ನು ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ. ಈ ರೀತಿ ಅವಳನ್ನು ಪೂಜೆ ಮಾಡ್ತಾ, ಆಮೇಲೆ ಇದರಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನೆ, ಬೇರುಂಡೆ, ವಕ್ನಿವಾಹಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತೆ, ಕುಲಸುಂದರಿ, ನಿತ್ಯೆ, ನೀಲಪತಾಕಿ ಅಂಥೇಳಿ 15 ಜನ ದೇವತೆಗಳು ನಾವು ಹೇಳಿದ್ವಲ್ಲ, ನಿನ್ನೆ ಹೇಳಿದ್ನಲ್ಲ, ತಿಥ್ಯಾದಿ ದೇವತೆಗಳು ಅಂತ. ಇವರೇ 15 ಜನ. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನೆ, ಬೇರುಂಡೆ, ವಕ್ನಿವಾಹಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತೆ, ಕುಲಸುಂದರಿ, ನಿತ್ಯೆ, ನೀಲಪತಾಕೆ, ವಿಜಯೆ, ಸರ್ವಮಂಗಳೆ, ಜ್ವಾಲಾಮಾಲಿನಿ, ಚಿತ್ರೆ, ಇವರು 15 ಜನ. ಮಹಾನಿತ್ಯ ಅನ್ನೋಳು ಲಕ್ಷ್ಮಿ 16ನೇವರು, ನಿತ್ಯ ಅಂತ. ಇವಳು ಪರಮೇಶ್ವರ, ಪರಮೇಶ್ವರಿ ಆ ರೂಪದಲ್ಲಿ ಇವಳಿದ್ದಾಳೆ ಅಂತ ತಿಥ್ಯದಿ ದೇವತೆಗಳನ್ನು ವರ್ಣನೆ ಮಾಡಿದರು. ಅರ್ಥ ಆಗ್ತಾ ಇದೆಯಲ್ಲ? ಈಗ ಮುಂದೆ ಈ ಉಪಾಸನೆಯನ್ನು ಮಾಡಿರ್ತಕ್ಕಂತಹ ಋಷಿಗಳು ಯಾರಿದ್ದಾರೆ ಅಂತ ಕೆಲವರು ಹೆಸರನ್ನು ಹೇಳ್ತಾ ಇದ್ದಾರೆ. ಮಿತ್ರೇಶಮಯಿ, ಷಷ್ಠೀಶಮಯಿ, ಉಡ್ಡೀಶಮಯಿ, ಚರ್ಯಾನಾಥಮಯಿ, ಲೋಪಾಮುದ್ರಮಯಿ, ಅಗಸ್ತ್ಯಮಯಿ, ಕಾಲತಾಪನ, ಉಡ್ಡೀಶ, ಏನು ಲೋಪಾಮುದ್ರ, ಅಗಸ್ತ್ಯ, ಕಾಲತಾಪನ, ಧರ್ಮಾಚಾರ್ಯ, ಮುಕ್ತಿಕೇಶೀಶ್ವರ, ದೀಪಕಲಾನಾಥ, ವಿಷ್ಣುದೇವ, ಪ್ರಭಾಕರ ದೇವ, ತೇಜೋದೇವ, ಮನೋಜದೇವ, ಕಲ್ಯಾಣದೇವ, ಅಷ್ಟಕ್ಕೆ ಕೊನೆಗೆ ವಾಸುದೇವ, ಸಾಕ್ಷಾತ್ ವಿಷ್ಣು ಉಪಾಸನೆಯನ್ನು ಮಾಡಿದ್ದಾನೆ. ಮನೋಜದೇವ, ಮನೋಜ ಅಂದರೆ ಮನ್ಮಥ ಇವಳನ್ನು ಉಪಾಸನೆ ಮಾಡಿದ್ದಾನೆ. ಕಲ್ಯಾಣದೇವ, ಇವರು ಎಲ್ಲರೂ ರತ್ನದೇವ, ಶ್ರೀರಾಮಾನಂದ, ಇವರು ಎಲ್ಲರೂ ಈ ದೇವತೆಯನ್ನು ಉಪಾಸನೆಯನ್ನು ಮಾಡಿದ್ದಾರೆ ಹಿಂದಿಂದ. ಅಂದರೆ ಶ್ರೀಚಕ್ರದ ಉಪಾಸನೆ ಯಾರೋ ಈಗ ಕಂಡು ಹಿಡಿದಿದ್ದು, ಈಗ ಬಂದಿದ್ದು ಅಂತಲ್ಲ, ತಲಾಂತರದಿಂದ, ಯುಗಾಂತರದಿಂದ ದೇವತೆಗಳಿಂದ ಬಂದಿದ್ದು ಅಂತ ಹೇಳ್ತಾ, ಅಣಿಮಾದಿ ಅಷ್ಟಸಿದ್ಧೆ ಅಂತ ಹೇಳ್ತಾ, ಈಗ ಅವರು ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಈ ಶ್ರೀಚಕ್ರ ಎಲ್ಲಿಂದ ಶುರುವಾಗುತ್ತೆ ಅನ್ನೋ ವಿಚಾರವನ್ನು ಹೇಳ್ತಾ ಇದಕ್ಕೆ 8 ಸಿದ್ಧಿಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇ ಆವರಣ ಇಲ್ಲಿಂದ ಶುರುವಾಗುತ್ತೆ. ನಾನು ಹೇಳಿದ್ನಲ್ಲ, ನವ ಆವರಣಗಳು ಅಂತ ಹೇಳಿದ್ವಲ್ಲ, ಮೊದಲನೇ ಆವರಣದಲ್ಲಿ ಅದಕ್ಕೆ, ಈ ಮೊದಲನೇ ಆವರಣಕ್ಕೆ ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳ್ತಾರೆ. ಅದು ಹೇಗೆ ಗೊತ್ತಾಗುತ್ತೆ? ಇದರಲ್ಲೇ ಎಲ್ಲ ವಿವರಣೆಗಳನ್ನು ಕೊಟ್ಟಿದೆ. ಅದಕ್ಕೆ ಹೇಳಿದ್ದು ಈ ಖಡ್ಗಮಾಲಾ ಸ್ತೋತ್ರ ಸಂಪೂರ್ಣ ವಿವರಣೆಯನ್ನು ಕೊಡುತ್ತೆ ಅಂತ. ಇದಕ್ಕೆ ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳ್ತಾರೆ. ಇದರಲ್ಲಿ 28 ದೇವತೆಗಳಿರ್ತಾರೆ. ಇದರಲ್ಲಿ ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ 28 ದೇವತೆಗಳಿರ್ತಾರೆ.
ಇವರು ಎಲ್ಲಿರ್ತಾರೆ ಅಂತಂದರೆ ಈ ಭೂಪುರ ಅಂತ ಹೇಳಿದ್ವಲ್ಲ, ಇಲ್ಲಿದ್ದಾರೆ ಅವರು. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಲ್ಲ. ಈಗ ನಾವು ಎಲ್ಲಿಂದ ಹೇಗೆ ಹೋಗ್ತಾ ಇದ್ದೀವಿ? ಸಂಹಾರ ಕ್ರಮದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗ್ತಾ 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 ಬಿಂದುವಿನಲ್ಲಿ ಐಕ್ಯ ಆಗ್ತೀವಿ. ಇಲ್ಲಿ 28 ದೇವತೆಗಳಿದ್ದಾರೆ. ಆ 28 ದೇವತೆಗಳು ಯಾರು ಅಂತಂದರೆ ಅಣಿಮಾದಿ ಏನು ಸಿದ್ಧಿಗಳು 10 ಜನ, ಇವರನ್ನು ಸಿದ್ಧಿ ದೇವತೆ ಅಂತಲೇ ಕರಿತೇವೆ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ಯಾರಿದ್ದಾರೆ ಅಂತ. ಅಣಿಮಾ ಸಿದ್ಧಿ, ಲಘಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಈಶಿತ್ವ ಸಿದ್ಧಿ, ವಶಿತ್ವ ಸಿದ್ಧಿ, ಪ್ರಾಕಾಮ್ಯ ಸಿದ್ಧಿ, ಭುಕ್ತಿ ಸಿದ್ಧಿ, ಇಚ್ಛಾಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಸರ್ವಕಾಮ್ಯ ಸಿದ್ಧಿ ಅಂತ ಇವರು 10 ಜನ ಸಿದ್ಧಿ ದೇವತೆಗಳು ಇಲ್ಲಿದ್ದಾರೆ. ಇವ್ರ ಜೊತೆಗೆ ಇನ್ನು 8 ಜನ ಏನು ಅಂತಂದರೆ ಮಾತೃಕಾ ದೇವತೆಗಳು ಅಂತ. ಯಾರು? ಬ್ರಾಹ್ಮಿ, ಮಾಹೇಶ್ವರಿ, ವೈಷ್ಣವಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡೆ, ಇವರು 7 ಮಾತೃಕೆಯರು. ಇವರ ಜೊತೆಗೆ ಮಹಾಲಕ್ಷ್ಮಿಯು ಸೇರಿ 8 ಜನ ಇವರೇನಿದ್ದು ಮಾತೃಕಾ ದೇವತೆಗಳು ಅಂತ. ಅಕ್ಷರಕ್ಕೂ ಅಧಿದೇವತೆ ತಾಯಿಯರು ಅಂತ. 18 ಆಯಿತು. 28 ಅಂತ ಹೇಳಿದ್ರಲ್ಲ. ಇನ್ನು 10 ಜನ ಯಾರು ಅಂತಂದರೆ ಮುದ್ರೆಯನ್ನು ತೋರಿಸ್ತಕ್ಕಂಥ ದಶಮುದ್ರಾ ಸಮಾವೃತ ಅಂತ ಹೇಳ್ತಾರಲ್ಲ, ಅದರಲ್ಲಿ ಇಂತಹ ಮುದ್ರೆಗಳನ್ನು ತೋರಿಸ್ತಕ್ಕಂಥ ಮುದ್ರೆಯ ಅಧಿದೇವತೆಗಳು. ಸಂಕ್ಷೋಭಿಣಿ ಮುದ್ರೆ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವವಶಂಕರಿ, ಸರ್ವೋನ್ಮಾದಿನಿ, ಸರ್ವಮಹಾಂಕುಶೆ, ಸರ್ವಖೇಚರಿ, ಸರ್ವಬೀಜೆ, ಸರ್ವಯೋನೆ, ಸರ್ವತ್ರಿಖಂಡೆ ಅಂತ ಈ 10 ಜನ. ಒಟ್ಟು 10 + 10 + 8 28 ದೇವತೆಗಳು ಇವರಲ್ಲಿದ್ದಾರೆ. ಈ ದೇವತೆಗಳು ಯಾವ್ಯಾವ ರೀತಿ ಇದ್ದಾರೆ, ಅವರ ಅಲಂಕಾರ ಏನು, ಅವರಿಗೆ ಎಷ್ಟು ಭುಜಗಳಿದ್ದಾವೆ, ಯಾವ ಥರ ಅಲಂಕಾರ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ವಿವರಣೆ ಇದೆ. ಅವೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನಾನು ಹೇಳಬೇಕಾಗಿರೋ ಈ ನವಾವರಣಕ್ಕೆ ಪೂರ್ತಿ ಅನುಕೂಲ ಆಗಲ್ಲ ಅಂತ ಹೇಳಿ ಇದನ್ನು ಪೂಜೆಯನ್ನು ಮಾಡಿ ಆದಮೇಲೆ ಇದಕ್ಕೆ ಪೂಜೆ ಮಾಡಬೇಕಾದ್ರೆ ಇಲ್ಲಿ ಈ ಹೊರಗಡೆಯ ಆವರಣದಲ್ಲಿ ದೇವಿ ಯಾವ ರೂಪದಲ್ಲಿರ್ತಾಳೆ? ತ್ರಿಪುರ ಅನ್ನೋ ರೂಪದಲ್ಲಿ ಇರ್ತಾಳೆ. ನಾನು ಹೇಳಿದ್ನಲ್ಲ, ಉಪಾಸನೆ ಮಾಡಬೇಕಾದ್ರೆ ನಾವು ಇಲ್ಲಿ ತ್ರಿಪುರ ಅಂತ ದೇವಿಯನ್ನು ಕಲ್ಪನೆ ಮಾಡಿಕೊಂಡು ಅವಳ ಬಲಗಡೆಗೆ ಅಷ್ಟ ಮುದ್ರಾ ದೇವತೆಗಳನ್ನು, ಈಗ ನಾವು ಹೇಳಿದ್ವಲ್ಲ ದಶಮುದ್ರಾ ದೇವತೆಗಳನ್ನು ದೇವಿಯ ಬಲಕ್ಕೆ, ಅಣಿಮಾ ಸಿದ್ಧಿ ದೇವತೆಯನ್ನು ಎಡಕ್ಕೆ, ಆಮೇಲೆ ತ್ರೈಲೋಕ್ಯ ಮೋಹನ ಚಕ್ರಸ್ವಾಮಿನಿಯನ್ನು ಪ್ರಕಟ ಯೋಗಿನಿ ಅನ್ನುವ ದೇವತೆಯನ್ನು ಹಿಂದುಗಡೆಗೆ ಕಲ್ಪನೆ ಮಾಡಿಕೊಂಡು ಮುಂದುಗಡೆಗೆ ಆ ತ್ರಿಪುರ ಅನ್ನುವಂತಹ ತ್ರಿಪುರ ಅನ್ನೋ ದೇವಿಯನ್ನು ಕಲ್ಪನೆ ಮಾಡಿಕೊಂಡು ಅವಳನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಆದ ಮೇಲೆ ಅವಳಿಗೆ ಒಂದು ಮುದ್ರೆಯನ್ನು ಪ್ರದರ್ಶನೆ ಮಾಡಬೇಕು. ಇಲ್ಲಿ ಯಾವುದು ಅಂತಂದರೆ ನಾವೀಗ ಮೊದಲನೇ ಹೇಳಿದ್ವಲ್ಲ, ಸರ್ವ ಸಂಕ್ಷೋಭಿಣಿ ಅಂತ ಹೇಳಿದ್ವಿ. ಮೊದಲನೇ ಮುದ್ರೆಯನ್ನು ಪ್ರದರ್ಶನ ಮಾಡಬೇಕು. ಸರ್ವ ಸಂಕ್ಷೋಭಿಣಿ ಮುದ್ರೆ ಅಂತಂದರೆ ಹಾಗೆ ಕೈಗಳನ್ನು ಹೀಗೆ ಹಿಡ್ಕೊಳ್ಳಿ. ಇದರಲ್ಲಿ ನೋಡಿ ಏನು ಅಂತಂದರೆ ಇವುಗಳಲ್ಲಿ ಇವಿಷ್ಟು ಬೆರಳುಗಳನ್ನು ಸೇರಿಸಬೇಕು. ಈ ಬೆರಳು ನೇರವಾಗಿರಬೇಕು, ಈ ಬೆರಳು ನೇರವಾಗಿರ್ತೀವಿ. ಕಿರುಬೆರಳು, ಆಮೇಲೆ ಅನಾಮಿಕ ಮತ್ತು ಮಧ್ಯಮ ಬೆರಳು ಇವನ್ನು ಸೇರಿಸ್ಬೇಕು. ಈ ಹೆಬ್ಬೆರಳು ಇದೆಯಲ್ಲ, ಇದನ್ನು ಕಿರುಬೆರಳಿನ ಮೇಲೆ ಇಡಬೇಕು. ಈಗ ಹೀಗೆ ಇಟ್ಟರೆ ಇದನ್ನೇನಂತ ಕರಿತೀವಿ? ಸರ್ವ ಸಂಕ್ಷೋಭಿಣಿ ಮುದ್ರೆ ಅಂತ. ಅರ್ಥ ಆಯಿತಾ? ಕೈ ಹೀಗೆ ಮಾಡ್ಕೊಂಡಿದ್ದೀರಿ. ಕೆಳಗಡೆಯ 3 ಬೆರಳುಗಳನ್ನ ಮಡಚಿ ಒಂದಕ್ಕೊಂದು ಟಚ್ ಮಾಡಿದ್ವಿ. ಕೆಳಗಡೆಯ 3 ಬೆರಳು. ಇನ್ನು ಉಳಿದಿದ್ದ 2 ಬೆರಳುಗಳಲ್ಲಿ ಯಾವುದು? ತೋರು ಬೆರಳು ನೇರವಾಗಿ ನೋಡ್ತಾ ಇದೆ, ಹೆಬ್ಬೆರಳು ಮೇಲೆ ನೋಡ್ತಾ ಇದೆ ಅಲ್ವಾ? ಈ ಹೆಬ್ಬೆರಳನ್ನು ಆಯಾ ಕೈಯಿನ ಕಿರುಬೆರಳಿನ ಮೇಲೆ ಇಡಿ. ಈಗ ಇಟ್ಟಿದ್ದೀರಲ್ಲ, ಈ ಥರ ಇರ್ತಕ್ಕಂಥದ್ದು ಸರ್ವ ಸಂಕ್ಷೋಭಿಣಿ ಮುದ್ರೆ. ಅರ್ಥ ಆಯ್ತಲ್ವ? ಇದು ಸರ್ವ ಸಂಕ್ಷೋಭಿಣಿ ಮುದ್ರೆ. ಈ ಮುದ್ರೆಯನ್ನು ಪ್ರದರ್ಶನ ಮಾಡಬೇಕು ತಾಯಿಗೆ ಇಲ್ಲಿ. ಇನ್ನು ಮುಂದಿನ ಆವರಣಕ್ಕೆ ಹೋಗ್ತೀವಿ. ಮುಂದಿನ ಆವರಣ ಯಾವುದೋ? ಇಲ್ಲಿ ಯಾರು ಭೂಪುರತ್ರಯ ಹೇಳೋದಿಲ್ಲ ಇವರು. ಇಲ್ಲಿ ಮುಂದೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ 16 ದೇವತೆಗಳನ್ನು ಹೇಳ್ತಾ ಇದ್ದಾರೆ. ಇದನ್ನು ಬಿಟ್ಟುಬಿಟ್ಟಿದ್ದಾರೆ ಅವರು. ಯಾಕೆ ಬಿಟ್ಟರು ಅನ್ನೋದನ್ನು ಆಮೇಲೆ ನೋಡೋಣ. ಇಲ್ಲಿಂದ ಬಿಟ್ಟು ಈ 16 ಈ ದಳಗಳಿದೆಯಲ್ಲ, ಇದನ್ನು ದ್ವಿತೀಯ ಆವರಣ ಇದಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು 2ನೇ ಚಕ್ರ. ಇದನ್ನು ಎಂತ ಕರಿತೀವಿ ಅಂತಂದರೆ ಸರ್ವಾಶಾ ಪರಿಪೂರಕ ಚಕ್ರ ಅಂತ ಕರಿತೀವಿ. ಮೊದಲನೇ ಚಕ್ರಕ್ಕೆ ನೋಡಿ ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ಇರ್ತಕ್ಕಂತಹ ದೇವಿಯನ್ನು ಪ್ರಕಟ ಯೋಗಿನಿ ಅಂತ ಕರೀತಾರೆ. ಯಾಕೆ ಪ್ರಕಟ ಯೋಗಿನಿ ಅಂತ ಕರೀತಾರೆ ಅಂತಂದರೆ ಇಲ್ಲಿ ಅನುಷ್ಠಾನವನ್ನು ಮಾಡೋದ್ರಿಂದ ನಮಗೆ ಅಣಿಮಾ, ಮಹಿಮಾ, ಲಘಿಮಾ, ಗರಿಮಾ ಇವೆಲ್ಲ ಶಕ್ತಿಗಳು ನಮಗೆ ಬರುತ್ತೆ. ಅಣಿಮಾ ಅಂತಂದರೆ ತುಂಬ ಹಗುರ ಆಗೋದು, ಗರಿಮಾ ಅಂದರೆ ತುಂಬ ಭಾರ ಆಗೋದು. ಭೀಮ ಆಂಜನೇಯನ ಬಾಲವನ್ನು ಸರಿಸಲಿಕ್ಕೆ ಅಂತ ಪ್ರಯತ್ನ ಮಾಡಿದ, ಏನು ಮಾಡಿದರೂ ಆಗಲಿಲ್ಲ. ಯಾಕೆ? ಅವನು ಗರಿಮಾನ ಶಕ್ತಿಯನ್ನು ತೋರಿಸ್ದ. ಇಲ್ಲಿಂದ ಲಂಕೆಗೆ ಹಾರಿ ಹೋಗಬೇಕಾಯ್ತು. ಇಷ್ಟು ಭಾರ ಇದ್ದವನು ಹೇಗೆ ಹಾರದ ಅಂತಂದರೆ ಅಲ್ಲಿ ಹತ್ತಿ ಹಾಗೆ ಹಗುರ ಆದ ಅವನು. ಅಣಿಮಾ ಅಂತ ಇದನ್ನು ಏನು ಲಘಿಮಾ ಅನ್ನುವ ಶಕ್ತಿಯನ್ನು ತೋರಿಸ್ತಾ ತುಂಬ ಲಘುವಾಗಿ ಹಾರಿಕೊಂಡು ಹತ್ಲಾಗ ಹೋದ. ಅದಕ್ಕೆ ಇಂತಹ ಶಕ್ತಿಗಳು ಯಾವಾಗ ಬರುತ್ತೆ ಅಂತಂದರೆ
ಮೊದಲನೇ ಆವರಣದಲ್ಲಿರ್ತಕ್ಕಂಥ ದೇವತೆಯನ್ನು ಪೂಜೆ ಮಾಡೋದ್ರಿಂದ ಇದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಇದು ಹೌದು ತಾನೆ? ಮನುಷ್ಯ ಹಗುರ ಆಗೋದು, ಭಾರ ಆಗೋದು ಇವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದ್ದರಿಂದ ಇಲ್ಲಿ ಕಾಣಿಸ್ತಕ್ಕಂಥ ಯೋಗಿನಿಯನ್ನು ಏನಂತ ಕರೆದಿದ್ದಾರೆ? ಪ್ರಕಟ ಯೋಗಿನಿ. ಯಾಕೆಂದರೆ ಎಷ್ಟೋ ಜನ ಏನೇನೋ ಪವಾಡ ಮಾಡ್ತಾರಲ್ಲ, ಅವರೆಲ್ಲ ಇದನ್ನು ಏನು ಅಚೀವ್ ಮಾಡಿರ್ತಾರೆ. ಹಾಗಾಗಿ ಇಂಥವನ್ನೇನಂತ ಕರಿತೀವಿ? ಪ್ರಕಟ ಯೋಗಿನಿ ಅಂತ. ಇದನ್ನು ಇನ್ನು ಮುಂದಿಂದಕ್ಕೆ ಹೋಗ್ತಾಯಿದ್ದೀವಿ, ಎರಡನೇ ಹಂತಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ 16 ಜನ ದೇವತೆಗಳು ಬರ್ತಾರೆ. ಯಾಕೆ ಹೇಳಿ? 16 ದಳ ಇದೆ. ಇಲ್ಲಿ 16 ದಳ ಇದೆ. ಒಂದೊಂದು ದಳಕ್ಕೆ ಒಬ್ಬೊಬ್ಬರು ದೇವತೆಗಳಿದ್ದಾರೆ. ಇಲ್ಲಿರ್ತಕ್ಕಂಥ ದೇವತೆಗಳು ಯಾರು? ಕಾಮಾಕರ್ಷಿಣಿ, ಬುದ್ಧಾಕರ್ಷಿಣಿ, ಅಹಂಕಾರಾಕರ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ, ಗಂಧಾಕರ್ಷಿಣಿ, ಚಿತ್ತಾಕರ್ಷಿಣಿ, ಧೈರ್ಯಾಕರ್ಷಿಣಿ, ಸ್ಮೃತ್ಯಾಕರ್ಷಿಣಿ, ನಾಮಾಕರ್ಷಿಣಿ, ಬೀಜಾಕರ್ಷಿಣಿ, ಆತ್ಮಾಕರ್ಷಿಣಿ, ಅಮೃತಾಕರ್ಷಿಣಿ, ಶರೀರಾಕರ್ಷಿಣಿ ಅಂತ ಈ 16 ದೇವತೆಗಳು. ಮೊದಲು ನೋಡಿ, ನಮ್ಮ ಬಯಕೆಗಳನ್ನು ದೇವಿ ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ, ಮೊದಲು ನಮ್ಮ ಬಯಕೆಯನ್ನು ತನ್ನ ಕಡೆಗೆ ಎಳ್ಕೊಳ್ತಾಳೆ. ಅದಾದಮೇಲೆ ನಮ್ಮ ಬುದ್ಧಿಯನ್ನು ತನ್ನ ಕಡೆಗೆ ಎಳ್ಕೊಳ್ತಾಳೆ. ಅದಾದಮೇಲೆ ಅಹಂಕಾರ, ಇವೆಲ್ಲ ಯಾರು ಮಾಡಿದ್ದು? ನಾನು ಇದ್ಯಾರ ಮನೆ ನಮ್ಮದು, ಇದ್ಯಾರು ತೊಗೊಂಡಿದ್ದು ಕಾರು, ನಾನು ಜೀರೋದಿಂದ ಹೀರೋ ಆದನು ಅಂತ ಅಹಂಕಾರ ಹೇಳ್ತಿರ್ತೀವಲ್ಲ, ಈ ಅಹಂಕಾರವನ್ನು ತನ್ನ ಕಡೆಗೆ ಹೇಳ್ಕೊಳ್ತಾಳೆ. ಮೂರನೇದು. ಅದಾದಮೇಲೆ ನಮ್ಮ ಚಿತ್ತ, ಮನಸ್ಸನ್ನು ಹೇಳ್ಕೊಳ್ತಾಳೆ. ಅದು ಹೇಳ್ಕೊಂಡಾದಮೇಲೆ ಆಮೇಲೆ ಅಮ್ಮ ತೇನ ವಿನಾ ತೃಣಮಪಿ ನ ಚಲತಿ, ನಿನ್ನಿಲ್ಲದೆ ಏನೂ ಇಲ್ಲ, ನಾನು ನಿನ್ನ ಮುಂದೆ ನಾನೊಂದು ಬಿಂದು ನಾನು ಅನ್ನುವಂಥ ಭಾವನೆ ಬಂದು ಆ ತಾಯಿಯ ವಿಚಾರದಲ್ಲಿ ನಮಗೆ ಅಧೈರ್ಯ ಹುಟ್ಟತ್ತೆ. ನಮ್ಮ ಧೈರ್ಯವನ್ನು ಹೇಳ್ಕೊಳ್ತಾಳೆ ಅವಳು. ಆಮೇಲೆ ಸ್ಮೃತಿ, ಹಳೆಯ ನೆನಪುಗಳನ್ನೆಲ್ಲ ಹೇಳ್ಕೊಂಡು ನಾವು ಏನು ಅಂತ ಅಂದ್ಕೊಂಡಿದ್ದೀವಿ ಅವನು ಎಲ್ಲ ಮರೆಸಿಬಿಟ್ಟು ಅವನು ಎಲ್ಲವೂ ಕೊನೆಗೆ ನಮ್ಮ ಆತ್ಮವನ್ನೇ ಹೇಳ್ಕೊಂಡು ಲಾಸ್ಟಿಗೆ ಶರೀರಾಕರ್ಷಿಣಿ, ನಮ್ಮ ದೇಹವನ್ನು ತನ್ನ ಕಡೆಗೆ ಹೇಳ್ಕೊಂಡ್ಬಿಡ್ತಾಳೆ. ಹಾಗಾಗಿ ಇವಳು ಈ ಥರದ ಈ ರೀತಿ ಮಾಡ್ತಾಳೆ ಅವಳು. ಇವರು 16 ಜನನ ಏನಂತ ಕರಿತೀವಿ? ನಮಗೆ ಗೊತ್ತಿದೆ. ಇವನ್ನೆಲ್ಲ ಏನಂತ ಕರಿತೀವಿ? 16 ನಿತ್ಯ ಕಲೆಗಳು. ನಾವಾಗಲೇ ನಿನ್ನೆನೇ ನೋಡಿದ್ದೀವಿ. 15 ದಿನ ತಿಥಿ ದೇವತೆಗಳು ಅಂತ ಹೇಳ್ತೀವಲ್ಲ, ಇದು ಷೋಡಶ ಕಲೆಗಳು ಅಂತ. ಇದು ನಿತ್ಯ ಕಲಾ ದೇವತೆಗಳು. ಇವರು ಯಾರ್ಯಾರು ಹೇಗಿರ್ತಾರೆ ಅನ್ನೋ ವಿವರಣೆಗಳನ್ನೆಲ್ಲ ಕೊಡ್ತಾರೆ. ಅದನ್ನು ನಾವೇನು ಇವಾಗ ಗಮನಿಸಬೇಕಾಗಿಲ್ಲ. ಇವರೆಲ್ಲ ಯಾವುದರಲ್ಲಿರ್ತಾರೆ ಅಂತಂದರೆ, ಇವರು ಸರ್ವ ಆಶಾ ಪರಿಪೂರಕ ಚಕ್ರಸ್ವಾಮಿನಿ. ಇದನ್ನೇನಂತ ಕರಿತೀವಿ? ಸರ್ವ ಆಶಾ ಪರಿಪೂರಕ, ಇದು ಹೊರಗಡೆದು ಸರ್ವ ಆಶಾ ಪರಿಪೂರಕ ಚಕ್ರ ಅಂತ ಕರಿತೀವಿ. ಇದರಲ್ಲಿ ಇರ್ತಾರೆ. ಇಲ್ಲಿರ್ತಕ್ಕಂತಹ ದೇವಿಯನ್ನು ನಾವೇನಂತ ಕರಿತೀವಿ? ಗುಪ್ತ ಯೋಗಿನಿ ಅಂತ ಕರಿತೀವಿ. ಮೊದಲನೇವಳು ಪ್ರಕಟ, ಇವಳು ಗುಪ್ತ ಅಂತ. ಯಾಕೆ ಗುಪ್ತ ಅಂತಂದರೆ, ನಮ್ಮ ಅಪೇಕ್ಷೆಗಳೇನು ಅಂತ ಯಾರಿಗೂ ಗೊತ್ತಾಗಲ್ವಲ್ಲ. ಕಾಮ ಅಂದರೆ ಬಯಕೆಗಳು ಅಂತ, ಅದು ಯಾರಿಗೂ ಗೊತ್ತೇ ಆಗಲ್ಲ. ನಮ್ಮ ಬುದ್ಧಿ ಏನು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಹಾಗಾಗಿ ನಮ್ಮ ಧೈರ್ಯ ಆಗಲಿ ಇತ್ಯಾದಿಗಳು ಗೊತ್ತಾಗೋದಿಲ್ಲ. ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಇಂಥವನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ದೇವಿ ಇಲ್ಲಿ ನಮಗೆ ಕಾಣಿಸೋದೇ ಇಲ್ಲ. ಆದ್ದರಿಂದ ಇವಳು ಗುಪ್ತ. ಮೊದಲನೇವಳು ಸಿದ್ಧಿಯ ಮೂಲಕ ಕಾಣಿಸ್ತಾಳೆ, ಆದ್ದರಿಂದ ಪ್ರಕಟ. ಇವಳು ಕಾಣದೇ ಇರೋದರಿಂದ ಇವಳು ಗುಪ್ತ. ಇವಳು ಈ ರೀತಿ ಇರ್ತಾಳೆ. ಇಲ್ಲಿ ಯಾವ ಮುದ್ರೆಯನ್ನು ಪ್ರದರ್ಶನ ಮಾಡಬೇಕು? ಎರಡನೇ ಮುದ್ರೆ ಯಾವುದು? ಸರ್ವಸಂಕ್ಷೋಭಿಣಿ ಸರ್ವವಿದ್ರಾವಣಿ ಅಂತ ನೋಡಿದ್ವಲ್ಲ. ಸರ್ವವಿದ್ರಾವಣಿ ಮುದ್ರೆಯನ್ನು ಇಲ್ಲಿ ಪ್ರದರ್ಶನ ಮಾಡಬೇಕು. ಇದು ಭಾಳ ಸುಲಭವಾದ. ನೀವು ಈಗಾಗಲೇ ಈ ಥರದ್ದು ಕಲ್ತಿದ್ದೀರಿ, ಹೌದು ತಾನೆ? ಇದಕ್ಕೆ ಇನ್ನೂ ಒಂದು ಬೆರಳನ್ನು ಹಿಂಗೆ ಚಾಚಿಬಿಟ್ರೆ ಸರ್ವವಿದ್ರಾವಣಿ ಆಯ್ತದೆ. ಯಾವುದೋ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಎರಡನ್ನು ಚಾಚಬೇಕು. ಎರಡು ಪರಸ್ಪರ ಟಚ್ ಆಗಬೇಕು. ಇದು ಹೆಬ್ಬೆರಳು ಎಲ್ಲಿರಬೇಕು? ಕಿರಿ ಬೆರಳಿನ ಮೇಲೆ ಇರಬೇಕು. ಉಳಿದಿದ್ದೆಲ್ಲ ಸರಿ. ಇದೇ ರೀತಿ ಇದ್ದರೆ ಇದು ಸರ್ವವಿದ್ರಾವಣಿ ಅನ್ನುವಂತಹ ಇದು ಮುದ್ರೆ ಆಗತ್ತೆ. ಇದಕ್ಕೆ ಅರ್ಥ ಆಗ್ತಾ ಇದೆಯಲ್ಲ? ಇದನ್ನು ಮಾಡುವುದರಿಂದ ನಮಗೆ ಏನು ಲಾಭ ಆಗತ್ತೆ ಅಂತಂದರೆ, ನಮ್ಮ ಕಷ್ಟಗಳೆಲ್ಲ ಬಯಕೆಗಳೆಲ್ಲ ಕರಗಿ ಹೋಗಿ ನಾವು ದೇವತೆಯ ಕಡೆಗೆ ತಿರುಗಲಿಕ್ಕೆ ಶುರುವಾಗ್ತೀವಿ. ವಿದ್ರಾವಣ ಅಂದರೆ ಕರಗೋದು ಅಂತ ಅರ್ಥ. ಲೌಕಿಕ ಅಪೇಕ್ಷೆಗಳೆಲ್ಲ ಕರಗಿ ನಾವೆಲ್ಲ ಹೆಬ್ಬೆರಳನ್ನ ಹೀಗೆ ಮಾಡಬೇಕು. ಓಕೆ, ನೇರವಾಗಿ ನಾವೆಲ್ಲ ತಾಯಿಯ ಕಡೆಗೆ ತಿರುಗಲಿಕ್ಕೆ ಅನುಕೂಲ ಆಗುತ್ತೆ. ಇದು ಎರಡನೆಯ ಚಕ್ರ ಆಯಿತು. ಮೂರನೇ ಚಕ್ರ ಯಾವುದು? ಹಾಗಾದ್ರೆ ಈಗ ಎಷ್ಟು ದಳ ಇದೆ ಇದರಲ್ಲಿ? 8 ದಳ ಇರ್ತಕ್ಕಂತಹ 2 ದಳ ಇರ್ತಕ್ಕಂಥದ್ದು ಮೂರನೇ ಚಕ್ರ ಅಲ್ವಾ? ಈ 8 ದಳ ಇರ್ತಕ್ಕಂಥ ಚಕ್ರಕ್ಕೆ ಏನಂತ ಕರಿತೀವಿ? ಸರ್ವ ಸಂಕ್ಷೋಭಣ ಚಕ್ರ ಅಂತ ಕರಿತೀವಿ. ಇದರಲ್ಲಿ 8 ದಳ ಪದ್ಮ ಇದೆ ಇದರಲ್ಲಿ. ಹಾಗಾದರೆ 8 ದಳ ಪದ್ಮ ಇದೆ ಅಂದರೆ ಎಷ್ಟು ದೇವತೆಗಳಿರ್ತಾರೆ? 8 ದೇವತೆಗಳಿರ್ತಾರೆ, ಒಂದೊಂದು ದಳಕ್ಕೆ ಒಂದೊಂದರಂತೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ದೇವತೆಗಳು ಯಾರು? ಅನಂಗ ಕುಸುಮೆ, ಅನಂಗ ಮೇಖಲೆ, ಅನಂಗ ಮದನೆ, ಅನಂಗ ಮದನಾತ್ವರೆ, ಅನಂಗ ರೇಖೆ, ಅನಂಗ ವೇಗಿನಿ, ಅನಂಗ ಅಂಕುಶೆ, ಅನಂಗ ಮಾಲಿನಿ ಅಂತ 8. ಅನಂಗ ಅಂದರೆ ಮನ್ಮಥ ಅಂತ. ಹಾಗಾಗಿ ಇವು ನಮ್ಮ ಮನಸ್ಸಿನ ಭಾವನೆಗಳು ಆಗದೇ ಇರೋದ್ರಿಂದ ಇವು ಕಾಣಿಸ್ತಾ ಇಲ್ಲ ಇವು. ಹಾಗಾಗಿ ಇಂತಹ ದೇವತೆಗಳು ಇಲ್ಲಿ ಇವ್ರ ಜೊತೆಗಿರ್ತಾರೆ.
ಇದರಲ್ಲಿ ಇದನ್ನು ಉಪಾಸನೆಯನ್ನು ಮಾಡೋದ್ರಿಂದ ನಮಗೆ ಮಹಿಮಾ ಸಿದ್ಧಿ ಆಗುತ್ತೆ. ಅದಕ್ಕೆ ಹಾಗತ್ತೆ. ಇಲ್ಲಿರ್ತಕ್ಕಂತಹ ದೇವತೆಯನ್ನು ಏನಂತ ಕರೀತಾರೆ? ಗುಪ್ತತರ ಯೋಗಿನಿ. ಪ್ರಕಟ, ಗುಪ್ತ, ಗುಪ್ತತರ ಅಂದರೆ ಇನ್ನೂ ಒಂದು ಸ್ಟೇಜ್ ಒಳಗೆ ಹೋಗ್ತಾ ಇದೆ. ದೇವಸ್ಥಾನದ ಹೊರಬಾಗಿಲಲ್ಲಿ ನಿಂತ್ಕೊಂಡಿದ್ದೀವಿ. ಈಗ ಅದನ್ನು ದಾಟ್ಕೊಂಡು ಒಳಗೆ ಬಂದ್ವಿ. 9 ಬಾಗಿಲಿದ್ದಾವೆ. ಒಂದೊಂದೇ ಬಾಗಿಲು ದಾಟ್ತಾ ಹೋದಾಗ ಅದು ದೊಡ್ಡದಾಗತ್ತಾ ಹೋಗ್ತಾ ಸಣ್ಣದಾಗತ್ತಾ ಹೋಗುತ್ತೆ, ಆವರಣ ಚಿಕ್ಕದಾಗತ್ತಲ್ವ. ಹಾಗೆಯೇ ಈಗ ಗುಪ್ತತರ ಯೋಗಿನಿ ಇಲ್ಲಿ ಇರ್ತಕ್ಕಂಥವಳು. ಇಲ್ಲಿ ನಾವು ಯಾವ ಮುದ್ರೆಯನ್ನು ಪ್ರದರ್ಶನ ಮಾಡಬೇಕು? ಇಲ್ಲಿ ಕವಿ ಮೊದಲೇನೆ ಹೇಳಿದಾರಲ್ಲ, ಸರ್ವ ಸಂಕ್ಷೋಭಿಣಿ, ಸರ್ವ ವಿದ್ರಾವಿಣಿ, ಈಗ 2 ಮಾಡಿದ್ದೀವಿ. 3ನೇದು ಸರ್ವ ಆಕರ್ಷಿಣಿ ಅನ್ನುವ ಮುದ್ರೆಯನ್ನು ನಾವು ಏನು ಮಾಡಬೇಕು? ಸರ್ವಾಕರ್ಷಣಿ ಮುದ್ರೆಯನ್ನು ಪ್ರದರ್ಶನ ಮಾಡಬೇಕು. ಇದು ಯಾವ ರೀತಿ ಮುದ್ರೆ? ಈಗಾಗಲೇ ನಾವು ಮಾಡಿದ್ದೀವಲ್ಲ, ಇದೇ ಮುದ್ರೆ. ಇದನ್ನು ಮಾಡಿ ತುದಿಯನ್ನು ಹೀಗೆ ಬಗ್ಗಿಸ್ಬೇಕು. ಒಂದಕ್ಕೊಂದು ಟಚ್ ಮಾಡಬಾರ್ದು. ತುದಿಯನ್ನು ಸ್ವಲ್ಪ ಹೀಗೆ ಬಗ್ಸಿದ್ರೆ ಇದು ಯಾವ ಮುದ್ರೆ ಆಗುತ್ತೆ? ಇದು ಸರ್ವ ಆಕರ್ಷಣೀಯ ಮುದ್ರೆ ಆಗುತ್ತೆ. ನಿಮ್ಗೆ ಹಾಗಾದ್ಮೇಲೆ ಅನ್ನಿಸ್ಬೋದು, ಹಾಗಾದ್ರೆ ಇಷ್ಟರಲ್ಲೇ ಮುಗಿದೋಗ್ಬಿಡುತ್ತೆ ಈ ಮುದ್ರೆ ಅಂತ. ಆದರೆ ಇಲ್ಲ, ಗುಪ್ತತರ ಇನ್ನಿಷ್ಟು ಇದು ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ, ಅದು ಮುಂದೆ ಗೊತ್ತಾಗುತ್ತೆ. ಅದಕ್ಕೆ ಇವು 3 ಮುದ್ರೆಗಳು ಭಾಳ ಸುಲಭ. ಈಗ ಮಾಡಿ ಹೀಗೆ ಅಂದ್ಕೊಂಡ್ಬಿಟ್ರೆ ಇದು 3 ಮುದ್ರೆ ಆಯ್ತಿದೆ. ಇದು ಸರ್ವಾಕರ್ಷಣೀಯ ಮುದ್ದೆ ಅಂತ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ? ಸರ್ವಾಕರ್ಷಣ, ಎಲ್ಲರನ್ನು ನಮ್ಮ ಕಡೆಗೆ ಆಕರ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವಿಲ್ಲಿ ಎಂತೆಂಥವ್ರನ್ನ ನೋಡ್ತೀವಲ್ಲ, ಏನು ಭಾಳ ವೈಭವದಿಂದ ಅವ್ರು ಬಂದರು ಅಂದರೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಅವರಿಗೆಲ್ಲ ಆಡಿಟೋರಿಯಮೇ ಸಾಕಾಗಲ್ಲ, ಸ್ಟೇಡಿಯಮ್ಮೇ ಮಾಡಬೇಕಾಗತ್ತೆ. ಸ್ವಾಮಿಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು ಬಂದರೆ ಅವರಿಗೆಲ್ಲ ಸಿಕ್ಕಾಪಟ್ಟೆ ಸಾವಿರಾರು ಜನ, 10,000 ಗಟ್ಟಲೆ ಜನ ಸೇರ್ತಾರಲ್ಲ. ಯಾಕೆಂದರೆ ಇದೇ ಕಾರಣ. ಆ ಉಪಾಸನೆಯ ಮೂಲಕ ಸರ್ವಾಕರ್ಷಣೆಯನ್ನು ಮಾಡ್ತಕ್ಕಂತಹ ಶಕ್ತಿ ಅವರಲ್ಲಿ ಬಂದಿರೋದ್ರಿಂದ ಅವರು ಬರ್ತಾರೆ ಅಂದರೆ ಸಾಕು, ಒಂದು ವೇವ್ ಕ್ರಿಯೇಟ್ ಆಗ್ಬಿಡುತ್ತೆ ಅಲ್ವಾ. ಆಮೇಲೆ ನಮ್ಗೆ ಅನ್ಸೋದು, ಹಾಗಾದರೆ ಫಿಲ್ಮ್ ಸ್ಟಾರೆಲ್ಲ ಇದನ್ನು ಮಾಡ್ತಾರಾ, ಸ್ಪೋರ್ಟ್ಸ್ ಪರ್ಸನ್ ಹೀಗೆ ಮಾಡ್ತಾರಾ ಅಂದರೆ ಅವರಿಗೆ ಜನ್ಮಾಂತರದ ಸುಕೃತಗಳಿರ್ತವೆ. ಜನ್ಮಾಂತರದ ಸುಕೃತ ಯಾವಾಗೋ ಮಾಡಿರ್ತಾರೆ. ಆ ಫಿಲಮ್ ಸ್ಟಾರ್ಗಳೇ ಆಗಲಿ, ಸ್ಪೋರ್ಟ್ಸ್ ಪರ್ಸನ್ನೇ ಆಗಲಿ, ಆ ಮಟ್ಟವನ್ನು ಮುಟ್ಟೋದಕ್ಕೆ ಏನು ಅಷ್ಟು ಸುಲಭ ಏನಲ್ಲ. ಒಬ್ಬ ಕ್ರಿಕೆಟ್ನಲ್ಲಿ ಆ ಮಟ್ಟ ಮುಟ್ಟಬೇಕು ಅಂತಿದ್ರೆ ಭಾಳ ಕಷ್ಟ. ಇಲ್ದವರೆ ನಮ್ಮ ಅಕ್ಕಪಕ್ಕದಲ್ಲಿ ರಸ್ತೆಯಲ್ಲಿ ಆಡ್ತಾ ಇರೋವಂಥ ಹುಡುಗರು ಕ್ರಿಕೆಟ್ ಆಡ್ತಾಯಿದ್ರು, ಜನ ಸೇರಬೇಕಿತ್ತು. ಜನ ಸೇರಲ್ಲ, ಆಡಬೇಡ ಹೋಗು ಅಂತಾರೆ ಅವನಿಗೆ ಅಲ್ವೇ. ಅದಕ್ಕೇನೆಂದರೆ ಸಾಧನೆ ಅಂತ ಹೇಳಿ. ಇನ್ನು 4ನೆಯ ಆವರಣಕ್ಕೆ ಹೋಗ್ತಾ ಇದ್ದೇವೆ. 4ನೆಯ ಆವರಣ ಯಾವುದು? 14 ತ್ರಿಕೋನಗಳು ಇರ್ತಕ್ಕಂತಹ, ಇದು ಗೊತ್ತಾಗ್ತಾ ಇದೆ ಅಲ್ವಾ? 14 ತ್ರಿಕೋನಗಳು ಇರ್ತಕ್ಕಂತಹ ಈ ಚಕ್ರ, ಇದನ್ನು ಏನಂತ ಕರಿತೀವಿ? ನಮಗೆ ಗೊತ್ತಿದೆ. ಇದನ್ನು ಚತುರ್ದಶ ಆರ ಅಂತ, ಇದನ್ನು ಮನುಕೋಣ ಅಂತ ಕರೆದಿದ್ದೇವೆ. ಇದಕ್ಕೆ ಸೌಭಾಗ್ಯದಾಯಕ ಚಕ್ರ ಅಂತ ಕರೆದಿದ್ದಾರೆ. ಹೆಸರಿನಲ್ಲೇ ಗೊತ್ತಾಗುತ್ತೆ. ಇಲ್ಲಿ ಅನುಷ್ಠಾನ ಮಾಡೋದ್ರಿಂದ ನಮಗೇನು ಸಿಗುತ್ತೆ? ಸರ್ವ ಸೌಭಾಗ್ಯದಾಯಕ, ಅದು ನಮಗೆ ಸಿಕ್ಕೇ ಸಿಗತ್ತೆ ಅಂತ. ಎಲ್ಲವನ್ನು ಅವಳು ಕೊಡ್ತಾಳೆ ಅಂತ. ಇಲ್ಲಿ ಎಷ್ಟು ಜನ ದೇವತೆಗಳಿದ್ದಾರೆ? 14 ಜನ ದೇವತೆಗಳು ಇಲ್ಲಿ ಇರೋದನ್ನು ನಾವು ಕಾಣ್ತೇವೆ. ಯಾರು 14 ಜನ ದೇವತೆಗಳಿಲ್ಲಿದ್ದಾರೆ ಅಂತಂದರೆ ಸರ್ವ ಸಂಕ್ಷೋಭಿಣಿ, ಸರ್ವ ವಿದ್ರಾವಣಿ, ಸರ್ವಾಕರ್ಷಿಣಿ, ಸರ್ವಾಹ್ಲಾದಿನಿ, ಸರ್ವ ಸಂಮೋಹಿನಿ, ಸರ್ವಸ್ತಂಭಿನಿ, ಸರ್ವಜೃಂಭಿಣಿ, ಸರ್ವವಶಂಕರಿ, ಸರ್ವರಂಜನಿ, ಸರ್ವೋನ್ಮಾದಿನಿ, ಸರ್ವಾರ್ಥ ಸಾಧಿಕೆ, ಸರ್ವ ಸಂಪತ್ತಿ ಪೂರ್ಣಿ, ಸರ್ವಮಂತ್ರಮಯಿ, ಸರ್ವದ್ವಂದ್ವ ಕ್ಷಯಂಕರಿ. ಈ 14 ಜನ ಆ ದೇವತೆಗಳ ಹೆಸರೇ ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ ಉಪಾಸನೆಯನ್ನು ಮಾಡೋದ್ರ ಮೂಲಕ ನಮಗೆ ಅಂಥವುದನ್ನು ಅನುಗ್ರಹ ಮಾಡ್ತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಸರ್ವ ಸಂಕ್ಷೋಭಿಣಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ನಮಗಿರುವಂಥ ಎಲ್ಲ ಗೊಂದಲಗಳು, ಕಷ್ಟಗಳನ್ನೆಲ್ಲ ಎಲ್ಲ ಕ್ಷೋಭ ಮಾಡಿಬಿಡ್ತಾಳೆ, ನಾಶ ಮಾಡ್ತಾಳೆ ಅಂತ, ಕ್ಷೋಭಗೊಳಿಸ್ತಾಳೆ ಅಂತ. ಯಾವುದಕ್ಕೆ? ನಮ್ಮ ಮನಸ್ಸಿನ ವ್ಯಥೆ ಇತ್ಯಾದಿಗಳನ್ನೆಲ್ಲ ನಾಶ ಮಾಡ್ತಾಳೆ ಅಂತ. ಸರ್ವ ವಿದ್ರಾವಿಣಿ, ದ್ರಾವಣ ಅಂದರೆ ಕರಗಿಸೋದು ಅಂತ. ನಮ್ಮ ಎಲ್ಲ ಕಷ್ಟಗಳು, ಚಿಂತೆಯನ್ನು ಕರಗಿಸ್ತಕ್ಕಂಥ ದೇವಿ. ಸರ್ವ ಆಕರ್ಷಿಣಿ, ಎಲ್ಲವನ್ನು ನಮ್ಮ ಕಡೆಗೆ ಎಳ್ಕೊಳ್ತಕ್ಕಂಥವ್ರು. ಸರ್ವ ಆಹ್ಲಾದಿನಿ, ಬರೀ ಆಕರ್ಷಣೆ ಮಾಡೋದು ಒಂದೇ ಅಲ್ಲ, ಯಾರ ಹತ್ತಿರ ಬಂದರೆ ಸಾಕು ಅಂಥವ್ರಿಗೆ ಅವ್ರಿಗೆ ಸಂತೋಷ ಆಗಬೇಕು. ಶ್ರೀಧರ ಸ್ವಾಮಿಗಳ ಹತ್ರ ಯಾರು ಹೋದ್ರೂ ಅವ್ರು ಮಾತಾಡಿಸ್ಬೇಕಾದ್ರೆ ತಮ್ಮ, ತಂಗಿ ಚೆನ್ನಾಗಿದೆಯೇನಮ್ಮ, ತಮ್ಮ ಚೆನ್ನಾಗಿದೆಯೇನಪ್ಪ ಅಂತ ಮಾತಾಡ್ಸೋರು. ಪ್ರತಿಯೊಬ್ಬರಿಗೂ ಏನು ಅನಿಸೋದು ಅಂತಂದರೆ, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ಸ್ವಾಮಿಗಳೇ ನನ್ನ ಮೇಲೆ ಭಾಳ ಪ್ರೀತಿ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ತಿತ್ತು. ಆದರೆ ಇದೇನು ಅಂತಂದರೆ ಸರ್ವ ಆಹ್ಲಾದಿನಿ ಅಂತ ಈ ಗುಣ ಅಂತ. ಸರ್ವ ಆಹ್ಲಾದಿನಿ, ಆಮೇಲೆ ಸರ್ವ ಸಂಮೋಹಿನಿ, ಎಲ್ಲರನ್ನು ಮೆಸ್ಮರೈಸ್ ಮಾಡ್ತಕ್ಕಂತಹ ಗುಣ ಅವರು. ಸರ್ವ ಸಂಮೋಹಿನಿ, ಸರ್ವಸ್ತಂಭಿನಿ ಅಂತಂದರೆ ಅವ್ರು ಬಂದರು ಅಂದರೆ ಸಾಕು, ಸೈಲೆಂಟ್, ಯಾರೂ ಅಲಗಾಡದಿದ್ದಂಗೆ ಸುಮ್ಮನೆ ಇರ್ತಾರೆ. ಅದು ಎಷ್ಟೋ ಸಲ ನಾವು ನೋಡ್ತೀವಲ್ಲ, ಸೈಲೆನ್ಸ್ ಅಂತ ಹೇಳಬೇಕಾದ್ದೇ ಇಲ್ಲ, ಅವ್ರು ಬಂದಿದ್ದಾರೆ ಅಂದರೆ ಸಾಕು ಸುಮ್ಮನೆ ನಿಲ್ತಾರೆ ಅಥವಾ ಸುಮ್ಮನೆ ಕೊಡ್ತಾರೆ. ಸರ್ವಸ್ತಂಭಿನಿ, ಸರ್ವಜೃಂಭಿಣಿ, ವಿಜೃಂಭಣೆ, ಅವ್ರು ಬಂದರು ಅಂದರೆ ಜೈಕಾರ ಇತ್ಯಾದಿಗಳನ್ನ ಹಾಕುವಂಥ. ಸರ್ವ ವಶಂಕರಿ, ಎಲ್ಲರನ್ನೂ ನಮ್ಮ ವಶಕ್ಕೆ ತಗೊಳ್ತಕ್ಕಂಥದ್ದು. ಹೀಗೆ
ಅಷ್ಟೇ ಅಲ್ಲ, ಸರ್ವ ಅರ್ಥ ಸಾಧಿಕೆ, ಅಲ್ಲಿ ನಮಗೆ ಏನೇನು ಅಪೇಕ್ಷೆಗಳಿದೆಯೋ ಅವೆಲ್ಲ ನೆರವೇರಿಸ್ಕೊಡ್ತಕ್ಕಂಥವಳು. ಸರ್ವ ಸಂಪತ್ತಿ ಪೂರಣಿ, ನಾವು ಕೇಳಬೇಕಾದ್ದೇ ಇಲ್ಲ, ಅವಳೇ ಎಲ್ಲವನ್ನು ಕೊಡ್ತಾಳೆ. ಆಮೇಲೆ ಸರ್ವ ಸಂಪತ್ತಿ ಪೂರ್ಣಿ, ಆಮೇಲೆ ಸರ್ವ ಮಂತ್ರಮಯಿ, ನಾವು ಏನೇನು ಜಪ ಮಾಡಬೇಕು ಅಂದ್ಕೊಳ್ತೀವೋ ಎಲ್ಲ ಮಂತ್ರಗಳನ್ನು ಸಹ ಅವಳು ಅದಕ್ಕೆ ಅವಳಿಗೆ ಅವಳಲ್ಲೇ ಇರ್ತಕ್ಕಂಥವಳು. ಸರ್ವ ದ್ವಂದ್ವ ಕ್ಷಯಂಕರಿ, ಇದು ಭಾಳ ಮುಖ್ಯ. ಎಷ್ಟೋ ಸಲ ನಮಗೆ ಏನೇನೋ ಗೊಂದಲಗಳು ಕಾಡುತ್ತೆ. ಪೂಜೆ ಮಾಡಲಿಕ್ಕೆ ಕೊಡಬೇಕು, ಪೂರ್ವ ಕೊಡಬೇಕೋ ಉತ್ತರ ಕೊಡಬೇಕೋ, ಮಡಿ ಉಟ್ಕೊಂಡು ಕೊಡಬೇಕೋ ಇದು ಕೊಡಬೇಕೋ, ನಮ್ಮಲ್ಲಿ ಮಡಿ ಇಲ್ಲ, ಹಾಗಾದ್ರೆ ಏನು ಮಾಡೋದು? ಧ್ಯಾನ ಮಾಡಬೇಕೋ ಮಾಡಬಾರ್ದು? ಅವ್ರು ಮಡಿ ಇಲ್ಲ ಅಂತ ಧ್ಯಾನ ಮಾಡೋದು ಬಿಡಬೇಕು, ಅಥವಾ ಧ್ಯಾನ ಮಾಡಿ ಆಮೇಲೆ ಮುಂದೆ ಯಾವಾಗಾದ್ರು ಮಡಿ ಸಿಕ್ಕ ಮೇಲೆ ಆಲೋಚನೆ ಮಾಡಬೇಕು. ನಮಗೆ ಹಾಗಲ್ಲ, ಪೂಜೆ ಮಾಡಬೇಕು, ಮಡಿ ನೀರೇ ಇಲ್ಲ, ಅವಾಗ ಏನು ಮಾಡೋದು? ಬರೀ ಇಂಥವೇ, ವೀಳ್ಯದೆಲೆ ಅಡಿಕೆ ಇಲ್ಲ, ದೇವ್ರ ನೈವೇದ್ಯಕ್ಕೆ ಏನು ಮಾಡಿ, ಇವೆಲ್ಲ ಯೋಚನೆ ಅಲ್ಲ, ಇವೆಲ್ಲ ದ್ವಂದ್ವ. ಅಯ್ಯೋ ಅದು ತಪ್ಪಾಯ್ತಾ ಏನೋ ಅಂತ, ಇವ್ಯಾವುದೂ ಅಲ್ಲ. ಇಂಥವನ್ನೆಲ್ಲ ಬಿಟ್ಟು ಏನು ಮಾಡಬೇಕು ಅಂದ್ರೆ ಫಸ್ಟು ದೇವ್ರ ಪೂಜೆಯನ್ನು ಮಾಡು, ಉಪಾಸನೆಯನ್ನು ಮಾಡು ಅಂತ ಈ ದ್ವಂದ್ವವನ್ನೆಲ್ಲ ಕಳೆಯೋದು. ನಾವು ಮಾಡಿ ಸರಿಯೋ ತಪ್ಪೋ ಇಂಥ ಗೊಂದಲಗಳನ್ನೆಲ್ಲ ದೂರ ಮಾಡೋದಕ್ಕೆ ಸರ್ವ ದ್ವಂದ್ವ ಕ್ಷಯಂಕರಿ ಇಷ್ಟೇಳಿ ಕೊನೆಗೆ ಏನು ಸರ್ವ ಸೌಭಾಗ್ಯದಾಯಕ ಚಕ್ರ ಅಂತ ಕರೀತಾರೆ, ಅದರಲ್ಲಿ ಇವಳಿದ್ದಾಳೆ. ಇಲ್ಲಿರ್ತಕ್ಕಂತಹ ದೇವತೆಯನ್ನು ನಾವೇನಂತ ಕರಿತೀವಿ? ಸರ್ವ ಸೌಭಾಗ್ಯದಾಯಕ ಚಕ್ರದಲ್ಲಿ ಇರ್ತಕ್ಕಂತಹ ಈ ದೇವತೆಯನ್ನು ಇಲ್ಲಿ ತ್ರಿಪುರವಾಸಿನಿ ಅನ್ನುವ ದೇವತೆ ಇದರಲ್ಲಿರ್ತಾಳೆ. ತ್ರಿಪುರ ಅಂತಂದರೆ ಯಾವುದು ಅಂತಂದರೆ ಈ 3 ಚಕ್ರಗಳಿದಾವಲ್ಲ, ಅದಕ್ಕೆ ತ್ರಿಪುರ ಅಂತ ಕರಿತೀವಿ. ತ್ರಿಪುರವಾಸಿನಿ ಅನ್ನುವಂತಹ ಚಕ್ರದಲ್ಲಿ ಇರ್ತಕ್ಕಂಥವಳು. ಅಷ್ಟೇ ಅಲ್ಲದೆ ತ್ರಿಪುರ ಅಂತಂದರೆ ನಾನು ನಿನ್ನೆ ಹೇಳಿದ್ನಲ್ಲ, ಅಗ್ನಿಖಂಡ, ಸೂರ್ಯಖಂಡ ಮತ್ತು ಚಂದ್ರಖಂಡ ಅಂತ ಇದರಲ್ಲಿ ವಾಸ ಮಾಡ್ತಕ್ಕಂಥವಳು ಅಂತ. ಅವಳು ಇಲ್ಲಿ ಇರ್ತಕ್ಕಂತಹ ದೇವತೆಗಳು ಅಂತ. ಇವಳು ಎಂಥವಳು? ಇವಳು ಎಂತಹ ಯೋಗಿನಿ? ಮೊದಲು ಪ್ರಕಟ ಯೋಗಿನಿ, ಗುಪ್ತ ಯೋಗಿನಿ, ಗುಪ್ತತರ ಯೋಗಿನಿ. ಇಲ್ಲಿರ್ತಕ್ಕಂಥವಳು ಅವಳು ಸಂಪ್ರದಾಯ ಯೋಗಿನಿ. ಇವಳ ಹತ್ರ ಹೋದರೆ ಏನು ಮಾಡ್ತಾಳೆ ಅವಳು? ಪ್ರದಾಯ ಕೊಡ್ತಾಳೆ ಅಂತ. ಬರೀ ಕೊಡೋದಲ್ಲ, ಸಂಪ್ರದಾಯ ಚೆನ್ನಾಗಿ ಕೊಡ್ತಾಳೆ. ಅವಳು ಹಾಗೆ ಕೊಡೋದ್ರಿಂದಲೇ ಇಲ್ಲಿ ವರ್ಣನೆ ಮಾಡಿರೋದು ಏನು? ಸರ್ವಾರ್ಥ ಸಾಧಿಕೆ, ಸರ್ವಜೃಂಭಿಣಿ, ಸರ್ವ ಆಕರ್ಷಿಣಿ, ಸರ್ವ ಸಂಪತ್ತಿ ಪೂರ್ಣಿ, ಸರ್ವ ಸೌಭಾಗ್ಯದಾಯಕಿ. ಯಾಕೆಂದರೆ ಇಂತಹ ಶಕ್ತಿ ಅವಳಲ್ಲಿ ಇದೆ ಅಂತ. ಇಲ್ಲಿ ಇವಳಿಗೆ ಯಾವ ಮುದ್ರೆಯನ್ನು ನಾವು ಪ್ರದರ್ಶನ ಮಾಡಬೇಕು ಅಂತ ಅಂದರೆ, ಇಲ್ಲಿ ಪ್ರದರ್ಶನ ಮಾಡಬೇಕಾದಂಥ ಮುದ್ರೆ ಸರ್ವವಶಂಕರಿ ಅನ್ನುವಂಥ ಒಂದು ಮುದ್ರೆಯನ್ನು ಇಲ್ಲಿ ನಾವು ಅವಳಿಗೆ ತೋರಿಸ್ಬೇಕು. ಹೇಗೆ ಅಂತಂದರೆ 2 ಕೈಗಳನ್ನು ಹೀಗೆ ಸೇರಿಸ್ಕೊಳ್ತೀವಿ. ನಾವು 2 ಕೈಗಳನ್ನು ಹೀಗೆ ಹೆಣೆದು ಅದನ್ನು ಈ ರೀತಿ ಮಾಡ್ಕೊಳ್ತೀವಿ. ಬೆರಳುಗಳೆಲ್ಲ ಒಳಗಾಗ್ತವೆ, ಹೆಬ್ಬೆರಳು ಮಾತ್ರ ಮೇಲೆ ಕಾಣಿಸ್ತಾ ಇದೆ. ಗೊತ್ತಾಗ್ತಾ ಇದೆ ಅಲ್ವಾ? ಕರೆಕ್ಟ್, ನೀವು ಮಾಡ್ತಾ ಇಲ್ಲ, ಸರಿ ಇದೆ. ಹೆಬ್ಬೆರಳು ಮೇಲೆ ಕಾಣಿಸ್ತದೆ. ಎಲ್ಲ ಬೆರಳುಗಳ ಮೇಲೆ ಎಡಗೈ ಹೆಬ್ಬೆರಳು ಇಡಬೇಕು. ಎಲ್ಲ ಬೆರಳುಗಳ ಮೇಲೆ ಮತ್ತು ಎಡಗೈ ಹೆಬ್ಬೆರಳು ಇಡಬೇಕು. ಅದರ ಮೇಲೆ ಬಲಗೈ ಹೆಬ್ಬೆರಳು ಇಡಬೇಕು. ಇದನ್ನಿಟ್ಟು ದೇವಿಗೆ ಹಿಂಗೆ ತೋರಿಸ್ಬೇಕು. ಇದು ಏನಿದು? ಸರ್ವ ವಶಂಕರಿ ಮುದ್ರಾ ಅಂತ. ಈ ಥರ ಮುದ್ರೆಯನ್ನು ತೋರಿಸ್ಬೇಕು. ಎಲ್ಲಿ? ಈ 4ನೆಯ ಆವರಣಕ್ಕೆ. ಕ್ಲಿಯರ್ ಆಯಿತಾ? ಸರಿ, ಇನ್ನು ಮುಂದಿಂದಕ್ಕೆ ಹೋಗೋಣಂತೆ. ಪರವಾಗಿಲ್ಲ, ಇದನ್ನು ಮಾಡಬಹುದು ಅಂತ ಅನಿಸುತ್ತೆ ನಮಗೆ. ಮುಂದಿಂದಕ್ಕೆ ನೋಡೋಣಂತೆ. ಇನ್ನು 5ನೇ ಆವರಣ ಯಾವುದು ಅಂತಂದರೆ ಬಹಿರ್ದಶಾರ ಅಂತ. ಹೊರಗಡೆಗೆ 10 ತ್ರಿಕೋನ ಇದೆ. 1 2 3 4 5 6 7 8 9 10. ಹಾಗಾದರೆ 10 ತ್ರಿಕೋನ ಇರೋದ್ರಿಂದ ಎಷ್ಟು ಜನ ದೇವತೆಗಳಿರ್ತಾರೆ ಇಲ್ಲಿ? ಗೊತ್ತೇ ಇದೆ, 10 ಜನ ದೇವತೆಗಳಿರ್ತಾರೆ ಇಲ್ಲಿ ಅಂತ. ಇದಕ್ಕೆ ಇದನ್ನು ಯಾರು 10 ಜನ ದೇವತೆಗಳು ಅಂತಂದರೆ, ಮೊದಲನೇ ಸಂಪ್ರದಾಯ ಯೋಗಿನಿ ಅನುಗ್ರಹ ಆಗಿದೆ ಅಂತಂದರೆ ಈಗ ನಮಗೆ ಬೇಕಾಗಿರೋದೇನೀಗ? ಮಂತ್ರಸಿದ್ಧಿ ಆಗಬೇಕು. ಇಲ್ಲಿರ್ತಕ್ಕಂಥ ದೇವತೆಗಳು ಯಾರು? ಸರ್ವ ಸಿದ್ಧಿಪ್ರದೆ, ಸರ್ವ ಸಂಪತ್ಪ್ರದೆ, ಸರ್ವ ಪ್ರಿಯಂಕರಿ, ಸರ್ವ ಮಂಗಳಕಾರಿಣಿ, ಸರ್ವ ಕಾಮ್ಯಪ್ರದೆ, ಸರ್ವ ದುಃಖ ವಿಮೋಚನಿ, ಸರ್ವ ಮೃತ್ಯು ಪ್ರಶಮನಿ, ಸರ್ವ ವಿಘ್ನ ನಿವಾರಣಿ, ಸರ್ವಾಂಗ ಸುಂದರಿ, ಸರ್ವ ಸೌಭಾಗ್ಯದಾಯಿನಿ. ಈ 10 ಜನ ದೇವತೆಗಳಲ್ಲಿರ್ತಾರೆ. ಮೊದಲು ಇವರೇ ಇದ್ದಾರಲ್ಲ, ಬೇರೆ ಹೆಸರಲ್ಲಿ ಅಂದರೆ ಅವರಿಗಿಂತ ಇನ್ನಿಷ್ಟು ಮೇಲ್ಮಟ್ಟ. ನಮ್ಮ ಕೆಲಸ AC ಹತ್ರ ಹೋದರೂ ಆಗುತ್ತೆ, ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋದರೂ ಆಗುತ್ತೆ. DC ಅವರೇ ಅಲ್ಲಿಗೆ ಏನಾರು ಹೋಗ್ತೀರಿ, ನಮ್ಮಲ್ಲಿಗೆ ಬರ್ರಿ ಅಂದರೆ ಇನ್ನಿಷ್ಟು ಅನುಗ್ರಹ ಆಗುತ್ತಲ್ಲ. ಹಾಗೆ ಅವರು ಸರ್ ಅಲ್ಲಿ ಹೋಗಿ ಬಂದೀನಿ, ಇರಲಿ ಬನ್ನಿ ನಮ್ಮಲ್ಲಿಗೋ ಬನ್ನಿ ಅಂತಂದರೆ ಹಾಗೆ ಇಲ್ಲಿ ಹಾಗೇನೆ ನೋಡಿ. ಇಲ್ಲೇ ಇರ್ತಕ್ಕಂಥ ಸರ್ವ ಸಿದ್ಧಿಪ್ರದೆ, ಸರ್ವ ಸಂಪತ್ಪ್ರದೆ, ಇಲ್ಲಿ ಅವಳು ಕೊಡ್ತಾಳೆ. ಅವಳು ಸರ್ವ ಪ್ರಿಯಂಕರಿ, ಎಲ್ಲದೂ ಒಳ್ಳೆಯದನ್ನೇ ಮಾಡ್ತಾಳೆ. ಸರ್ವ ಮಂಗಳಕಾರಿಣಿ, ಮಂಗಳವನ್ನೇ ಉಂಟು ಮಾಡ್ತಾಳೆ. ಸರ್ವ ಕಾಮ್ಯಪ್ರದೆ, ನಮ್ಮ ಅಪೇಕ್ಷೆಗಳೇನಿದೆಯೋ ಎಲ್ಲವನ್ನು ಕೊಡ್ತಾಳೆ. ಸರ್ವ ದುಃಖ ವಿಮೋಚಿನಿ, ಎಲ್ಲ ದುಃಖವನ್ನು ನಿವಾರಣೆ ಮಾಡ್ತಾಳೆ. ಇದರ ಜೊತೆಗೆ ಇನ್ನೊಂದು ಮುಂದಿಂದು ಸರ್ವ ಮೃತ್ಯು ಪ್ರಶಮನಿ, ಎಲ್ಲ ನಮಗೆ ಕಂಟಕಗಳನ್ನೆಲ್ಲ ಪ್ರಶಮನ ಅವನ್ನೆಲ್ಲ ಕಳೀತಾಳೆ ಅವಳು. ಸರ್ವ ವಿಘ್ನ ನಿವಾರಣಿ, ಕೆಲಸಗಳಲ್ಲಿ ಆಗ್ತಕ್ಕಂಥ ಡಿಸ್ಟರ್ಬೆನ್ಸ್ ಎಲ್ಲ ನಿವಾರಣೆ ಮಾಡ್ತಾಳೆ. ಇಲ್ಲಿ ಇರ್ತಕ್ಕಂಥವಳು ಎಂಥ ದೇವತೆ ಇವರು ಅಂತಂದರೆ ಸರ್ವಾಂಗ ಸುಂದರಿ ಅಂತ.
ಸರ್ವ ಸೌಭಾಗ್ಯದಾಯಿನಿ, ಎಲ್ಲವನ್ನು ಕೊಡ್ತಕ್ಕಂಥ ಈ ದೇವತೆ ಅಂತ ಹೇಳಿ ಇವಳನ್ನ ಎಂಥವ್ರನ್ನ ಅಂತ ಕರಿತೀವಿ ನಾವು? ಕುಲೋತ್ತೀರ್ಣ ಯೋಗಿನಿ ಅಂತ ಇಲ್ಲಿರೋರನ್ನು ಕರಿತೀವಿ. ಕುಲ ಅಂತಂದರೆ ಸಂಕುಲ ಅಂತ, ಗುಂಪು ಅಂತ. ಇಲ್ಲಿ ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಅನುಕೂಲ ಸಿಕ್ಕಾಗ ಅವನೇನಾಗ್ತಾನೆ ಅಂತಂದರೆ ಎಲ್ಲರಿಗಿಂತಲೂ ಮೇಲೆ ಹೇಳ್ತಾನೆ, ಹೌದು ತಾನೆ? ಅದರಿಂದ ಕುಲೋತ್ತೀರ್ಣ, ಕುಲ ಅಂದರೆ ಸಂಕುಲ, ಗುಂಪಿನಿಂದ ಮೇಲ್ಮಟ್ಟದಲ್ಲಿ ಇರ್ತಾನೆ ಅವನು. ಹಾಗಾಗಿ ಇಲ್ಲಿರ್ತಕ್ಕಂಥ ದೇವತೆ ಯಾರು? ಕುಲೋತ್ತೀರ್ಣ ಯೋಗಿನಿ ಅನ್ನುವಂಥ ದೇವತೆ ಇಲ್ಲಿರ್ತಾಳೆ. ಇಲ್ಲಿ ಈ ದೇವತೆಗೆ ನಾವು ಯಾವ ಮುದ್ರೆಯನ್ನು ತೋರಿಸ್ಬೇಕು ಇಲ್ಲಿ ಅಂತಂದರೆ ಸರ್ವ ಉನ್ಮಾದಿನಿ ಮುದ್ರಾ ಅನ್ನುವಂಥ ಒಂದು ಮುದ್ರೆಯನ್ನು ನಾವು ತೋರಿಸ್ಬೇಕು. ಇದು ಹೇಗೆ ಅಂತಂದರೆ ಎಡ ಕಿರುಬೆರಳು ಕೆಳಗಿರಬೇಕು. ನಾನು ಹೇಳೋದನ್ನು ಗಮನಿಸಿ. ಎಡ ಕಿರುಬೆರಳು ಕೆಳಗೆ ಬಲ ಕಿರುಬೆರಳು ಅಲ್ಲ, ಎಡ ಕಿರುಬೆರಳು ಕೆಳಗೆ ಬಲ ಕಿರುಬೆರಳು ಇರಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ನೋಡಿ, ಈ ಬೆರಳನ್ನು ಮೇಲೆ ಎತ್ಕೊಂಡಿದ್ದೀನಿ, ಅದರ ಕೆಳಗೆ ಈ ಬೆರಳು ಇಟ್ಟಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ನೀವು ಮಧ್ಯದ ಬೆರಳಿನಿಂದ ಹಿಡಿಬೇಕು. ಇದನ್ನು ಹೀಗೆ ಇಟ್ಟಿದ್ದೀವಲ್ಲ, ಎಡಗೈ ಕಿರುಬೆರಳು ಮೇಲಿರಬೇಕು, ಆ ಎಡಗೈ ಕಿರುಬೆರಳು ಕೆಳಗೆ ಬಲಗೈ ಕಿರುಬೆರಳು ಬರಬೇಕು. ಈಗ ಎರಡನ್ನೂ ಹೀಗೆ ಚಾಚಿದ ಮೇಲೆ ಒಂದೊಂದು ಕೈ ಮೇಲೆ ಒಂದೊಂದು ಬಂತು, ಈಗ ಕಾಣಿಸ್ತಾ ಇದೆ ಅಲ್ವಾ? ಹೀಗೆ ಬಂತು. ಇದನ್ನು ಮಧ್ಯದ ಬೆರಳಿನಿಂದ ಹೀಗೆ ಹಿಡಿಬೇಕು. ಮಧ್ಯದ ಬೆರಳಿನಿಂದ ಹಿಡಿದಿದ್ದೀನಿ ನಾನು. ಈಗ ಇಲ್ಲಿ ಯಾವ್ಯಾವ ಬೆರಳಿದೆ ಈಗ ಚಾಚ್ಕೊಂಡಿರೋದು? ಅನಾಮಿಕ, ಉಂಗುರ ಇಟ್ಕೊಳ್ತೀವಲ್ಲ ಆ ಬೆರಳು ಕಾಣಿಸ್ತಾ ಇದೆ, ತೋರು ಬೆರಳು ಕಾಣಿಸ್ತಾ ಇದೆ. ಹೆಬ್ಬೆರಳನ್ನು ಈ ಮಧ್ಯದ ಬೆರಳಿನ ಮೇಲೆ ಇಡಬೇಕು. ಈ ತೋರು ಬೆರಳನ್ನು ಒಂದಕ್ಕೊಂದು ಹೀಗೆ ಟಚ್ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ತೋರು ಬೆರಳನ್ನು ಒಂದಕ್ಕೊಂದು ಟಚ್ ಮಾಡಬೇಕು. ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಎಡಗೈ ಕಿರುಬೆರಳು ಕೆಳಗೆ ಬಲಗೈ ಕಿರುಬೆರಳು ಇಟ್ಟಿದ್ದೀನಿ. ಇದನ್ನು ಎರಡನ್ನೂ ಹೀಗೆ ಚಾಚಿದೆ. ಅವೆರಡೂ ಕಿರುಬೆರಳುಗಳನ್ನು ಮಧ್ಯದ ಬೆರಳುಗಳಿಂದ ಹಿಡಿದಿದ್ದೇನೆ. ಆ ಮಧ್ಯದ ಬೆರಳಿನ ಮೇಲೆ ಹೆಬ್ಬೆರಳಿಟ್ಟೆ. ಆಮೇಲೆ ಇವು ಉಳಿದಿರೋ 4 ಬೆರಳುಗಳನ್ನು ಪರಸ್ಪರ ಸೇರಿಸಿದೆ. ಇದು ಈ ಮುದ್ರೆ ಆಯಿತು. ಅರ್ಥ ಆಗ್ತಾ ಇದೆಯಲ್ವಾ? ಸರಿ, ಇದಕ್ಕೆ ಎಂಥ ಮುದ್ರೆ ಅಂತ ಹೇಳ್ತೀವಿ ನಾವು? ಇದನ್ನು ನಾವಿಲ್ಲಿ ತೋರಿಸ್ಬೇಕಾಗಿರೋದು ಯಾವುದು ಅಂತಂದರೆ ಸರ್ವ ಉನ್ಮಾದಿನಿ ಮುದ್ರೆ ಅಂತ ಇದಕ್ಕೆ ಕರಿತೀವಿ. ಸರ್ವ ಉನ್ಮಾದಿನಿ ಮುದ್ರೆ ಅಂತ ಇದನ್ನು ಆ ದೇವಿಗೆ ಇಲ್ಲಿ ತೋರಿಸ್ಬೇಕು. ಇನ್ನು ಮುಂದಿನ ದಶಾರಕ್ಕೆ ಹೋಗ್ತೀವಿ. ಮುಂದಿನದು ಯಾವುದು? ಅಂತರ್ದಶಾರ. 10 ಒಳಗಡೆಗೆ ಇರ್ತಕ್ಕಂತಹ ತ್ರಿಕೋನಗಳು, 10 ತ್ರಿಕೋನಗಳು ಒಳಗಡೆಗಿದೆ. ಈ ಅಂತರ್ದಶಾರದಲ್ಲಿ ಇಲ್ಲೂ 10 ದೇವತೆಗಳೇ ಇದ್ದಾರೆ. ಇಲ್ಲಿರ್ತಕ್ಕಂತಹ ದೇವತೆಗಳು ಯಾರು ಅಂತಂದರೆ ಸರ್ವಜ್ಞೆ, ಸರ್ವಶಕ್ತೆ, ಸರ್ವೈಶ್ವರ್ಯದಾಯಿನಿ, ಸರ್ವಜ್ಞಾನಮಯಿ, ಸರ್ವವ್ಯಾಧಿ ವಿನಾಶಿನಿ, ಸರ್ವಾಧಾರ ಸ್ವರೂಪೆ, ಸರ್ವ ಪಾಪಹರೆ, ಸರ್ವಾನಂದಮಯಿ, ಸರ್ವರಕ್ಷಾ ಸ್ವರೂಪಿಣಿ, ಸರ್ವೇಪ್ಸಿತ ಫಲಪ್ರದೆ ಅಂತ ಈ 10 ಜನ. ಅವರ ಹೆಸರುಗಳೇ ಸೂಚಿಸುತ್ತೆ. ಸರ್ವಜ್ಞೆ, ಇಲ್ಲಿ ಪೂಜೆ ಮಾಡಿದರೆ ಏನಾಗ್ತೀವಿ? ಎಲ್ಲ ವಿದ್ಯೆಗಳು ನಮಗೆ ಬರುತ್ತೆ. ಚಂದ್ರಶೇಖರ ಭಾರತಿಗಳದ್ದು ಒಂದು ವಿಚಾರ ಹೇಳ್ತೀನಿ. ಅದಕ್ಕೆ ಸರ್ವಜ್ಞ ಪೀಠಾರೋಹಣ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಸರ್ವಜ್ಞ ಪೀಠ ಅಂತಲೇ ಕರೀತಾರಲ್ಲ ಶೃಂಗೇರಿ. ಇದಕ್ಕೆ ಅವರು ತಮಿಳ್ನಾಡಿಗೆ ಒಂದು ಸಲ ಇದಕ್ಕೆ ಹೋಗಿದ್ದರು, ಯಾವುದಕ್ಕೆ? ದಿಗ್ವಿಜಯಕ್ಕೆ ಅಂತ ಸ್ವಾಮಿಗಳ ಸಂಚಾರಕ್ಕೆ ಹೋಗ್ತಾರಲ್ಲ, ಹೋಗಿದ್ರು. ಅಲ್ಲಿ ಸತ್ಯಮಂಗಲಂ ಅಂತ ಊರು. ಆ ತಮಿಳ್ನಾಡಿಗೆ ಎಂಟ್ರಾದಾಗ ಆವಾಗ ಅಲ್ಲಿರೋ ಜನಗಳು ಏನು ಮಾಡಿದರು ಅಂತಂದರೆ, ನೀವು ಸ್ವಲ್ಪ ತಮಿಳಿನಲ್ಲಿ ಮಾತಾಡಿ ಅಂತ. ಬೇರೆ ಕಡೆ ಹೋದಾಗ ಗುರುಗಳು ಸಾಮಾನ್ಯವಾಗಿ ಹಿಂದಿಯಲ್ಲೋ ಸಂಸ್ಕೃತದಲ್ಲೋ ಹೇಳ್ತಿದ್ರು. ಅವರು ಹಿಂದಿಗಿಂತಲೂ ಹೆಚ್ಚಾಗಿ ಹಿಂದಿನೂ ಹೇಳ್ತಿರಲಿಲ್ಲ, ಸಂಸ್ಕೃತದಲ್ಲಿ ಹೇಳ್ತಾಯಿದ್ರು. ಅದನ್ನು ಯಾರು ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು, ಇಲ್ಲ ಕನ್ನಡ ತೆಲುಗಲ್ಲಿ ಮಾತಾಡ್ತಾಯಿದ್ರು. ತಮಿಳಲ್ಲಿ ಮಾತಾಡಿ ಅಂತಂದಾಗ ಜನ ಎಲ್ಲ ಕೇಳ್ಕೊಂಡು ಇವರು ಮೊದಲು ಸರ್ವಾಧಿಕಾರಿಗಳನ್ನು ಕೇಳಿದರು. ಸರ್ವಾಧಿಕಾರಿಗಳು ಇಲ್ಲ, ತಮಿಳು ಬರಲ್ಲ ಅವರಿಗೆ ಅಂತ. ಯಾಕೆಂದರೆ ಚಂದ್ರಶೇಖರ ಭಾರತಿಗಳು ಮೂಲತಃ ಮುಲುಕನಾಡು ತೆಲುಗು ಮನೆತನದವರು. ತೆಲುಗು ಅವ್ರ ಮನೆ ಭಾಷೆ. ಕನ್ನಡ ಇಲ್ಲೇ ಇದ್ದರೂ ಬರುತ್ತಿತ್ತು, ಸಂಸ್ಕೃತ ಅವ್ರು ಕಲ್ತಿದ್ದು. ಇವು 3ರಲ್ಲಿ ಬರುತ್ತೆ, ತಿಳಿದಿದ್ರೆ ಹೇಳಿ ಅಂತಂದರೆ ಹೇಳ್ಬೋದು. ಭಾಷೆಯ ಪರಿಚಯ ಇಲ್ಲ ಅಂತಂದಾಗ ಇಲ್ಲ ಒಂದು 4 ವಾಕ್ಯನಾರು ಹೇಳಿದರೆ ನಮಗೆ ಸಂತೋಷ ಆಗುತ್ತೆ, ತೆಲುಗಿನಲ್ಲಿ ಆಶೀರ್ವಾದ ಮಾಡಲಿ ಅಂತ ಕೇಳಿದ್ರು ಅವರನ್ನು. ಹಾಗೆ ಕೇಳಿದಾಗ ಕೊನೆಗೇನಾಯಿತು, ಇವರೆಲ್ಲ ಆಗಲ್ಲ ಏನೋ ಅಂತ ತಕ್ಷಣಕ್ಕೆ ಇಲ್ಲ, ನಾವು ಸ್ವಾಮಿಗಳನ್ನೇ ಮಾತು ಕೇಳ್ತೀವಿ. ಸ್ವಾಮಿಗಳು ಕೇಳಿದರು, ಯಾಕೆ ಏನು ಚರ್ಚೆ ನಡೀತಾ ಇದೆಯಲ್ಲ ಅಂತ. ಅವರು ಹೀಗೆ ಹೇಳ್ತಾ ಇದ್ದಾರೆ ಭಕ್ತಾದಿಗಳು, ತಮಿಳು ನಿಮಗೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ, ಆದರೂ ಕೇಳ್ತಾ ಇಲ್ಲ ಅಂದರೆ ಚಂದ್ರಶೇಖರ ಭಾರತಿಗಳು ಹೇಳಿದರು, ಇರಲಿ ಬಿಡಿ, ತಮಿಳಿನಲ್ಲೇ ತಿಳಿದ 4 ವಾಕ್ಯ ಹೇಳಿದ್ರಾಯಿತು ಅಂತ. ಇವರಿಗೆ ಯೋಚನೆ, ಮಠದ ಸ್ವಾಮಿಗಳಾಗಿ ಜಗದ್ಗುರು ಪೀಠದಲ್ಲಿದ್ದವರು ತಮಿಳು ತಪ್ಪು ಮಾತಾಡಿಬಿಟ್ರೆ ಏನನ್ಸುತ್ತೆ, ಒಂಥರ ಆಭಾಸ ಆಗ್ಬಿಡುತ್ತೆ. ಆಮೇಲೆ ಜನಕ್ಕೂ ಒಂಥರ ಕೆಟ್ಟದಾಗಿ ಕೆಡಿಸುತ್ತೆ. ಬೇಡ, ನಿಮಗೆ ಗೊತ್ತಿಲ್ಲದಿರೋ ಪ್ರಯತ್ನ ಮಾಡ್ಬೋದು, ಇರಲಿ ಬಿಡಿ, ಭಕ್ತಾದಿಗಳ ಅಪೇಕ್ಷೆ ಪಡ್ತಾರೆ, ನೋಡೋಣ ಆ ತಾಯಿ ಏನು ನುಡಿಸ್ತಾಳೋ ಅದನ್ನು ಹೇಳಿದ್ರಾಯ್ತು ಅಂತ ಹೇಳಿದರು. ಅವಾಗ ಸರ್ವಾಧಿಕಾರಿಗಳು ಹೇಳಿದರು, ನಾನಂತೂ ಬರಲ್ಲ ಅಲ್ಲಿಗೆ,
ಸಭೆ ನಡೆಯೋ ಟೈಮಲ್ಲಿ ನಾನಂತೂ ಬರಲ್ಲ, ನೀವೇನಾರು ಮಾತಾಡ್ಕೊಳ್ಳಿ. ತಪ್ಪು ಮಾತಾಡಿದ ತಕ್ಷಣಕ್ಕೆ ಶಿಷ್ಯರು ಒಂಥರ ಆಭಾಸ ಆಗ್ಬಿಡುತ್ತೆ, ಏನಾರಾದರೂ ನಾನಂತೂ ಬರಲ್ಲ ಅಂತ ಅವರು ಎಲ್ಲ ಸಭೆಯೆಲ್ಲ ಶುರು ಮಾಡಿ ಗುರುಗಳ ಆಶೀರ್ವಚನೆ ಮಾಡಬೇಕು ಅಂತ ಎಲ್ಲ ಒಳಗಡೆ ಹೋಗೇ ಬಿಟ್ರು. ಸತ್ಯಮಂಗಲಂ ನಡೆದ ಘಟನೆ. ಇವರು ನಿಧಾನವಾಗಿ ತಮಿಳು ಮಾತಾಡಲಿಕ್ಕೆ ಶುರು ಮಾಡಿದರು. ಮಾತಾಡಿದ್ದು ಹೇಗೆ ಅಂದರೆ ನಿರರ್ಗಳವಾಗಿ ನಿಧಾನವಾಗಿ ಮಾತಾಡ್ತಾ ಸುಮಾರು ಒಂದು 15-20 ನಿಮಿಷ ಮಾತಾಡಿ. ಜನಗಳಿಗೆ ಎಷ್ಟು ಖುಷಿಯಾಯಿತು ಅಂತಂದರೆ ಬೇರೆ ಭಾಷೆಯನ್ನು ಕೇಳಲೇ ಇಲ್ಲ. ಮೊದಲೇ ತಮಿಳ್ನವರಿಗೆ ಭಾಷಾ ಪ್ರೇಮ, ಅವ್ರಿಗೆ ಕೇಳಲೇ ಇಲ್ಲ. ಎಲ್ಲರಿಗೂ ಖುಷಿಯಾಗೋಯ್ತು, ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಅಂತ. ಇವರು ನಾವು ಸಿಟ್ಟು ಮಾಡ್ಕೊಂಡು ಹೋಗಿದ್ರಲ್ಲ, ಆಮೇಲೆ ಬಂದು ಆ ಸ್ಕ್ರೀನ್ ಹಿಂದ್ಗಡೆ ಬಂದು ನಿಂತ್ಕೊಂಡು ನೋಡ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಗುರುಗಳು ಮಾತಾಡ್ತಾ ಇದ್ದಾರೆ ಅಂತ. ಎಲ್ಲೋ ಅಲ್ಲಿ ಇಲ್ಲಿ ಭಕ್ತಾದಿಗಳು ಬಂದಾಗ ಅವರು ಪರಸ್ಪರ ಮಾತಾಡಿರೋದು 4 ಪದಗಳನ್ನು ಕೇಳಿರ್ಬೋದೇ ಹೊರತು ಇವರಿಗೆ ತಮಿಳಿನ ಪರಿಚಯ ಆಗಿದ್ದ ಹಾಗೆ. ಮುಂದೆ ಅವರು ಇಡೀ ತಮಿಳ್ನಾಡಿನಲ್ಲಿ ತಿರುಗಾಡಿದಾಗ ಎಲ್ಲ ಕಡೆಗೂ ಮಾತಾಡಿದ್ದು ತಮಿಳಿನಲ್ಲೇ. ಇದು ಯಾಕೆ? ಸರ್ವಜ್ಞೆ. ಅವರು ಶ್ರೀಚಕ್ರ ಉಪಾಸನೆ ಮಾಡ್ತಾಯಿದ್ರು. ಈಗಲೂ ನೋಡಿ ನವರಾತ್ರಿಯಲ್ಲಿ ಶ್ರೀಚಕ್ರ ಪೂಜೆ ಅವ್ರು ಮಾಡ್ತಾರೆ, ನಿತ್ಯ ಪೂಜೆ ಮಾಡ್ತಾರೆ ಜಗದ್ಗುರುಗಳು. ಶ್ರೀಚಕ್ರ ಉಪಾಸನೆಯನ್ನು ಮಾಡೋದ್ರಿಂದ ಅವಾಗೇನಾಗಿದೆ? ಸರ್ವಜ್ಞೆ, ಎಲ್ಲ ವಿದ್ಯೆಯನ್ನು ಕೊಡ್ತಾಳೆ. ಸರ್ವಜ್ಞೆ ಅಲ್ಲಿ ವರ್ಣ ಸರ್ವಜ್ಞಾನಮಯಿ, ಸರ್ವಶಕ್ತೆ, ಸರ್ವೈಶ್ವರ್ಯದಾಯಿನಿ, ಸರ್ವವ್ಯಾಧಿ ವಿನಾಶಿನಿ, ಇವೆಲ್ಲ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಇಲ್ಲಿರ್ತಕ್ಕಂತಹ ದೇವಿಯನ್ನು ಏನಂತ ಕರೀತಾರೆ? ನಿಗರ್ಭ ಯೋಗಿನಿ. ನಮ್ಮ ಅಂತರಂಗದಲ್ಲಿ ಇನ್ನೂ ಹತ್ತಿರಕ್ಕೆ ಆಗ್ತಾ ಇದ್ದಾಳೆ ಇಂಥವಳು. ಇವಳು ಇಲ್ಲಿ ಯಾವ ಚಕ್ರದಲ್ಲಿ ವಾಸ ಮಾಡ್ತಾಳೆ ಇವಳು? ಸರ್ವರಕ್ಷಾಕರ ಚಕ್ರ. ಎಲ್ಲದರಿಂದಲೂ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಚಕ್ರದಲ್ಲಿ ಇವಳು ವಾಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಸರ್ವರಕ್ಷಾಕರ ಚಕ್ರ ವಾಸಿನಿ ಅಂತ ಹೇಳಿ ಇವಳನ್ನು ಕರೆದಿದ್ದಾರೆ. ಇಲ್ಲಿ ನಾವು ತೋರಿಸಬೇಕಾಗಿರ್ತಕ್ಕಂತಹ ಮುದ್ರೆ ಯಾವುದು? ಇದು 6ನೇ ಆವರಣದಲ್ಲಿ ನಾವು ತೋರಿಸ್ಬೇಕಾಗಿರ್ತಕ್ಕಂಥ ಮುದ್ರೆ ಯಾವುದು ಅಂತಂದರೆ, ಈಗ ನಾವು ಈಗಾಗಲೇ ಮಾಡಿದ್ವಲ್ಲ ಅದೇ ಮುದ್ರೆನೇ ಮಾಡಬೇಕು. ಇದರಲ್ಲಿ ಮಧ್ಯಮದ ಬೆರಳು ಹೀಗೆ ಮಾಡಿದ್ವಲ್ಲ, ಇದನ್ನೇನು ಮಾಡಬೇಕು ಅಂದರೆ ಇವೆರಡು ಬೆರಳಿದೆಯಲ್ಲ ಸ್ವಲ್ಪ ಬಗ್ಗಿಸ್ಬೇಕು ಇದನ್ನು. ಅವಾಗೇನು ಮಾಡಿದ್ವಿ? 4 ಬೆರಳುಗಳನ್ನ ಒಂದಕ್ಕೊಂದು ಟಚ್ ಮಾಡಿದ್ವಿ. ಈಗೇನು ಮಾಡಬೇಕು ಅಂತಂದರೆ ತೋರು ಬೆರಳುಗಳನ್ನ ಒಂಚೂರು ಕೆಳಗಡೆಗೆ ಬಗ್ಗಿಸ್ಬೇಕು. ಜೊತೆಗೆ ಈ ಮಧ್ಯದ ಇದೆಯಲ್ಲ ಉಂಗುರದ ಬೆರಳನ್ನು ಒಂಚೂರು ಬೆಂಡ್ ಮಾಡಬೇಕು. ಆವಾಗ ಅದೇನಾಗತ್ತೆ ಅಂತಂದರೆ ಇದು ಸರ್ವ ಮಹಾಂಕುಶ ಅನ್ನುವಂತಹ ಮುದ್ರೆ ಆಗುತ್ತೆ. ಇದನ್ನು ಸರ್ವ ಮಹಾಂಕುಶ ಅನ್ನುವಂತಹ ಮುದ್ರೆ ಹೇಗೆ ಈಗಾಗಲೇ ಹೇಳಿದ್ವಲ್ಲ, ಇದೇ ರೀತಿ ಮಾಡಿಕೊಂಡು ಇವೆರಡನ್ನು ಮತ್ತೆ ಇನ್ನೊಂದು ಸಲ ಸೇರಿಸ್ಬಿಟ್ಟು ಒಂಚೂರು ಆ ಕಡೆ ಈ ಕಡೆ 2 ಬೆರಳನ್ನು ಬಗ್ಗಿಸೋದು, ಮಧ್ಯದ್ದನ್ನು ಹೀಗೆ ಒಂಚೂರು ಬಗ್ಗಿಸ್ಬೇಕು. ಇದನ್ನು ಸರ್ವ ಮಹಾಂಕುಶ ಈ ಮುದ್ರೆಯನ್ನು ತಾಯಿಗೆ ತೋರಿಸ್ಬೇಕು ಅಂತ. ಇನ್ನು ಮುಂದಿಂದು 7ನೆಯ ಆವರಣಕ್ಕೆ ಹೋಗ್ತಾ ಇದ್ದೀವಿ. ಈ 7ನೇ ಆವರಣ ಯಾವುದು ಅಂತಂದರೆ ಇದರಲ್ಲಿ ಒಳಗಡೆಗೆ 8 ಚಕ್ರ ಇದೆಯಲ್ಲ, ಇದು 8 ಚಕ್ರ ಇದ್ಮೇಲೆ ಹಾಗಾದ್ರೆ ಇಲ್ಲಿ ಎಷ್ಟು ದೇವತೆಗಳಿರ್ತಾರೆ ಗೊತ್ತೇ ಇದೆ. 8 ದೇವತೆಗಳು ಅದರಲ್ಲಿ ಇರ್ತಾರೆ ಅಂತ ಅಲ್ವಾ. ಆ 8 ದೇವತೆಗಳು ಯಾರು ಅಂತಂದರೆ ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲೆ, ಅರುಣೆ, ಜಯಿನಿ, ಸರ್ವೇಶ್ವರಿ, ಕೌಲಿನಿ ಅನ್ನುವಂತಹ 8 ದೇವತೆಗಳು ಇದರಲ್ಲಿ ಇರ್ತಾರೆ. ಇದನ್ನು ಎಂಥ ಚಕ್ರ ಅಂತ ಕರೆದಿದ್ದಾರೆ? ಸರ್ವರೋಗಹರ ಚಕ್ರ ಅಂತ ಕರೆದಿದ್ದಾರೆ. ಯಾರು ಇದನ್ನು ಉಪಾಸನೆಯನ್ನು ಮಾಡ್ತಾರೆ ಅವರು ಎಲ್ಲ ರೋಗಗಳಿಂದಲೂ ಮುಕ್ತರಾಗ್ತಾರೆ, ಬಿಡುಗಡೆ ಆಗುತ್ತೆ ಅವರಿಗೆ ಅಂತ. ಇದನ್ನು ಎಂತಹ ಚಕ್ರ ಅಂತ ಕರೆದಿದ್ದಾರೆ? ಇಲ್ಲಿರ್ತಕ್ಕಂತಹ ದೇವತೆ ಯಾರು? ರಹಸ್ಯ ಯೋಗಿನಿ ಅಂತ ಇವಳನ್ನು ಕರೆದಿದ್ದಾರೆ. ಇವಳನ್ನು ರಹಸ್ಯ ಯೋಗಿನಿ ಅಂತ ಇವಳನ್ನು ಕರೆದಿದ್ದಾರೆ. ಇಲ್ಲಿ ನಾವು ತೋರಿಸ್ಬೇಕಾಗಿರ್ತಕ್ಕಂತಹ ಚಕ್ರ ಸ್ವಲ್ಪ ಇದೆ. ಇಲ್ಲಿ ನಾವು ತೋರಿಸ್ಬೇಕಾದ್ದು ಸರ್ವ ಖೇಚರಿ ಮುದ್ರಾ ಅಂತ ಹೇಳಿ ಈ ಮುದ್ರೆಗೆ ಕರೆದಿದ್ದಾರೆ. ಇದು ಸ್ವಲ್ಪ ಕಷ್ಟ ತೋರಿಸೋದು. ಯಾಕೆಂದರೆ ಕೈಯನ್ನು ಎಡಗೈ ಮೇಲೆ ಬಲಗೈಯನ್ನು ಇಟ್ಟು ಇವೆರಡು ಬೆರಳುಗಳ ಕೆಳಗಡೆಗೆ ಈ ಬೆರಳನ್ನು ತಂದು, ನಾನು ಹೇಳ್ತಾ ಇದ್ದೀನಿ, ಇವೆರಡು ಬೆರಳುಗಳ ಕೆಳಗೆ ಈ ಬೆರಳನ್ನು ತಂದು ಈ ರೀತಿ ಮಾಡಿಕೊಂಡು ಇವು ಎರಡನ್ನು ಲಾಕ್ ಮಾಡಿ ಈ ಬೆರಳನ್ನು ಇವು ಒಂದಕ್ಕೊಂದು ಟಚ್ ಮಾಡಬೇಕು. ಈ ಮುದ್ರೆಯನ್ನು ದೇವಿ ಎದುರಿಗೆ ಹೀಗೆ ತೋರಿಸ್ಬೇಕು. ಈ ಮುದ್ರೆಯನ್ನು ಇದು ಒಂದೇ ಸಲಕ್ಕಾಗಲ್ಲ, ಪ್ರಯತ್ನ ಮಾಡೋಣ. ಅರೆ ಇದು ಕಷ್ಟ ಅನ್ಬೇಕಾಗಿಲ್ಲ, ಕಡೆ ಪಕ್ಷ ನೋಡಿದ್ವಲ್ಲ, ಇದೇನು ಕಡಿಮೆ ಲಾಭ ಅಲ್ವಲ್ಲ, ಇಲ್ಲಿ ತನಕ ನಮ್ಗೆ ಗೊತ್ತಿರಲಿಲ್ಲ ಈ ಥರದೊಂದು ಮುದ್ರೆ ಇದೆ ಅಂತ ನೋಡಿದ್ವಲ್ಲ, ಪ್ರಯತ್ನ ಮಾಡೋಣ. ಅದಕ್ಕೆ ಈ ಮುದ್ರೆಯನ್ನು ನಾವು ತೋರಿಸ್ಬೇಕು. ಇದಕ್ಕೇನು ಹೇಳ್ತೀವಿ? ಸರ್ವ ಖೇಚರಿ ಮುದ್ರಾ ಅಂತ ಇದನ್ನು ಕರೆದಿದ್ದಾರೆ. ಇನ್ನು ಮುಂದಿದ್ದು 8ನೆಯ ಆವರಣಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ಸರ್ವಸಿದ್ಧಿ ಸಾಧಕ ಚಕ್ರ ಅಂತ ಕರೆದಿದ್ದಾರೆ. ಇದರಲ್ಲಿ ಏನಿದೆ? ಒಂದು ತ್ರಿಕೋನ ಇದೆ ಇಲ್ಲಿ. ಈಗ ತ್ರಿಕೋನ ಒಂದೇ ಇದೆ. ಇಲ್ಲಿ ತ್ರಿಕೋನದಲ್ಲಿ ಏನೇನಿರುತ್ತೆ ಅಂತಂದರೆ
ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಈ ತ್ರಿಕೋನದ 3 ಪೀಠಗಳಲ್ಲಿ ನಾವು ಮೊದಲೇ ಹೇಳಿದ್ವಲ್ಲ, ಕಾಮೇಶ್ವರಿ, ವಜ್ರೇಶ್ವರಿ, ಭಗಮಾಲಿನಿ, ಬಾಣಿನಿ, ಚಾಪಿನಿ, ಪಾಶಿನಿ, ಅಂಕುಶಿನಿ, ಇವರೆಲ್ಲ ದೇವತೆಗಳು ಇದರ ಅಂಕುಶಿನಿ ಇವರೆಲ್ಲ ಇದರಲ್ಲಿರ್ತಾರೆ. ಅದರ ಅರ್ಥ ಏನು ಅಂತಂದರೆ ಚಾಪಿನಿ, ಪಾಶಿನಿ, ಬಾಣಿನಿ, ಚಾಪಿನಿ, ಪಾಶಿನಿ, ಅಂಕುಶಿನಿ. ದೇವಿ ಕೈಯಲ್ಲಿ ಏನೇನು ಆಯುಧಗಳಿದೆ ಅಂತ ನಾವು ಪ್ರಾರ್ಥನೆಯಲ್ಲಿ ನಾವು ನೋಡಿದ್ವಿ. ಏನು ಪಾಶ, ಅಂಕುಶ, ಬಿಲ್ಲು, ಬಾಣ ಹಿಡ್ಕೊಂಡಿದ್ದಾಳೆ ಅಂತ ಹೇಳಿದ್ವಲ್ಲ, ಅವು ಎಲ್ಲಿರುತ್ತೆ ಅಂದರೆ ಈ ತ್ರಿಕೋನದಲ್ಲಿ ಇರುತ್ತೆ. ನೋಡಿ, ಈಗ ನಮಗೇನಾಗ್ತಾ ಇದೆ, ದೇವಿಯ ಆಯುಧಗಳು ಕಾಣಿಸ್ತಾ ಇದ್ದಾವೆ. ಅರ್ಥ ಆಗ್ತಾ ಇದೆಯಲ್ಲ, ದೇವಿಯ ಆಯುಧಗಳು ಕಾಣಿಸ್ತಾ ಇದ್ದಾವೆ. ಇವಾಗ ಇನ್ನು ಮುಂದೆ ದೇವಿಯ ದರ್ಶನ ಆಗಬೇಕು. ಹೋಗ್ತಾ ಇದ್ದಾಗ ದೇವಿಯ ಆಯುಧಗಳು ನಮಗೆ ಕಾಣಿಸ್ತಾ ಇರ್ತವೆ. ಈ ಆಯುಧಗಳು ಏನು ಹೇಳ್ತಾ ಇದ್ದಾವೆ? ಇಚ್ಛಾಶಕ್ತಿ ಮಯಂ ಪಾಶಂ. ಆದರೆ ಏನು ಹೇಳ್ತಾ ಇದೆ ಈ ಪಾಶ? ಏನು ಹೇಳುತ್ತೆ? ಇಚ್ಛಾಶಕ್ತಿಯನ್ನು, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದರಲ್ಲಿ ಬರುತ್ತಲ್ಲ, ಏನು ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ವಲ್ಲ. ಈಗ ಅವುಗಳ ದರ್ಶನ ಆಗ್ತಾಯಿದೆ ನಮಗೆ, ಅವಳ ಶಕ್ತಿಯ ದರ್ಶನ. ಇಚ್ಛಾಶಕ್ತಿ ಮಯಂ ಪಾಶಂ. ಆ ಪಾಶ ಈ ನಮಗೆ ಕಾಣಿಸ್ತು ಅಂದರೆ ಏನು ಕಾಣಿಸ್ತಾ ಇದೆ? ಅದರಲ್ಲಿ ಇಚ್ಛಾಶಕ್ತಿಮಯಿ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಅಂಕುಶಂ ಜ್ಞಾನರೂಪಿಣಂ. ಅಂಕುಶ ಕಂಡ್ರೆ ಏನರ್ಥ? ಜ್ಞಾನಶಕ್ತಿಮಯಿ ಅವಳ ರೂಪ ಕಾಣಿಸ್ತಾ ಇದೆ. ಕ್ರಿಯಾಶಕ್ತಿಮಯಿ ಬಾಣ ಧನುಷಿ ದದದುಜ್ವಲಂ. ಬಿಲ್ಲು ಬಾಣಕ್ಕೆ ನಮಗೆ ಕಣ್ಣಿಗೆ ಕಾಣಿಸ್ತು ಅಂತಂದರೆ ಏನದು? ಕ್ರಿಯಾಶಕ್ತಿ ಕಾಣಿಸ್ತಾ ಇದೆ ಅಂತ ಅರ್ಥ. ಅವಳ ಕ್ರಿಯಾಶಕ್ತಿ ಅಂದರೆ ಈ 3 ಶಕ್ತಿಗಳು ಇವಾಗ ನಮಗೆ ಕಾಣಿಸ್ತಾ ಇದೆ ಅಂತ ಅರ್ಥ. ಇಲ್ಲಿ ಇದರ ಜೊತೆಗೆ ಕಾಮೇಶ್ವರಿ, ವಜ್ರೇಶ್ವರಿ, ಭಗಮಾಲಿನಿ ಅಂತ ನಾವು ಮೊದಲು ಪ್ರಾರಂಭದಲ್ಲಿ ನಾವು ಹೇಳಿದ್ವಲ್ಲ, ಈ 3 ಪೀಠಗಳ ತ್ರಿಕೋನದಲ್ಲಿ 3 ಗೆರೆಗಳಿದೆಯಲ್ಲ, ಒಂದೊಂದು ಗೆರೆಯಲ್ಲಿ 5-5ರಂತೆ 15 ತಿಥಿ ದೇವತೆಗಳು ಇರ್ತಾರೆ. ನಾವು ಮೊದಲೇ ಪ್ರಾರಂಭದಲ್ಲಿ ನೋಡಿದ್ವಲ್ಲ, ನೀನೇನು ಚರ್ಚೆ ಮಾಡಿದ್ವಲ್ಲ, ಅವರು ಇದರಲ್ಲಿ ಇರ್ತಾರೆ. ಹೀಗೆ ಈ ದೇವತೆಯ ಇವರೆಲ್ಲ ಯಾಕಿಷ್ಟು ಆಯುಧಗಳನ್ನಿದ್ದಾವೆ ಇಲ್ಲಿ ಅಂತಂದರೆ, ಇವಳು ಮುಂದೆ ಏನು ಭಂಡಾಸುರನ ಸಂಹಾರ ಮಾಡಲಿಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡಿರೋದನ್ನು ನಾವು ಕಾಣ್ತೇವೆ. ಇಲ್ಲಿ ಇರ್ತಕ್ಕಂತಹ ದೇವತೆಯನ್ನು ಇವಳನ್ನು ಏನಂತ ಕರಿತೀವಿ? ಸರ್ವಸಿದ್ಧಿಪ್ರದ ಚಕ್ರ ಸ್ವಾಮಿನಿ ಅಂತ ಕರಿತಾ ಇದ್ದೀವಿ. ಇದರಲ್ಲಿ ಇವಳನ್ನು ಅತಿ ರಹಸ್ಯ ಯೋಗಿನಿ, ಅಷ್ಟು ಸುಲಭಕ್ಕೆ ಕಾಣಲ್ಲ ಇವಳು, ಅತಿ ರಹಸ್ಯ ಯೋಗಿನಿ ಅಂತ ಇಲ್ಲಿ ನಾವು ಅವಳನ್ನು ಕರಿತಾ ಇದ್ದೇವೆ. ಇಲ್ಲಿ ನಾವು ತೋರಿಸ್ಬೇಕಾಗಿರ್ತಕ್ಕಂತಹ ಮುದ್ರೆ ಯಾವುದು ಅಂತಂದರೆ, ಇಲ್ಲಿ ಸರ್ವ ಬೀಜ ಮುದ್ರೆ ಅನ್ನುವಂತಹ ಒಂದು ಮುದ್ರೆಯನ್ನು ಇಲ್ಲಿ ತೋರಿಸ್ಬೇಕು. ಎಡ ಕಿರುಬೆರಳ ತುದಿ ಮೇಲೆ ಬಲ ಕಿರುಬೆರಳ ತುದಿಯನ್ನು ಕೆಳಗಡೆಗೆ ಬರಬೇಕು. ಎಡ ಕಿರುಬೆರಳ ತುದಿ ಮೇಲೆ ಇದು ಬರಬೇಕು. ಒಂದು ನಿಮಿಷ ನಾನು ಇದನ್ನು ಮಾಡಿ ತೋರಿಸ್ಬಿಡ್ತೇನೆ. ಇದು ಬಹಳ ಸುಲಭವಾಗಿರ್ತಕ್ಕಂಥ. ಎಡ ಕಿರುಬೆರಳು ಮೇಲಿಟ್ಕೋಬೇಕು, ಬಲ ಕಿರುಬೆರಳು ಕೆಳಗಿಟ್ಕೋಬೇಕು. ಈಗ ಇದನ್ನು ಅನಾಮಿಕ 2ನೇ ಬೆರಳಿನಿಂದ ಅದನ್ನು ಬಗ್ಗಿಸಿ ಹಿಡಿಬೇಕು. ಆಮೇಲೆ ಇದರ ಮೇಲೆ ಹೆಬ್ಬೆರಳನ್ನು ಇಡಬೇಕು. ಆ ಹೆಬ್ಬೆರಳಿಗೆ ಇದ್ರ ಬೆರಳು ಟಚ್ ಆಗಬೇಕು. ಇನ್ನು ಮಧ್ಯದ 2 ಬೆರಳು ಉಳ್ಕೊಳ್ಳುತ್ತೆ ನೋಡಿ, ಇದನ್ನು ಒಂದಕ್ಕೊಂದು ಹೀಗೆ ಟಚ್ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ನೋಡಿ, ಭಾಳ ಸುಲಭವಾಗಿರ್ತಕ್ಕಂಥದ್ದು. ಎಡ ಕಿರುಬೆರಳು ಮೇಲೆ, ಬಲ ಕಿರುಬೆರಳು ಕೆಳಗೆ. ಇದನ್ನು 2ನೇ ಬೆರಳುಗಳಿಂದ ಹಿಡಿದಿಟ್ಕೋಬೇಕು. ಅದರ ಮೇಲೆ ಹೆಬ್ಬೆರಳು, ಅದಾದಮೇಲೆ ಇದಕ್ಕೆ ಟಚ್ ಆಗಬೇಕು. ಈ ಬೆರಳಿದೆಯಲ್ಲ, ಯಾವುದು ತೋರು ಬೆರಳು, ಈ ಮಧ್ಯದ ಬೆರಳಿಗೆ ಟಚ್ ಆಗಬೇಕು. ಈ ಮುದ್ರೆಯನ್ನು ತಾಯಿಗೆ ಹಿಂಗೆ ಪ್ರದರ್ಶನ ಮಾಡಬೇಕು. ಅಲ್ಲಿ ಇದಕ್ಕೇನಂತ ಕರಿತೀವಿ? ಸರ್ವ ಬೀಜ ಮುದ್ರಾ ಅಂತ ಹೇಳಿ ಕರಿತೇವೆ. ಇದು ಆದಮೇಲೆ ಇನ್ನು 8ನೆಯ ಆವರಣ ಆಯಿತು. ಇನ್ನು 9ನೆಯ ಆವರಣಕ್ಕೆ ನವಾವರಣದಲ್ಲಿ ಹೋಗ್ತಾ ಇದ್ದೀವಿ. ನವಾವರಣದಲ್ಲಿ ಸರ್ವಾನಂದಮಯ ಚಕ್ರ ಅಂತ ಅದನ್ನು ಕರೆದಿದ್ದಾರೆ. ಆ ಸರ್ವಾನಂದಮಯ ಚಕ್ರದಲ್ಲಿ ಇರ್ತಕ್ಕಂಥ ದೇವತೆ ಯಾರು ಅಂತಂದರೆ ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಶ್ರೀ ಮಹಾಭಟ್ಟಾರಿಕೆ. ಇಲ್ಲಿ ಇರ್ತಕ್ಕಂಥವ್ರು ಅತಿ ರಹಸ್ಯ ಯೋಗಿನಿ ಶ್ರೀ 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 ಮಹಾಭಟ್ಟಾರಿಕೆ ಅಂತ ಕರೆದಿದ್ದಾರೆ. ಇಲ್ಲಿ ಯಾರೂ ಇಲ್ಲ, ಆ ತಾಯಿ ಒಬ್ಬಳೇ ಇದ್ದಾಳೆ. ಹೇಗೆ ಕೂತಿದ್ದಾಳೆ ಅವಳು? ಕಾಮೇಶ್ವರಾಂಕ ನಿಲಯ. ಪ್ರಾರಂಭದಲ್ಲಿ ಹೇಳಿದ್ದೇವಲ್ಲ, ಕಾಮೇಶ್ವರನ ತೊಡೆಯ ಮೇಲೆ ಅವಳು ಕೂತ್ಕೊಂಡಿದ್ದಾಳೆ. ಇವಳು ಕೂತ್ಕೊಂಡಿದ್ದಾಳೆ. ಇವಳನ್ನು ಎಂತಹ ಯೋಗಿ ಅಂತ ಕರಿತೀವಿ? ಪರ ರಹಸ್ಯ ಯೋಗಿನಿ, ಅತ್ಯಂತ ಶ್ರೇಷ್ಠ. ಅಷ್ಟು ಸುಲಭವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಇಂತಹ ಯೋಗಿನಿ ಅಂತ ಕರಿತಾ ಇದ್ದೇವೆ. ಇವಳನ್ನು ಸರ್ವಾನಂದಮಯ ಚಕ್ರವಾಸಿನಿ ಅಂತ ಇವಳನ್ನು ಕರೆದಿದ್ದಾರೆ. ಇಲ್ಲಿ ತೋರಿಸ್ಬೇಕಾದಂತಹ ಮುದ್ರೆ ಯಾವುದು ಅಂತಂದರೆ, ಇದಕ್ಕೆ ಯೋನಿ ಮುದ್ರೆ ಅಂತ ಹೇಳಿ ಇದನ್ನು ತೋರಿಸ್ಬೇಕು. ಇಲ್ಲಿಗೆ ತೋರಿಸ್ಬೇಕಾದಂತಹ ಮುದ್ರೆ ಹೇಗೆ ಅಂತಂದರೆ,
ಇದು ಈಗ ಇಲ್ಲಿಯ ತನಕ ಕಿರುಬೆರಳುಗಳನ್ನು ಬಳಸಿದ್ವಲ್ಲ, ಈಗ ಕಿರುಬೆರಳು ಮಧ್ಯದ ಬೆರಳನ್ನು ಮಡಚ್ಕೊಂಬಿಡಿ. ಕಿರುಬೆರಳು ಮಧ್ಯದ ಬೆರಳನ್ನು ಮಡಚ್ಕೊಳ್ಳಿ. ಈಗ ಅನಾಮಿಕ ಎರಡನೇ ಬೆರಳಿದೆಯಲ್ಲ, ಅದನ್ನು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿ ಅದನ್ನು ತೋರು ಬೆರಳಿನಿಂದ ಹಿಡಿರಿ. ಈಗ ಈ ರೀತಿ ಆಯಿತು. ಈಗ 4 ಬೆರಳುಗಳನ್ನು ಹೀಗೆ ಚಾಚಿ ಈ ಮಧ್ಯದ ಬೆರಳುಗಳು ಒಂದಕ್ಕೊಂದು ಟಚ್ ಆಗಬೇಕು. ಕಿರು ಬೆರಳುಗಳು ಒಂದರ ಮೇಲೆ ಒಂದು ಬರಬೇಕು. ಈ ಹೆಬ್ಬೆರಳುಗಳು ಮಧ್ಯದ ಬೆರಳಿನ ಗಣ್ಣಿನ ಮೇಲೆ ಬರಬೇಕು. ಹೀಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಗಣ್ಣಿನ ಮೇಲೆ ಬರಬೇಕು. ಈ ರೀತಿ ಇದ್ದರೆ ಇದನ್ನು ಯೋನಿ ಮುದ್ರಾ ಅಂತ ಕರೀತಾರೆ. ಈ ರೀತಿ ತಾಯಿಗೆ ದರ್ಶನವನ್ನು ಮಾಡಿಸ್ಬೇಕು. ಇದು 9ನೆಯ ಮುದ್ರೆ ಆಯಿತು. ಇದನ್ನು ಮುಂದೆ ಇನ್ನೊಂದು ಕೊನೆಯ ಮುದ್ರೆ ಒಂದಿದೆ, ಅದನ್ನು ಸರ್ವ ಸಂಕ್ಷೋಭಣ ಮುದ್ರೆ ಅಂತ ಇದರಲ್ಲೇ ತೋರಿಸ್ಬಿಡ್ತೀನಿ. ಹೀಗೆ ಮಾಡಿರ್ತೀವಲ್ಲ, ಈ ಬೆರಳನ್ನು ಹೊರಗೆ ಹಾಕಿದರೆ ಸರ್ವ ಸಂಕ್ಷೋಭಣೆ ಆಯಿತು. ಅಷ್ಟೇ. ಒಳಗಡೆಗೆ ತಗೊಂಡ್ರೆ ಯೋನಿ ಮುದ್ರೆ ಆಗುತ್ತೆ. ಈ ಕೊನೆಯ ಬೆರಳುಗಳನ್ನ ಹೊರಗಡೆಗೆ ಹಾಕಿ ಅವೊಂದು ಪರಸ್ಪರ ಹಿಂಗೆ ಟಚ್ ಮಾಡಿಸಿದರೆ ಆವಾಗ ಇದು ಸರ್ವ ಸಂಕ್ಷೋಭಣ ಮುದ್ರ. ಇದನ್ನು ದೇವಿಗೆ. ಈಗ 9 ಮುದ್ರೆ ಆಯಿತು. ಇದು ದಶಮುದ್ರಾ ಸಮಾರಾಧ್ಯ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತಾ. ಇವುಗಳ ಮುದ್ರೆಗಳನ್ನು ತೋರಿಸೋದ್ರ ಮೂಲಕ ಅವಳ ಉಪಾಸನೆಯನ್ನು ಮಾಡಬೇಕು ಅಂತ. ಇಂತಹ ದೇವಿ ಈಗ ಹಾಗಾದರೆ ಇವುಗಳಲ್ಲಿರ್ತಕ್ಕಂತಹ ದೇವತೆಯರು ಯಾರು ಅದನ್ನು ಕೊನೆಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನು? ತ್ರಿಪುರೆ, ತ್ರಿಪುರೇಶಿ, ತ್ರಿಪುರ ಸುಂದರಿ, ತ್ರಿಪುರವಾಸಿನಿ, ತ್ರಿಪುರಾಶ್ರೀ, ತ್ರಿಪುರಮಾಲಿನಿ, ತ್ರಿಪುರಾಸಿದ್ಧೆ, ತ್ರಿಪುರಾಂಬ, ಮಹಾತ್ರಿಪುರ ಸುಂದರಿ ಅಂತ ಹೇಳಿ ಇಷ್ಟು ವರ್ಣನೆ ಮಾಡಿ. ಮಹಾತ್ರಿಪುರ ಸುಂದರಿ ಅಲ್ಲಿರೋಳುತ್ತು. ಇವಳು ಎಂಥವಳು? ಮಹಾಮಹೇಶ್ವರಿ, ಎಲ್ಲರಿಗಿಂತಲೂ ಮೀರಿದವಳು. ಮಹಾರಾಜ್ಞಿ, ರಾಜರ ಮೇಲೆ ಇರ್ತಕ್ಕಂಥವಳು. ಮಹಾರಾಜ್ಞಿ, ಮಹಾಶಕ್ತೆ, ಮಹಾಗುಪ್ತೆ. ಮಹಾಗುಪ್ತೆ ಅಂದರೆ ಎಲ್ರಿಗೂ ಪ್ರಕಟ ಆಗಲ್ಲ ಇವಳು ಅಂತ. ಥರ ಸಾಧನೆ ಮಾಡಿದಾಗ ಮಾತ್ರ ಕಾಣಿಸ್ತಕ್ಕಂಥವಳು ಮಹಾಗುಪ್ತೆ. ಮಹಾಜ್ಞಪ್ತೆ, ಜ್ಞಾಪಕದಲ್ಲಿ ಉಳಿತಕ್ಕಂಥವಳು ಆಜ್ಞಪ್ತೆ ಅಂತ. ಆನಂದೆ, ಸ್ಕಂದೆ ಅಂತ. ಆ ಥರ ವಿಶಾಲವಾದ ಭುಜಗಳಿನ್ನೊಂದು. ಮಹಾಶಯೇ, ಶ್ರೀಚಕ್ರ ನಗರ. ನಮ್ಮ ದೇವನ್ನೇ ಶ್ರೀಚಕ್ರ ನಗರ ಅಂತ ಭಾವಿಸಿದರೆ, ಇಡೀ ಶ್ರೀಚಕ್ರವನ್ನೊಂದು ಪುರ ಅಂತ ಭಾವಿಸಿದರೆ ಅದರ ಮಧ್ಯದಲ್ಲಿ ಶ್ರೀಚಕ್ರ ನಗರ ಸಾಮ್ರಾಜ್ಞಿ ಅಂತ ಹೇಳ್ತಾ ನಮಸ್ತೆ ನಮಃ ಅಂತ ಅವಳನ್ನು ವರ್ಣನೆ ಮಾಡಿದೆ. ಇನ್ನು ಒಂದೇ ಒಂದು ವಿಷಯವನ್ನು ಹೇಳಿಬಿಟ್ಟು ಇದಕ್ಕೆ ಪರಿಸಮಾಪ್ತಿಯನ್ನು ಹಾಡಬಹುದು. ಇಷ್ಟೆಲ್ಲ ಹೇಳಿ ಶ್ರೀಚಕ್ರದಲ್ಲಿ ಇವರು ಇದನ್ನೇ ಹೇಳಿಲ್ಲಲ್ಲ, ಈ ವೃತ್ತವನ್ನು ಹೇಳಲೇ ಇಲ್ಲಲ್ಲ. ನವಾವರಣದಲ್ಲಿ ಇದನ್ನು ಏನು ಸ್ತೋತ್ರದಲ್ಲಿ ಹೇಳಬೇಕಾದ್ರೆ ಇದನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ ಏನು ವೃತ್ತತ್ರಯಂ ಅಂತ ಹೇಳಿದರು. ವೃತ್ತತ್ರಯಂ ಅಂತ ಹೇಳಿ ಮತ್ತೆ ಇದನ್ನೇ ಹೇಳಿಲ್ವಲ್ಲ, ಇದಕ್ಕೆ ಯಾವುದು ದೇವತೆಗಳನ್ನೇ ಹೇಳಿಲ್ವಲ್ಲ ಅಂತಂದರೆ, ಇದು ನವಾವರಣದ ಇದನ್ನು ಶ್ರೀಚಕ್ರದ ಉಪಾಸನೆಯಲ್ಲಿ 3 ರೀತಿಯ ಮಾರ್ಗಗಳಿದ್ದಾವೆ, ಸಂಪ್ರದಾಯಗಳಿದ್ದಾವೆ. ಒಂದು ಹಯಗ್ರೀವ ಸಂಪ್ರದಾಯ, ಇನ್ನೊಂದು ದಕ್ಷಿಣಾಮೂರ್ತಿ ಸಂಪ್ರದಾಯ ಮತ್ತು ಇನ್ನೊಂದು ಆನಂದ ಭೈರವ ಸಂಪ್ರದಾಯ ಅಂತ. ಹಯಗ್ರೀವ ಸಂಪ್ರದಾಯದಲ್ಲಿ ಈ ಥರ ವೃತ್ತ ಹಾಕಿರ್ತಾರೆ. ಇದು ಹಯಗ್ರೀವ ಸಂಪ್ರದಾಯದ್ದು. ಇದು ಈ ಥರ ವೃತ್ತ ಇರುತ್ತೆ. ಹಯಗ್ರೀವ ಸಂಪ್ರದಾಯದಲ್ಲಿ ಈ ವೃತ್ತ ಇರೋದಿಲ್ಲ ಅದರಲ್ಲಿ. ಅದೇನೇ ದಕ್ಷಿಣಾಮೂರ್ತಿ ಸಂಪ್ರದಾಯದಲ್ಲಿ ಈ ರೀತಿ ವೃತ್ತ ಇರುತ್ತೆ, ಆದರೆ ಅದಕ್ಕೆ ಪೂಜೆ ಮಾಡೋದಿಲ್ಲ. ನೋಡಿ, ಹಯಗ್ರೀವ ಸಂಪ್ರದಾಯದಲ್ಲಿ ಈ ಥರ ಸರ್ಕಲ್ ಇರೋದಿಲ್ಲ. ದಕ್ಷಿಣಾಮೂರ್ತಿ ಸಂಪ್ರದಾಯದಲ್ಲಿ ಈ ವೃತ್ತ ಇರುತ್ತೆ, ಪೂಜೆ ಮಾಡೋದಿಲ್ಲ. ಆನಂದ ಭೈರವ ಸಂಪ್ರದಾಯದಲ್ಲಿ ಈ ವೃತ್ತನೂ ಇರುತ್ತೆ, ಇದಕ್ಕೆ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಏನು ಮಾಡಿದರು, ಈ ಥರ ಡಿಫ್ರೆನ್ಸ್ ಇರೋದರಿಂದ ಏನಾಗಿದೆ, ಇದಕ್ಕೆ ಆ ವೃತ್ತಕ್ಕೆ ದೇವತೆಗಳು ಇತ್ಯಾದಿಗಳನ್ನು ಹೇಳಲಿಲ್ಲ. ಹೀಗೆ ಇದಂತೂ ಬಹಳ ಅತ್ಯದ್ಭುತವಾದಂತಹ ಒಂದು ವಿಚಾರ. ನಿಮಗೆ ಯಾರಿಗೆ ಎಷ್ಟು ಜನಕ್ಕೆ ಮನಸ್ಸು ಮುಟ್ಟಿತ್ತೋ ಏನೋ ಗೊತ್ತಿಲ್ಲ. ನನಗೆ ಇದು ನಮ್ಮ ಒಬ್ಬ ಗುರುಗಳಿಂದ ನನಗೆ ಮಂತ್ರೋಪದೇಶ ಆಗಿ ಈ ಮುದ್ರೆಗಳು ಅವರೆಲ್ಲ ತೋರಿಸಿ ಶ್ರೀಚಕ್ರ ಅರ್ಚನೆಗೆ ಬೇಕಾಗಿರ್ತಕ್ಕಂತಹ ಬೇಸನ ಅವರು ಹಾಕಿಕೊಟ್ರು. ಅದನ್ನು ನಮಗೆ ನಮ್ಮ ನಾಗರಾಜ್ ಅವರು ಇದಕ್ಕೆ ಈ ಸಲ ಏನು ಉಪನ್ಯಾಸ ಮಾಡ್ತೀರಿ ಅಂತಂದಾಗ ಇದೊಂದು ಹೊಸ ವಿಚಾರ, ಎಲ್ಲರಿಗೂ ಗೊತ್ತಾಗಲಿಲ್ಲ. ದೇವಿಯ ಉಪಾಸನೆಯನ್ನು ನೀವು ಸಹಸ್ರನಾಮದ ಮೂಲಕ, ಲಲಿತಾ ಸಹಸ್ರನಾಮದ ಮೂಲಕ ಮಾಡ್ತಾ ಇದ್ದೀರಿ. ಆದ್ದರಿಂದ ನಿಮಗೆ ಇದರದ್ದೊಂದು ಪರಿಚಯ ಆಗಲಿ. ದೇವಿಯ ಉಪಾಸನೆಯಲ್ಲಿ ನೀವೆಲ್ಲ ಒಂದೊಂದು ಹೆಜ್ಜೆ ಹಿಂದೆ ಮುಂದೆ ಇಟ್ಕೊಂಡು ಹೋಗ್ತಾ ಇರೋರು. ಗುಂಪ ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗಲ್ಲ. ಕೆಲವ್ರು ಮುಂದೆ ಹೋಗಿರ್ತಾರೆ, ಕೆಲವ್ರು ಹಿಂದಿರ್ತೀವಿ ಅಲ್ವಾ. ಇಲ್ಲೇ ಸ್ತೋತ್ರ ಹೇಳ್ಕೊಳ್ಳೋರು ನೀರರ್ಗಳವ, ಕೆಲವ್ರು ಹೇಳ್ತಾರೆ, ಕೆಲವ್ರಿಗೆ ಪುಸ್ತಕ ಬೇಕು, ಹೀಗೆಲ್ಲ ಇರುತ್ತಲ್ಲ. ಹಾಗೆಯೇ ಅವರು ಒಂದೆರಡು ಹೆಜ್ಜೆ ಹಿಂದೆ ಮುಂದೆ ಇಟ್ಕೊಂಡಿರ್ತೀವಿ. ಹಾಗಾಗಿ ನಿಮ್ಮ ಜೊತೆಗೆ ಇದನ್ನು ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಬಹಳ ವಿಶೇಷವಾದಂಥ ವಿಚಾರ. ಬಹುಶಃ ಅಂದ್ಕೊಳ್ತೇನೆ ನಾನು, ನಿಮಗೊಂದು ಹೊಸ ವಿಚಾರ ಇದರಿಂದ ಗೊತ್ತಾಯಿತು ಅಂತ. ಮುದ್ರೆಗಳು ಈ ಥರದ್ದೆಲ್ಲ ಇದೆ. ಇಡೀ ದಿನ ಬರೀ ದಶಮುದ್ರಾ ಸಮಾರಾಧ್ಯ ಅಂತ ಕೇಳಿದ್ವಿ.
ದಶಮುದ್ರ ಅಂತಂದರೆ ಯಾವುದು? ಸರ್ವ ಸಂಕ್ಷೋಭಿಣಿ, ಸರ್ವ ಇವೆಲ್ಲ ಹೇಳಿದ್ವಲ್ಲ, ಇವೆಲ್ಲ ಹೇಗಿರುತ್ತೆ ಅಂತ ಒಂದು. ಆಮೇಲೆ ಇದೊಂದು ಉಪಾಸನೆ ಮಾಡಿದಂಥ ನಮಗಾಗುವ ಲಾಭ ಏನು ನೋಡಿ. ದೇವ ಪ್ರಕಟ ಯೋಗಿಯಿಂದ ಕೊನೆಗೆ ಎಲ್ಲಿ ತನಕ ಹೋಗ್ತಾಳೆ? ಪರಾಪರ ರಹಸ್ಯ ಯೋಗಿನಿ. ಅಲ್ಲಿ ಪ್ರಕಟವಾಗಿ ಕಂಡೋಳು ಬರ್ತಾ 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 ಕೊನೆಗೆ ಎಲ್ಲಿ ಕಾಣಿಸ್ತಾಳೆಗೆ ನಮಗೆ ಹೃದ್ಗೋಚರ ಆಗ್ತಾಳೆ ಅಂತಾಳೆ. ಹಾಗೆ ಅಂತ. ಹಾಗಾಗಿ ಇಂತಹ ತಾಯಿಯ ನಮಗೂ ಸಹ ಪರಾಪರ ರಹಸ್ಯ ಯೋಗಿನಿ ಆಗಿರ್ತಕ್ಕಂಥವಳು ನಮಗೆ ಪ್ರತ್ಯಕ್ಷ ಆಗುವಂತೆ ನಾವೆಲ್ಲ ಸಾಧನೆಯನ್ನು ಮಾಡೋಣ. ಆ ಸಾಧನೆಗೆ ಇಲ್ಲಿ ಸ್ಥಾಯಿಯಾಗಿ ನಿಂತಿರುವಂತಹ ಗುರುಗಳು, ಗಣಪತಿ ಸರ್ವ ವಿಘ್ನ ನಿವಾರಣಿ ಅಂತಲೇ ಬರುತ್ತೆ. ಸರ್ವವಿಘ್ನ ನಿವಾರಕನಾದಂತಹ ಗಣಪತಿ ಗುರುಗಳ ಉಪದೇಶ ಇಲ್ಲದೆ ಹೋದರೆ ಇಂಥದನ್ನು ಅನುಷ್ಠಾನ ಮಾಡೋದು ಕಷ್ಟ. ಜಗದ್ಗುರುಗಳು ಇಲ್ಲಿದ್ದಾರೆ. ಇವಕ್ಕೆಲ್ಲ ಅಧಿದೇವತೆಯಾದಂತಹ ತಾಯಿ ಶಾರದೆ ಇದ್ದಾಳೆ. ಅವಳು ನಮ್ಮನ್ನು ನಿಮ್ಮನ್ನು ಎಲ್ಲ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳನ್ನು, ಶರನ್ನವರಾತ್ರಿ ಉತ್ಸವದ ಶುಭಾಶಯಗಳನ್ನ ಅರ್ಪಿಸ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳವನ್ನು ಹಾಡ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.